ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಅವ್ರ ತಂದೆನ ಚೆನ್ನಾಗಿ ತೋರಿಸೋದಕ್ಕೆ, ಒಳ್ಳೆ ಪೋರ್ಟ್ರೇಲ್ ಕೊಡೋದಕ್ಕೋಸ್ಕರ ನಮ್ಮ ಮೈಸೂರು ರಾಜಮನೆತನ ಏನಿದೆ ಅದನ್ನು ತುಂಬ ಕೆಟ್ಟದಾಗಿ ಅದರಲ್ಲಿ ತೋರಿಸಿದ್ರು. ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅವಾಗ ಇದ್ದಿದ್ದ ಮಹಾರಾಜ, ಅವ್ರನ್ನ ಒಂದು ಆಲ್ಮೋಸ್ಟ್ ಹಿ ವಾಸ್ ಶೋನ್ ಲೈಕ್ ಎ ಫ್ಯಾಟ್ ಬಫೂನ್ ಹೂ ವಾಸ್ ನರ್ತಕಿ ಜೊತೆ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಹಾರಾಣಿ ಲಕ್ಷ್ಮಣಮಣಿ ಕಾಲೇಜ್ ಅಂತ. ಆ ಮಹಾರಾಣಿನೂ ಶಿ ವಾಸ್ ಆಲ್ಮೋಸ್ಟ್ ಶೋನ್ ಲೈಕ್ ಅ ವ್ಯಾಂಪ್ ಆ ಸೀರಿಯಲ್ನಲ್ಲಿ. ಚರ್ಚ್ನೋ ಅಥವಾ ದೇವಸ್ಥಾನನೋ ಕೆಡವಿದ್ರೆ ನಿನಗೆ ಒಳ್ಳೇದಾಗತ್ತೆ. ದೇವರು ನನಗೆ ಇನ್ಸ್ಪೈರ್ ಮಾಡ್ತಾ ಇರೋದು ಸಾಲಿಗ್ರಾಮ ಫಾಲೋ ಮಾಡೋರು ಅಂದರೆ ಹಿಂದೂಗಳನ್ನೆಲ್ಲ ಬಾದಾಮಿಯಾಗಿ ಅಂದರೆ ಮುಸಲ್ಮಾನರಾಗಿ ನೀವು ಕನ್ವರ್ಟ್ ಮಾಡಿ. ರಾಣಿಗಳೆಲ್ಲ ಅವ್ರಿಗೆ ಹೇಳ್ತಾರೆ, ಖಾಂಡೇರಾವ್ ನಮ್ಗೆ ತುಂಬ ಬೇಕಾದವನು, ಅವನನ್ನು ಚೆನ್ನಾಗಿ ನೋಡ್ಕೋ ನೀನು ಅಂತ. ಪ್ರಾಮಿಸ್ ಮಾಡ್ತೀನಿ ಅವನನ್ನ ನನ್ನ ಗಿಣಿನ ಹೆಂಗೆ ನೋಡ್ಕೋತೀನೋ ಆ ಥರ ಚೆನ್ನಾಗಿ ಸಾಕ್ತೀನಿ ಅಂತ ಹೇಳಿದ್ರು. ಹೈದರಲ್ಲಿ ಏನೋ ಚೆನ್ನಾಗಿ ನೋಡ್ಕೋತಾನೆ ಅಂತ ಅನ್ಕೊಂಡ್ರು. ಗಿಣಿ ಥರ ಒಂದು ಕೇಜ್ನಲ್ಲಿ ಅವನನ್ನು ಹಾಕಿ ಖಾಂಡೇರಾವ್ನ ಅವ್ರ ರೂಮ್ನಲ್ಲಿ ಒಂದು ಹಾಲಿನ ಇದು ಹೋಗೋದು, ಅದರಲ್ಲಿ ವಿಷ. ಸೊ ಬೆಳಗ್ಗೆ ಎದ್ರೆ ಆ ಮಹಾರಾಜ ಸತ್ತೋಗಿದ್ದಾನೆ. ಸೊ ಅವಾಗ ಯಾರಿಗಿದು? ಈ ಮೈಸೂರು ಮಹಾರಾಜರಿಗೆ ಒಬ್ಬರಾದ್ಮೇಲೆ ಒಬ್ರು. ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವ್ರು ಇನ್ನೂ ಬದುಕಿದ್ರು, ಅವರನ್ನ ಹೌಸ್ ಅರೆಸ್ಟ್, ಶಿ ವಾಸ್ ಲಿಟ್ರಲಿ ಕೆಪ್ಟ್ ಆನ್ ಹೌಸ್ ಅರೆಸ್ಟ್. ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಎರಡು ಹೈದರ್ ಅಲಿ ಅವ್ರ ನೇತೃತ್ವದಲ್ಲಿ ಆಗೋದು. ಎರಡರಲ್ಲೂ ಹಿ ಬೀಟ್ಸ್ ದ ಬ್ರಿಟಿಷ್ ಕಂಪ್ಲೀಟ್ಲಿ. ಇನ್ಫ್ಯಾಕ್ಟ್ ಹೈದರ್ ಗಿವ್ಸ್ ಅ ರಿವಾರ್ಡ್. ಒಂದೊಂದು ನಾಯರ್ ತಲೆ ತಂದು ಕೊಟ್ಟವನಿಗೆ 5 ರೂಪಾಯಿ ಬಹುಮಾನ. ಒಂದೊಂದು ನಾಯರ್ ಹೆಂಗಸನ್ನ ಕರ್ಕೊಂಡು ಬಂದಿದ್ದವ್ರಿಗೆ 3 ರೂಪಾಯಿ ಬಹುಮಾನ. ಭವಿಷ್ಯ ಹೇಳಕ್ಕೆ ಹೋಗೋದು, ಡೋಲ್ ಹೊಡ್ಕೊಂಡು ಒಂದೊಂದು ಹಳ್ಳಿಗೂ ಹೋಗಿ ಒಂದೊಂದು ಮನೆಗೂ ಹೋಗ್ತಾಳೆ. ಅಲ್ಲಿನ ಮನೆಯಲ್ಲಿ ಯಾವುದಾದ್ರೂ ಸುಂದರವಾದ ಹುಡುಗಿ ಏನಾದರೂ ಇದ್ರೆ ಆ ನ್ಯೂಸ್ನ ಹೋಗಿ ಹೈದರ್ಗೆ ತಲುಪಿಸ್ತಾ ಇದ್ಲು. ನೆಕ್ಸ್ಟ್ ಡೇ ಬಂದು ಸೈನ್ಯದವರು ಅವ್ರನ್ನ ಅಪಹರಣ ಮಾಡಿಕೊಂಡು ಅವನ ಅಂತಃಪುರಕ್ಕೆ ಕರ್ಕೊಂಡು ಹೋಗೋರು. ಅಫ್ಘಾನಿಸ್ತಾನ್ ರಾಜ ಜಮನ್ ಶಾ ಅವನಿಗೆ ಪತ್ರ ಬರೀತಾರೆ ಇವರು, ನೀವು ಬಂದು ಭಾರತದ ಮೇಲೆ ಆಕ್ರಮಣ ಮಾಡಿ, ಮೊದಲನೇ ವರ್ಷ ನಾವು ಕಂಪ್ಲೀಟ್ ಉತ್ತರ ಭಾರತನ ಕಾಫಿರ್ಸ್ ಡಿಫೀಟ್ ಮಾಡೋಣ, ಎರಡನೇ ವರ್ಷ ಸೌತ್ ಇಂಡಿಯಾ ಫುಲ್ ಕಾಫಿರ್ಸ್ನ ವಿಲ್ ಫ್ಲಶ್ ದೆಮ್ ಔಟ್, ಆಮೇಲೆ 2 ವರ್ಷ ಯುದ್ಧ ಆದಮೇಲೆ ವಿ ವಿಲ್ ಮೀಟ್ ಆ್ಯಂಡ್ ಈ ಫುಲ್ ಭಾರತನ ವಿಲ್ ಡಿವೈಡ್ ಇಟ್ ಅಮಂಗ್ ಆರ್ ಸೆಲ್ಸ್ ಆ್ಯಂಡ್ ಮೇಕ್ ಇಟ್ ಅನ್ ಇಸ್ಲಾಮಿಕ್ ಕ್ಯಾಲಿಫೇಟ್. ಹೆಂಗಾರ್ ಕಮ್ಯುನಿಟಿ ಬಿಲಾಂಗ್ ಆಗಿದ್ದು ಈ ನಾರಾಯಣ ರಾವ್ ತಿರುಮಲ್ ರಾವ್, ಅವ್ರಿಗೊಂದು ಪಾಠ ಕಲಿಸ್ಬೇಕು ಅಂತ ನರಕ ಚತುರ್ದಶಿ ದಿನ, ದೀಪಾವಳಿ ಒಂದು ದಿನ ಹಿಂದೆ ಈ ಆಲ್ಮೋಸ್ಟ್ 700 ಗಂಡಸರು ಹೆಂಗಸರು ಮಕ್ಕಳು ಇವ್ರನ್ನೆಲ್ಲ ಒಂದು ಭೋಜನಕ್ಕೆ ಕರೆದ್ಬಿಟ್ಟು ಫೀಸ್ಟ್ ಮಾಡ್ತಾ ಇರುವಾಗ, ಲಕ್ಷ್ಮೀ ನರಸಿಂಹ ದೇವಸ್ಥಾನ ಈಗಲೂ ಇದೆ ಅದು ಶ್ರೀರಂಗಪಟ್ಟಣದಲ್ಲಿ, ಅಲ್ಲಿ ಅವರು ಊಟ ಮಾಡ್ತಾ ಇರುವಾಗ ಅವರು ಕನ್ನಡ ಪ್ರೇಮಿ ಅಂತ ಹೇಳೋರ್ಗೆ ಕನ್ನಡನೇ ತೆಗೆದುಬಿಟ್ಟು ಅದ್ರ ಜಾಗದಲ್ಲಿ ಪರ್ಷಿಯನ್ ಹಾಕಿದ್ದು ಈಗಲೂ ನಮ್ಮ ರೆವಿನ್ಯೂ ರೆಕಾರ್ಡ್ಸ್ನಲ್ಲಿ ಖಾತಾ ಇದು ಅನುಮಾನನೇ ಬೇಡ. ಹಿ ವಾಸ್ ಅ ವೆರಿ ಬ್ರೇವ್ ಸೋಲ್ಜರ್ ಆ್ಯಂಡ್ ಬ್ರಿಟಿಷರ್ ವಿರುದ್ಧ ಹಿ ಹ್ಯಾಡ್ ಲಾಟ್ ಆಫ್ ಹೇಟ್ರೆಡ್ ಅವ್ರ ಬಗ್ಗೆ. ಟಿಪ್ಪು ಸುಲ್ತಾನ್ ಇವತ್ತಿನ ಸಮುದಾಯಗಳು, ಇವತ್ತಿನ ಮುಸಲ್ಮಾನರು ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ ಈ ಕ್ರೂರಿಗಳು ಇವ್ರು ಮಾಡಿದ್ದಕ್ಕೆ ಅವ್ರ ಹೊಣೆಗಾರರು ಅಲ್ವೇ ಅಲ್ಲ. ದ ಐ ವಿಟ್ನೆಸ್ ಅಕೌಂಟ್ಸ್ ಅವ್ರು ಆ್ಯಲನ್ ಬೀಟ್ಸನ್ ಅನ್ನೋ ಬ್ರಿಟಿಷ್ ಕಮಾಂಡರ್ಸ್ ಅವ್ರು ಬರೀತಾರೆ, ಕಣ್ಣು ಓಪನ್ ಆಗಿತ್ತು, ದ ಬಾಡಿ ವಾಸ್ ಸ್ಟಿಲ್ ವಾರ್ಮ್ ಆ್ಯಂಡ್ ಹಿ ವಾಸ್ ಸ್ಟಿಲ್ ಹೋಲ್ಡಿಂಗ್ ದ ಸ್ವೋರ್ಡ್ ದ ಬಾಡಿ. ಅವ್ರಿಗೂ ಭಯ ಆಯಿತು ಏನಾದರೂ ಸಡನ್ ಆಗಿ ಎದ್ಬಿಟ್ಟು ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ ಅಂತ. ಆಮೇಲೆ ಅವ್ನ ಪಲ್ಸ್ನ ನೋಡಿದಾಗ ದೇ ರಿಯಲೈಸ್ ದಟ್ ಹಿ ಈಸ್ ಡೆಡ್. ನಾನು ಬರೆದಿದ್ದೆಲ್ಲ ಸತ್ಯ, ಒಂದೊಂದು ಹೇಳಿಕೆಗೂ ಸಾಕ್ಷಿ ಆಧಾರಗಳು ಇದೆ. ಟಿಪ್ಪು ಸುಲ್ತಾನ್ ಸತ್ ಮೇಲೆ ಅವ್ರ ರೂಮ್ನಲ್ಲಿ ಒಂದು ಅಗ್ರಿಮೆಂಟ್ ಬ್ರಿಟಿಷ್ ಕೈಗೆ ಸಿಗತ್ತೆ. ರಾಜೇಶ್ ರಿವೀಲ್ಸ್ನ ಈ ಹೊಸ ಪಾಡ್ಕಾಸ್ಟಲ್ಲಿ ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಈ ಸ್ಪೆಷಲ್ ಗೆಸ್ಟ್, ಅವರ ಸಾಧನೆ ಬಹಳನೇ ದೊಡ್ಡದು. ಬಹಳ ಚಿಕ್ಕ ವಯಸ್ಸಿಗೆ ಇವರು ಆಲ್ಮೋಸ್ಟ್ 1-2 ನಮ್ಮ ಭಾರತ ದೇಶದಲ್ಲಿ ಅಂದರೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸಲ್ಲಿ ಇವರು ಬರೆದಂಥ ಪುಸ್ತಕಗಳು ಬೇರೆ ಭಾಷೆಗಳಿಗೆ ಅನುವಾದ ಆಯಿತು. ಒಟ್ಟು 10 ಪುಸ್ತಕಗಳು ಬರೆದಿದ್ದಾರೆ, ಅದು ಇಂಗ್ಲೀಷಲ್ಲಿ. ಒಂದು ಸ್ಪೆಷಾಲಿಟಿ ಏನು ಅಂದರೆ ಇವರು ಬರೆದಂಥ ಅಂದರೆ ಇವರ ಇಂಟ್ರೆಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಇವರು ಬರೆದಿರ್ತಕ್ಕಂಥ ಎಲ್ಲ ಪುಸ್ತಕಗಳು ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಹಿಸ್ಟ್ರಿ ಬಗ್ಗೆ.
ಇತ್ತೀಚೆಗೆ ಅವ್ರು ಬರೆದಂಥ ಒಂದು ಪುಸ್ತಕ ಟಿಪ್ಪು ಸುಲ್ತಾನ್. ಇದು ಬೇರೆ ಎಲ್ಲ ಭಾಷೆಗಳಲ್ಲೂ ಇದು ಬಿಡುಗಡೆ ಆಯಿತು. ಕನ್ನಡ, ತೆಲುಗು, ತಮಿಳ್, ಆಮೇಲೆ ಬೆಂಗಾಲಿ, ಒರಿಸ್ಸಾ, ಹಿಂದಿ. ಸೊ ಇವ್ರನ್ನ ಪಾಡ್ಕಾಸ್ಟಿಗೆ ನಾನು ಕರ್ಕೊಂಬರೋದೇ ತುಂಬ ತುಂಬ ಕಷ್ಟ ಆಯಿತು. ಯಾಕಂದರೆ ಯಾವಾಗಾದರೂ ಫೋನ್ ಮಾಡಲಿ, ಓಕೆ ಬಂದ್ಬಿಡ್ತೀನಿ ರಾಜೇಶ್, ನಾಳೆ ಡೆಲ್ಲಿ, ನಾಡಿದ್ದು ಹೈದರಾಬಾದ್. ಎಷ್ಟು ಬ್ಯುಸಿ ಇರೋ ಮನುಷ್ಯ ಅಂದರೆ ಫೈನಲಿ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿದ್ದಾರೆ. ಒಂದೇ ಒಂದು ಸಣ್ಣ ಇಂಟ್ರೋ ಇವ್ರ ಬಗ್ಗೆ. ಅಪ್ಪಂದು ಅವರ ತಂದೆ ಭಾಷೆ ಮರಾಠಿ, ತಾಯಿ ಭಾಷೆ ತಮಿಳ್, ಆದರೆ ಇವರ ಮಾತೃಭಾಷೆ ಕನ್ನಡ. ಹೇಗೆ ಅಂತೀರಾ? ಬನ್ನಿ ಮಾತಾಡೋಣ. ನಮ್ಮ ಹೆಮ್ಮೆಯ ಕನ್ನಡಿಗ ಎಸ್ ವಿಕ್ರಾಂತ್ ಸಂಪರ್ಕ್ ಅವರಿದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ ರಾಜೇಶ್, ಹೇಗಿದ್ರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆರಾಮ್. ನಿದ್ದೆ ಮಾಡ್ತೀರಾ ಟೈಮ್ ಕರೆಕ್ಟ್ ಆಗಿ? ಅದು ತುಂಬಾ ಕಷ್ಟ. ಫ್ಲೈಟ್ ಎಲ್ಲ ಮಲಗ್ಬಿಡ್ತೀರಾ? ನಿದ್ದೆನಲ್ಲೂ ಟಿಪ್ಪು ಸುಲ್ತಾನ್ ಬೇರೆ ಕ್ಯಾರೆಕ್ಟರ್ಸ್ ಬರ್ತಾ ಇರ್ತಾರೆ. ಇತ್ತೀಚೆಗೆ ವಿಕ್ರಮ್ ಸಂಪತ್ ಅವ್ರು ಬರೆದಂತ ಈ ಪುಸ್ತಕ ಟಿಪ್ಪು ಸುಲ್ತಾನ್ ಏನಿದೆಲ್ಲ, ಈ ಪುಸ್ತಕಗಳ ವಿಚಾರವಾಗಿ ಜೊತೆಗೆ ಇವರು ಬರೆದಿರ್ತಕ್ಕಂಥ ಇನ್ನೂ ಸಾಕಷ್ಟು ಪುಸ್ತಕಗಳಿದೆ. ನನಗೆ ಅದು ಒಂದು ಪುಸ್ತಕ ತುಂಬಾನೇ ಇಷ್ಟ ಆಗಿತ್ತು. ಇವ್ರದ್ದು ಹಿಂದಿನ ಪುಸ್ತಕ, ಅದ್ರ ಬಗ್ಗೆ ಕೂಡ ಮಾತಾಡೋದಿದೆ. ಅಂಡ್ ಮೊದಲನೇದಾಗಿ ವಿಕ್ರಮ್, ಇತಿಹಾಸ ಅಂದ್ರೆ ಸಾಕಷ್ಟು, ಅದು ಸಮುದ್ರ ತರ. ಅದು ಇಷ್ಟು ವಿಚಾರಗಳಿಟ್ಕೊಂಡು ಈಗ ನೀವು ಟಿಪ್ಪು ಸುಲ್ತಾನ್ ಬಗ್ಗೆ ಈ ಪುಸ್ತಕ ಬರೀಬೇಕು ಅಂತ ಯಾಕೆ ಇದು ಇಂಟ್ರೆಸ್ಟ್ ನಿಮಗೆ ಶುರುವಾಗಿತ್ತು? ನಾನು ಲೇಖನ ಮತ್ತು ಇತಿಹಾಸದ ಸಂಶೋಧನೆಗೆ ಇಳಿದಿದ್ದೇ ಒಂದು ರೀತಿನಲ್ಲಿ ರಾಜೇಶ್, ಥ್ಯಾಂಕ್ಸ್ ಟು ಟಿಪ್ಪು ಸುಲ್ತಾನ್. ಹೇಗೆ ಅಂದರೆ 12-13 ವರ್ಷದ ಹುಡುಗ ಆಗಿದ್ದೆ. ಇಲ್ಲೇ ಬೆಂಗಳೂರಿನಲ್ಲಿ ಅರಬಿಂದೋ ಮೆಮೋರಿಯಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಿದ್ದು, ಬನಶಂಕರಿನಲ್ಲಿ. ಬನಶಂಕರಿನಲ್ಲಿ ಅವಾಗ ನಿಮಗೆ ಜ್ಞಾಪಕ ಇರ್ಬೋದು, ದೇರ್ ವಾಸ್ ಅ ಸೀರಿಯಲ್ ಸ್ವೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತ, ಸಂಜಯ್ ಖಾನ್ ಪ್ರೊಡಕ್ಷನ್. ಅದರಲ್ಲಿ ಅವರೇ ಟಿಪ್ಪು ಸುಲ್ತಾನ್ ರೋಲ್ನಲ್ಲೂ ಅವರು ಪ್ಲೇ ಮಾಡಿದ್ರು. ಆ ಸೀರಿಯಲ್ನಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಅವ್ರ ತಂದೆನ ಚೆನ್ನಾಗಿ ತೋರಿಸೋದಕ್ಕೆ, ಒಳ್ಳೆ ಪೋರ್ಟ್ರೇಲ್ ಕೊಡೋದಕ್ಕೋಸ್ಕರ ನಮ್ಮ ಮೈಸೂರು ರಾಜಮನೆತನ ಏನಿದೆ ಅದನ್ನು ತುಂಬ ಕೆಟ್ಟದಾಗಿ ಅದರಲ್ಲಿ ತೋರಿಸಿದ್ರು. ಮೈಸೂರು ರಾಜರನ್ನ, ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅವಾಗ ಇದ್ದಿದ್ದ ಮಹಾರಾಜ, ಅವ್ರನ್ನ ಒಂದು ಆಲ್ಮೋಸ್ಟ್ ಹಿ ವಾಸ್ ಶೋನ್ ಲೈಕ್ ಎ ಫ್ಯಾಟ್ ಬಫೂನ್ ಹೂ ವಾಸ್ ನರ್ತಕಿ ಜೊತೆ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಹೆಂಡತಿ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ, ಅವ್ರ ಹೆಸರಿನಲ್ಲಿ ಒಂದು ಕಾಲೇಜು ಇಲ್ಲಿದೆ, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜ್ ಅಂತ. ಆ ಮಹಾರಾಣಿನೂ ಶಿ ವಾಸ್ ಆಲ್ಮೋಸ್ಟ್ ಶೋನ್ ಲೈಕ್ ಅ ವ್ಯಾಂಪ್ ಆ ಸೀರಿಯಲ್ನಲ್ಲಿ. ಆ್ಯಂಡ್ ಇದನ್ನು ತಗೊಂಡು ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ತುಂಬ ಪ್ರತಿಭಟನೆ ಆಯಿತು. ಬಿಕಾಸ್ ಐ ಥಿಂಕ್ ಇವಾಗಲೂ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದಮೇಲೂ ನಮ್ಮ ಕರ್ನಾಟಕದಲ್ಲಿ, ಅಟ್ಲೀಸ್ಟ್ ಸೌತ್ ಕರ್ನಾಟಕನಲ್ಲಿ ಒಡೆಯಾರ್ ಮನೆತನದ ಬಗ್ಗೆ ತುಂಬ ಆದರ ನಮ್ಮೆಲ್ಲರ ಮನಸ್ಸಿನಲ್ಲಿದೆ. ಅದಕ್ಕೆ ಕಾರಣನೂ ಇದೆ, ಬಿಕಾಸ್ ಮಾಡರ್ನ್ ಕರ್ನಾಟಕ ಅದು ಏನೊಂದು ಅಡಿಪಾಯ ಅವ್ರು ಹಾಕಿದ್ದಾರೆ. ಐ ಥಿಂಕ್ ಅದರಿಂದನೇ ಟುಡೇ ಕರ್ನಾಟಕ ಇಸ್ ಅ ಪ್ರೋಗ್ರೆಸಿವ್ ಸ್ಟೇಟ್. ಇಂಡಸ್ಟ್ರಿಯಲ್ ಅಡ್ವಾನ್ಸ್ಮೆಂಟ್ ಎಲ್ಲ ಈ ರಾಜ್ಯದಲ್ಲಿ ಆಗಿದ್ದು. ಎಸ್ಪೆಷಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಗಾಂಧೀಜಿ ಖುದ್ದಾಗಿ ರಾಜ ಋಷಿ ಅಂತ ಹೇಳಿದ್ರು. ಇಂಥ ಒಂದು ಪ್ರಾವಿನ್ಸ್ಗೆ ಸ್ವಾತಂತ್ರ್ಯ ಬೇಕಾ ಅನ್ನೋದು ಗಾಂಧೀಜಿ ಅವಾಗ ಕೇಳಿದ್ರು. ಆ ಥರ ಒಂದು ಮನೆತನ ನಮ್ಮ KRS ಡ್ಯಾಮ್ ಇರಲಿ, ಇವಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿ ಏನಿದೆ, ಅದೆಲ್ಲ ಈ ರಾಜಮನೆತನದ ಕೊಡುಗೆ. ಅಂಥ ಒಂದು ಮನೆತನವನ್ನು ಹೀಗೆ ನಿಕೃಷ್ಟವಾಗಿ ತೋರಿಸಿದ್ದು ಐ ಥಿಂಕ್ ತುಂಬ ಜನ ಅದಕ್ಕೆ ಬೇಜಾರು ಪಟ್ಕೊಂಡ್ರು. ಇಲ್ಲಿ ಸಾಕಷ್ಟು ಪ್ರತಿಭಟನೆ ಆಗಿತ್ತು, ಇದು 1990s. ಆ್ಯಂಡ್ ಅವಾಗ ನಿಮಗೆ ಜ್ಞಾಪಕ ಇದ್ದರೆ ಇವನ್ ದಿ ಸ್ಟುಡಿಯೋ, ಪ್ರೀಮಿಯರ್ ಸ್ಟುಡಿಯೋ ಇಲ್ಲಿ, ಅಲ್ಲಿ ಬೆಂಕಿ ಬಂದ್ಬಿಟ್ಟು ಎಲ್ಲ ಮೈಸೂರಿನಲ್ಲಿ ಅದು ಎವ್ರಿಬಡಿ ಹೆಡ್ ಗಾಟ್ ಅಫೆಕ್ಟೆಡ್. ಕೆಲವು ಜನ ಸತ್ತು ಹೋದ್ರು ಅನ್ಸುತ್ತೆ. ಆ್ಯಂಡ್ ಸಂಜಯ್ ಖಾನ್ ಮಖಾನು ಸುಟ್ಟೋಗಿತ್ತು. ಸೊ ಅವಾಗ ಇಲ್ಲಿ ಕನ್ನಡ ಮೀಡಿಯಾನಲ್ಲಿ ಸಾಕಷ್ಟು ಜನ ಇದು ಒಡೆಯರ್ ಅವರ ಶಾಪ, ಅವ್ರಿಗೆ ಆ ಥರ ತೋರಿಸಿದ್ದಕ್ಕೋಸ್ಕರ ಈ ಥರ ಆಯಿತು ಅಂತ ಏನೇನೋ ಇದು ಬರ್ತಾ ಇತ್ತು, ಕಾಲಮ್ಸ್ ಆ್ಯಂಡ್ ಗಾಸಿಪ್. ನಾನು ಅವಾಗ 12-13 ವರ್ಷದ ಹುಡುಗ. ನಿಜ ಹೇಳ್ಬೇಕಂದ್ರೆ ಅವಾಗ ಸ್ಕೂಲ್ನಲ್ಲಿ ಹಿಸ್ಟ್ರಿ ವಾಸ್ ಮೈ ಮೋಸ್ಟ್ ಹೇಟೆಡ್ ಸಬ್ಜೆಕ್ಟ್. ಸೊ ಇಷ್ಟನೇ ಇರಲಿಲ್ಲ. ಅದು ಸುಮ್ಮನೆ ಕಂಠಸ್ಥ ಮಾಡ್ಕೊಳ್ಳೋದು, ಯಾವ ಇಸ್ವಿ ಆದ್ಮೇಲೆ ಯಾರು ಬಂದರು, ಯಾವ ಇದರಲ್ಲಿ ಯಾವ ಯುದ್ಧ ಆಯಿತು, ಇದನ್ನ ಕಲ್ತ್ಕೊಂಡು ನಮ್ಗೆ ಏನು ಉಪಯೋಗ ಅಂತ ಅನ್ಸೋದು. ಆಲ್ಮೋಸ್ಟ್ ಆಲ್ ದ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಯಾವುದಾದ್ರೂ ಸಬ್ಜೆಕ್ಟ್ ಬಂದಿದೆ ಅಂದರೆ ಹಿಸ್ಟ್ರಿಗೆ. ಯಾವಾಗಲೂ ಹಿಸ್ಟ್ರಿ ಕ್ಲಾಸ್ನಲ್ಲಿ ಔಟ್ಸೈಡ್, ಫೌಂಡ್ ನೀಲಿಂಗ್ ಡೌನ್ ಔಟ್ಸೈಡ್ ಕ್ಲಾಸ್. ಆ ಥರ ಒಂದು ಹುಡುಗನಿಗೆ ಈ ಸೀರಿಯಲ್ನಲ್ಲಿ ಬಂದಿದ್ದು ಪೋರ್ಟ್ರೇಯಲ್ ಆ್ಯಂಡ್ ಈ ಪ್ರೊಟೆಸ್ಟ್, ಅದು ಏನಾಯಿತು ನನಗೆ ಗೊತ್ತಿಲ್ಲ. ನೀವು ಹೇಳ್ದಂಗೆ ನನ್ನ ಫ್ಯಾಮಿಲಿ ಕನೆಕ್ಷನ್ ಏನಿಲ್ಲ ಮೈಸೂರಿಗೆ. ನಮ್ಮ ತಾಯಿ ಮಹಾರಾಷ್ಟ್ರಿಯನ್, ಮರಾಠಿ ಸ್ಪೀಕಿಂಗ್, ತಂದೆ ತಮಿಳ್ ಭಾಷೆ. ಆದರೂ ಅವ್ರಿಗೂ ದೇವರ್ ಆಲ್ಸೋ ಕ್ವೈಟ್ ಅಫೆಕ್ಟೆಡ್. ಮೈಸೂರು ಮಹಾರಾಜರ ಬಗ್ಗೆ ಒಂದು ಚಿತ್ರಣ ಇದೆ ನಮ್ಮ ಮನಸ್ಸಿನಲ್ಲಿ. ಈಗಲೂ ನೀವು ಹಳೆ ಮೈಸೂರು ಕಡೆ ಹೋದರೆ ಪೂಜಾ ರೂಮ್ನಲ್ಲಿ ದೇವರ ಇದು ಪಟದ ಪಕ್ಕ ಮಹಾರಾಜರದ್ದು ಫೋಟೋಸ್. ಅಲ್ಲೇ ಅಂತಲ್ಲ, ಈಗ ಪ್ರತಿಯೊಬ್ಬ ಕನ್ನಡಿಗ ಅನ್ನ ತಿಂತಿರೋದಕ್ಕೆ ಕಾರಣನೇ ಹೌದು ಮೈಸೂರು ಮಹಾರಾಜರು. ಹೌದು, ಅವ್ರು ಮಾಡಿದಂತ ಕೆಲಸಗಳು, ಕರೆಂಟ್ ಇಂದ ಹಿಡಿದು ನಾವಿಲ್ಲಿ ಬೆಂಗಳೂರು
ಕಾವೇರಿ ಫಸ್ಟ್ ಸಿಟಿ ಇನ್ ದಿ ಹೋಲ್ ಕಂಟ್ರಿ ಟು ಬಿ ಎಲೆಕ್ಟ್ರಿಫೈಡ್ ನಮ್ಮ ಬ್ಯಾಂಗ್ಳೂರ್ 1905 ನಲ್ಲಿ. ಥ್ಯಾಂಕ್ಸ್ ಟು ದ ಎಫರ್ಟ್ಸ್ ಆ್ಯಂಡ್ ಅವ್ರ ದಿವಾನ್ಸ್ ಏನಿದ್ರು, ಶೇಷಾದ್ರಿ ಅಯ್ಯರ್, ಸರ್ ಎಂ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮೇಲ್, ಇವರೆಲ್ಲರ ಕೊಡುಗೆ. ಅದಕ್ಕೆ ಮೈಸೂರು ಸಂಸ್ಥಾನ ಅಂದರೆ ಇನ್ನೂ ಕನ್ನಡಿಗರಿಗೆ ತುಂಬ ಆದರ ಮತ್ತು ಹೆಮ್ಮೆ ಇದೆ. ಸೊ ಆ ಟೈಮ್ನಲ್ಲಿ ಅದು ಏನಾಯಿತು ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಆನ್ ಅ ವಿಮ್ ಐ ಸೆಡ್, ಈ ಒಂದು ಮಹಾರಾಜ ಮತ್ತು ಮಹಾರಾಣಿ ಬಗ್ಗೆ ನಾನು ಸತ್ಯ ತಿಳ್ಕೋಬೇಕು ಅಂತ ಪ್ರತಿ ಹಾಲಿಡೇಸ್ನಲ್ಲೂ ಮೈಸೂರಿಗೆ ಹೋಗೋದು. ನಮ್ಮ ಫುಲ್ ಫ್ಯಾಮಿಲಿ ಪ್ರಾಜೆಕ್ಟ್ ಆಗೋಗಿತ್ತು ಅದು. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ಎಲ್ಲರೂ ಜೊತೆಗೆ ಬರೋರು ಮೈಸೂರಿಗೆ. ಅಲ್ಲಿ ರಾಜಮನೆತನ ಜನನ ಇಂಟರ್ವ್ಯೂ. ಅವ್ರಿಗೂ ಇಂಟ್ರೆಸ್ಟ್ ಇತ್ತು, ಅಪ್ಪ ಅಮ್ಮಂಗೂ ಇಂಟ್ರೆಸ್ಟ್ ಇರ್ಲಿಲ್ಲ ಪಾಪ. ನನ್ನ ಒತ್ತಾಯಕ್ಕೆ ಅವರು ಬರ್ತಾ ಇದ್ರು. ಚಿಕ್ಕ ಹುಡುಗ, ಅವನನ್ನು ಒಬ್ಬನೇ ಕಳ್ಸೋಕ್ಕಾಗಲ್ಲ ಅಂತ ನನ್ನ ಜೊತೆ ಆಸೆಗಳಿಗೆಲ್ಲ ಅವ್ರು ಏನೋ ಅಂತ ಸಪೋರ್ಟ್ ಮಾಡ್ತಿದ್ರು. ನಾನಿವತ್ತು ವಾಟ್ ಎವರ್ ಐ ಆಮ್, ಅದು ಥ್ಯಾಂಕ್ಸ್ ಟು ದೆಮ್. ಅವ್ರ ಸಹಾಯ ಮತ್ತು ಸಪೋರ್ಟ್ ಇಲ್ದಿದ್ರೆ, ಎನ್ಕರೇಜ್ಮೆಂಟ್ ಇಲ್ದಿದ್ರೆ, ಐ ವೋಂಟ್ ಹ್ಯಾವ್ ಬಿಕಮ್ ಅ ಹಿಸ್ಟಾರಿಯನ್. ಸೊ ಅವಾಗ ರಾಜಮನೆತನ ಜನ ಮತ್ತು ಹಳೆ ಪೈಕಿ ಯಾರ್ಯಾರು ಇದ್ರೋ ಅವ್ರ ಜೊತೆ ಎಲ್ಲ ಮಾತಾಡೋದು. ಅದನ್ನು ಒಂದು ಪುಸ್ತಕ ಮಾಡಬೇಕು ಅಂತ ಏನೂ ಒಂದು ಆಸೆ ಇರಲಿಲ್ಲ. ಸುಮ್ಮನೆ ಎಲ್ಲ ಸಂಗ್ರಹಿಸ್ಬಿಟ್ಟು ನನ್ನದೇ ಒಂದು ಚಿಕ್ಕ ಒಂದು ಲಾಗ್ ಬುಕ್ ಥರ ಮಾಡಿಟ್ಕೊಂಡಿದ್ದು. ಇನಿಷಿಯಲಿ ಬರೀ ಆ ಒಂದು ಮಹಾರಾಜ ಮಹಾರಾಣಿ ಬಗ್ಗೆ ನನಗೆ ಆಸಕ್ತಿ ಉಂಟಾಯಿತು. ಬಟ್ ನೋಡ್ತಾ ನೋಡ್ತಾ ಅದು ಕಂಪ್ಲೀಟ್ ಅವ್ರದ್ದು ಎಂಟೈರ್ ಡೈನೆಸ್ಟಿ, ಅದ್ರ ಬಗ್ಗೆ ನನ್ನ ಆಸಕ್ತಿ ಎಕ್ಸ್ಪ್ಯಾಂಡ್ ಆಯಿತು. ಆ್ಯಂಡ್ ಅವರು 600 ವರ್ಷ ಆಳ್ವಿಕೆ ಇತ್ತು ಒಡೆಯರ್ದು. ಅದು 1399 ಇಂದ 1947 ಇಂಡಿಪೆಂಡೆನ್ಸ್ ಬಂದಾಗ. ಮಧ್ಯ ಒಂದು ಅಂತರಾಲ ಬಂದಿದ್ದು 40 ವರ್ಷ. ಅದಕ್ಕೆ ಈ ಪುಸ್ತಕದ ಸಬ್ ಟೈಟ್ಲ್ ಇರೋದು ಮೈಸೂರು ಇಂಟರ್ರೆಗ್ನಮ್ ಇಂಟರ್ವೆಲ್. ಆ 40 ವರ್ಷ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರಿಂದ ರಾಜ್ಯ ಅವ್ರು ಬರೀ ಆಳ್ವಿಕೆ ಮಾಡಿದ್ದು ಬರೀ 40 ವರ್ಷ ಅಷ್ಟೇ. ಹೈದರ್ ಅಲಿ ಒಂದು 22 ವರ್ಷ, ಟಿಪ್ಪು ಸುಲ್ತಾನ್ 17 ವರ್ಷ. ಸೊ ಅಷ್ಟೇ ಅವ್ರದ್ದು ಆಳ್ವಿಕೆ. ಸೊ ಈ ಕಂಪ್ಲೀಟ್ 600 ಇಯರ್ಸ್ ಒಡೆಯರ್ ರಾಜಮನೆತನದ ಏನು ಆಳ್ವಿಕೆ ಇತ್ತು ಅದ್ರ ಬಗ್ಗೆ ಒಂದು ಪುಸ್ತಕನೂ ಮಾಡರ್ನ್ ಟೈಮ್ಸಲ್ಲಿ ಯಾರೂ ಬರದೇ ಇರಲಿಲ್ಲ. ಸೊ ಈ ನನ್ನ ಆಸಕ್ತಿ 10 ವರ್ಷ ನನ್ನ ತಲೆನಲ್ಲಿ ಹೋಗ್ತಾನೆ ಇತ್ತು. ಎವ್ರಿ ವೆಕೇಷನ್ಗಲ್ಲಿ ಹೋಗೋದು, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು, ಅದು ಸ್ವಾಂತ ಸುಖಾಯ ಅಂತೇನು ಹೇಳ್ತಾರೆ, ನಮ್ಮ ಸಂತೋಷಕ್ಕೋಸ್ಕರ. ಅದು ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ಮಾಡಿರಲಿಲ್ಲ. ಸ್ಲೋಲಿ ಕಲೆಕ್ಟ್ ಮಾಡಿ ಫುಲ್ ಫ್ಯಾಮಿಲಿ ಬಗ್ಗೆ ಅಷ್ಟು ಸಂಗ್ರಹಿಸಿದ್ದೆ. ಆ್ಯಂಡ್ ಇವ್ರ ಬಗ್ಗೆ ಪುಸ್ತಕನೇ ಇಲ್ಲ ಅಂತ ಗೊತ್ತಾದಾಗ ಫಸ್ಟ್ ನನ್ನ ಪುಸ್ತಕ ಬಂದಿದ್ದು 2008ನಲ್ಲಿ. ಅದು ಇಟ್ ವಾಸ್ ಕಾಲ್ಡ್ ಸ್ಪ್ಲೆಂಡರ್ಸ್ ಆಫ್ ರಾಯಲ್ ಮೈಸೂರ್, ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ದಿ ಒಡೆಯರ್ಸ್. ಸೊ ಅದು ಈ ಫುಲ್ 600 ಇಯರ್ಸ್ದು ಹಿಸ್ಟ್ರಿ ಇತ್ತು. ಅದರಲ್ಲಿ ಒಂದು ಸೆಕ್ಷನ್ ಬಂದು ಹೈದರ್ ಮತ್ತು ಟಿಪ್ಪು, ಅದು ಬರಲೇಬೇಕು, ಅದು ಅನಿವಾರ್ಯ. ಮೈಸೂರು ಮತ್ತು ಒಡೆಯರ್ ಇತಿಹಾಸದಲ್ಲಿ ಇವ್ರ ಕತೆ ಬರೋದು ಅನಿವಾರ್ಯ. ಬಟ್ ನನಗೆ ಈ 40 ವರ್ಷದ ಬಗ್ಗೆ ತುಂಬ ಆಸಕ್ತಿ ಇತ್ತು. ಇದನ್ನ ಇನ್ನೂ ಡೀಪಾಗಿ ಹೋಗ್ಬೇಕು, ಏನು ನಡೆದಿತ್ತು, ಯಾಕೆ ಆ ಥರ ಆಯಿತು. ಆ್ಯಂಡ್ ಆ ಕಾಲ ನೀವು ನೋಡಿದ್ರೆ ಆಲ್ಮೋಸ್ಟ್ ದ ಹೋಲ್ ಆಫ್ ಇಂಡಿಯಾ, 18th century ಇಂಡಿಯಾ, ದ ಕೇಯಾಸ್ ಆ್ಯಂಡ್ ದ ಕನ್ಫ್ಯೂಷನ್ ಏನಿತ್ತು ದೇಶದಲ್ಲಿ, ಅದಾದ ತಕ್ಷಣ ನಾವು ಬ್ರಿಟಿಷರ್ಗೆ ವಿ ಬಿಕೇಮ್ ಗುಲಾಮರಾಗಿದ್ವಿ. ಸೊ ಅದಕ್ಕೆ ಆ ಕಾಲಘಟ್ಟನ ಇನ್ನೂ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ನನಗೆ ಆಸೆ ಇತ್ತು. ಅವಾಗಿಂದನೇ 15 ವರ್ಷ ಮುಂಚೆ ನನಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಪುಸ್ತಕ ಬರಿಬೇಕು ಅಂತ ಇತ್ತು ಆಸಕ್ತಿ. ಆ ಪುಸ್ತಕ ಫಸ್ಟ್ ಬುಕ್ ಬಂದಾಗ ನಾನು ಬೆಂಗಳೂರಿನಲ್ಲಿ ಸಾಕಷ್ಟು ಜಾಗದಲ್ಲಿ ಹೋಗಿ ಲೆಕ್ಚರ್ ಎಲ್ಲ ಕೊಡ್ತಾ ಇದ್ದೆ. ಇಲ್ಲಿ ಒಂದ್ಸತಿ ಇದೆ ಈ ಇಂಟರೆಗ್ನಮ್ ಪೀರಿಯಡ್, ಈ ಅಪ್ಪ ಮಗನ ಬಗ್ಗೆ ಮಾತಾಡ್ತಾ ಇರೋವಾಗ ಅವ್ರು ಟಿಪ್ಪು ಸುಲ್ತಾನ್ದು ಖುದ್ದು ಬರೆದಿದ್ದು ಪತ್ರಗಳನ್ನ ನಾನೊಂದು ಕಡೆ ಓದ್ತಾ ಇದ್ದೆ. ಅದ್ರಲ್ಲಿ ಅವನೇ ಖುದ್ದಾಗಿ ಅವ್ರು ಹೇಳ್ತಾರೆ ಅವರ ಸೈನಿಕರಿಗೆ, ನೀವು ಅಲ್ಲಿ ಹೋಗಿ ಕ್ಯಾಲಿಕಟ್ಗೆ ಹೋಗಿ ಇಷ್ಟು ಜನ ಕಾಫಿರ್ನ ನೀವು ಸಂಹಾರ ಮಾಡಿ, ಇಲ್ಲ ಧರ್ಮಾಂತರಣ ಮಾಡಿ ಅಂತ, ಕನ್ವರ್ಟ್ ಮಾಡಿ ಅಂತ. ಇನ್ನೊಂದರಲ್ಲಿ ಅವರೇ ಖುದ್ದಾಗಿ ಬರೆಯೋದು, ನಾನು ಕ್ಯಾಲಿಕಟ್ನಲ್ಲಿ 4 ಲಕ್ಷ ಕಾಫಿರ್ಸ್ ಅಂದರೆ ಹಿಂದೂಸ್ ಮತ್ತು ಕ್ರಿಶ್ಚಿಯನ್ಸ್ ಯಾರು ಇಸ್ಲಾಂನ ಫಾಲೋ ಮಾಡಲು ಅವ್ರ ಕಾಫಿರ್ಗಳು, ಅವ್ರನ್ನೆಲ್ಲ ನಾನು ಧರ್ಮಾಂತರಣ ಮಾಡಿದ್ದೀನಿ ಅಂತ ಜಂಬವಾಗಿ ಅವರೇ ಅದರಲ್ಲಿ ಹೇಳ್ತಾರೆ. ಸೊ ಅವ್ರ ಪತ್ರಗಳನ್ನ ನಾನು ಓದ್ತಾ ಇದ್ದೆ. ಅವಾಗ ಸಡನ್ನಾಗಿ ಆಡಿಯನ್ಸ್ನಲ್ಲಿ ಒಂದಷ್ಟು ಜನ ಸ್ಲೋಗನ್ಸ್ ಎಲ್ಲ ಶುರು ಮಾಡಿದ್ರು, ಪ್ರತಿಭಟನೆ ಶುರು ಆಯಿತು, ಪೇಪರ್ ರಾಕೆಟ್ಸ್ ಎಲ್ಲ ಸ್ಟೇಜ್ ಮೇಲೆ ಹಾಕಿದ್ರು. ಪಾಪ ಆರ್ಗನೈಸರ್ಸ್ಗೆ ಭಯ ಆಗೋಯ್ತು, ಅವರು ಸೈಡ್ ಕರ್ಕೊಂಡು ಹೊರಟೋದ್ರು, ಪ್ರೋಗ್ರಾಮ್ ರದ್ದಾಯಿತು. ನಮ್ಮ ತಂದೆ ಫಸ್ಟ್ ರೋನಲ್ಲಿ ಕೂತಿದ್ರು, ಅವ್ರಿಗೆ ಯಾರೋ ಬಂದು ಒಂದು ಪ್ಯಾಂಪ್ಲೆಟ್ ಕೊಟ್ಟು ನಿಮಗೆ ಇರೋದೊಬ್ಬನೇ ಮಗ, ಅವ್ನು ಜಾಸ್ತಿ ವರ್ಷ ಇರಬೇಕು ಅಂದರೆ ಸ್ವಲ್ಪ ನೋಡ್ಕೊಂಡು ಮಾತಾಡೋಕ್ಕೆ ಹೇಳಿ ಅವ್ರಿಗೆ ಅಂತ ಉಪದೇಶ ಕೊಟ್ಬಿಟ್ಟು ಹೋದರು. ಅದಾಗಿ ಒಂದು 2 ವಾರಕ್ಕೆ ನಾನು ಮೈಸೂರಿನ ದಿವಾನರ ಬಗ್ಗೆ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ನಲ್ಲಿ ಬರಿತಾ ಇದ್ದೆ ಲೇಖನ. ಶುರುವಾಗಿದ್ದು ದಿವಾನ್ ಪೂರ್ಣಯ್ಯ ವಾಸ್ ಬೋತ್ ಹೈದರ್ ಆ್ಯಂಡ್ ಟಿಪ್ಪುಸ್ ದಿವಾನ್. ಅದರಲ್ಲಿ ಟಿಪ್ಪು ಸುಲ್ತಾನ್ ಕುರಿತ ಒಂದಷ್ಟೇನೋ ಒಂದು ರೆಫರೆನ್ಸಸ್ ಇತ್ತು. ಅದನ್ನ ನೋಡಿ ತಿರ್ಗಾ ಗಲಭೆ.
ಆ ನ್ಯೂಸ್ ಪೇಪರ್ ಆಫೀಸ್ ಎದುರುಗಡೆ MG ರೋಡ್ನಲ್ಲಿ ಒಂದಷ್ಟು ಪ್ರೊಟೆಸ್ಟರ್ಸ್ ಎಲ್ಲ ಸೇರಿಕೊಂಡು ಅದು ಇದು ಮಾಡಿ ಅವನು ನಾನು ಅಪಾಲಜಿ ಕೊಡಬೇಕು ಅಂತ ಹೇಳಿದ್ರು. ನಾನು ಐ ಆಮ್ ನಾಟ್ ಗೋ ಟು ಗಿವ್ ಎನಿ ಅಪಾಲಜಿ, ನಾನು ಬರೆದಿದ್ದೆಲ್ಲ ಸತ್ಯ, ಒಂದೊಂದು ಹೇಳಿಕೆಗೂ ಸಾಕ್ಷಿ ಆಧಾರಗಳು ಇದೆ, ಸೊ ಅದರಿಂದ ನಾನು ಯಾಕೆ ಅಪಾಲಜಿ ಕೊಡಬೇಕು. ಅವ್ರಿಗೆ ಎಡಿಟರ್ ಆಫ್ ದ ನ್ಯೂಸ್ ಪೇಪರು ಹೇಳಿದ್ದೇನೆಂದರೆ, ವಿಕ್ರಮ್ ಅವ್ರಿಗೆ ಕೊಟ್ಟಿದ್ದು ಎಷ್ಟು ಸ್ಪೇಸ್ ಇದೆಯೋ ಅದಕ್ಕೆ ಡಬಲ್ ನಿಮಗೆ ಕೊಡ್ತೀವಿ, ಇಂಟೆಲೆಕ್ಚುಲಿ ನೀವು ಅವ್ರ ಜೊತೆ ಏನು ಡಿಫ್ರೆನ್ಸ್ ಇದೆಯೋ ಅದನ್ನು ಬರೀರಿ ಅಂತ. ಇಲ್ಲ, ಅದಕ್ಕೂ ಒಪ್ಪಲಿಲ್ಲ. ಆಮೇಲೆ ಅಲ್ಲೇ MG ರೋಡ್ನಲ್ಲಿ ನನ್ನ ಎಫಿಜಿನ ಬರ್ನ್ ಮಾಡಿದ್ರಂತೆ ಎಲ್ಲರೂ ಸೇರಿಕೊಂಡು. ಸೊ ಅವಾಗ ನಾನು 26-27 ವರ್ಷದ ಹುಡುಗ. ಸೊ ನಮ್ಮ ತಂದೆ ತಾಯಿ ಅವ್ರಿಗೆ ತುಂಬ, ನಮ್ಮ ತಾಯಿ ಅಷ್ಟು ಶಿ ವಾಸ್ ನಾಟ್ ಕೀಪಿಂಗ್ ಗುಡ್ ಹೆಲ್ತ್. ಸೊ ಅವಾಗ ಅವ್ರು ನನ್ನ ಹತ್ರ ಆಣೆ ತೊಗೊಂಡ್ರು, ಇನ್ಮೇಲಿಂದ ನೀನು ಟಿಪ್ಪು ಸುಲ್ತಾನ್ ಬಗ್ಗೆ ಯಾವತ್ತೂ ಪಬ್ಲಿಕ್ನಲ್ಲಿ ಮಾತಾಡಬಾರ್ದು, ಅವನ ಬಗ್ಗೆ ಬರೀಬಾರ್ದು ಅಂತ. ಸೊ ಅವ್ರನ್ನ ಸಂತೋಷ ಪಡಿಸೋಕ್ಕೆ ಐ ಅಗ್ರೀಡ್. ನಾವು 2018ನಲ್ಲಿ ಅವರು ವಿ ಲಾಸ್ಟ್ ಹರ್. ಆಮೇಲೆ ನಾನು ಅನ್ಕೊಂಡೆ ಯಾರಿಗೆ ಪ್ರಮಾಣ ಕೊಟ್ಟಿದ್ನೋ ಅವರೇ ಇಲ್ಲ ಅಂದಿರುವಾಗ ಪ್ರಮಾಣಕ್ಕೂ ಏನು ಬೆಲೆ ಇಲ್ಲ. ಸೊ ಅದಾದಮೇಲೆ ಅವರು ಆಫ್ಟರ್ ವಿ ಲಾಸ್ಟ್ ಹರ್ ದೆನ್ ಐ ಡಿಸೈಡೆಡ್ ಟು ರೈಟ್. ಸೊ 15-16 ವರ್ಷದಿಂದ ತಲೆನಲ್ಲಿ ಏನು ಸುತ್ತಾ ಇತ್ತು, ಇಷ್ಟೊಂದು ಮೆಟೀರಿಯಲ್ ಮತ್ತು ಅದೇ ಸೋರ್ಸಸ್ನ ತಿರ್ಗಾ ರಿವಿಸಿಟ್ ಮಾಡಿ, ದೇಶ ಮತ್ತು ವಿದೇಶದಲ್ಲಿರುವ ಆರ್ಕೈವ್ಸ್ ಲಂಡನ್ನಲ್ಲಿ, ಪ್ಯಾರಿಸ್ನಲ್ಲಿ ಮತ್ತು ಇಲ್ಲೂ ಬೇರೆ ಬೇರೆ ಪುಣೆನಲ್ಲಿ, ಡೆಲ್ಲಿನಲ್ಲಿ, ಇದೆಲ್ಲದನ್ನು ಸಂಗ್ರಹಿಸಿ ಈ ಪುಸ್ತಕ ಬಂತು. ಅದಕ್ಕೆ ಅದರ ಸೈಜ್ ಸ್ವಲ್ಪ ತೂಕವಾಗೇ ಇದೆ, 900 ಪೇಜಸ್ ಇದೆ. ಅದರಲ್ಲಿ ಆಲ್ಮೋಸ್ಟ್ 150 ಪೇಜಸ್ ರೆಫರೆನ್ಸಸ್, ಫುಟ್ ನೋಟ್ಸ್, ಬಿಬ್ಲಿಯೋಗ್ರಫಿ, ಸೊ ದಟ್ ಏನು ಹೇಳಿದ್ರು ಅದಕ್ಕೊಂದು ಸಾಕ್ಷಿ ಆಧಾರ ಇಟ್ಕೊಂಡು ಹೇಳಬೇಕು. ಸೊ ಈಗ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯಗಳು, ನೀವು ಬರೆದಿರ್ತಕ್ಕಂಥ ಪ್ರತಿಯೊಂದು ವಿಚಾರಗಳು ಕೂಡ ಸಾಕ್ಷಿ ಸಮೇತ ಇದೆ. ಹೌದು. ಇದನ್ನ ನೀವು ಲಂಡನ್ ಅಲ್ಲಿ ಕಲೆಕ್ಟ್ ಮಾಡಿದ್ರ? ಅನೇಕ ಜಾಗದಲ್ಲಿ, ಲಂಡನ್ನಲ್ಲಿ, ಬ್ರಿಟಿಷ್ ಲೈಬ್ರರಿ ಲಂಡನ್ನಲ್ಲಿ, ಶ್ರೀರಂಗಪಟ್ಟಣ ಯುದ್ಧ ಆದಮೇಲೆ, ಶ್ರೀರಂಗಪಟ್ಟಣ ಪತನದ ನಂತರ ಅಲ್ಲಿ ಏನೇನು ಇತ್ತೋ ಎಲ್ಲ ಬ್ರಿಟಿಷ್ ಅವರು ಅಲ್ಲಿ ತೊಗೊಂಡು ಹೊರಟೋದ್ರು. ಅದನ್ನು ಸಾಕಷ್ಟು ಟ್ರಾನ್ಸ್ಲೇಷನ್ಸು ಅವ್ರು ಮಾಡಿಸಿದ್ದಾರೆ. ಕೆಲವು ಟ್ರಾನ್ಸ್ಲೇಷನ್ಸ್ ನಾನು ಅದನ್ನು ತೊಗೊಂಡೆ. ಕೆಲವನ್ನ ಓದೋದಕ್ಕೋಸ್ಕರ ನಾನೇ ಪರ್ಷಿಯನ್ನು ಕಲ್ತ್ಕೊಳ್ಳೋ ಪ್ರಯತ್ನನೂ ಮಾಡಿದೆ. ಒಂದಷ್ಟು ಓದಕ್ಕೆ ಆಗ್ತಾ ಇತ್ತು, ಆದರೆ ಒರಿಜಿನಲ್ಸ್ನೆಲ್ಲ ಬೇರೆ ಅವ್ರ ಕೈಲಿಂದ ನಾನು ಟ್ರಾನ್ಸ್ಲೇಷನ್ನು ಮಾಡಿಕೊಂಡು ಆ್ಯಕ್ಚುಯಲ್ ಪ್ರೈಮರಿ ಸೋರ್ಸಸ್ ಏನು ಹೇಳುತ್ತೆ. ಆ್ಯಂಡ್ ಎಸ್ಪೆಷಲಿ ಟಿಪ್ಪು ಸುಲ್ತಾನ್ ವಿಷಯದಲ್ಲಿ ಅವ್ರು ಸಾಕಷ್ಟು ಬರೆಯೋರು. ಹಿ ವಾಸ್ ಅ ವೆರಿ ವೆಲ್ ರೆಡ್ ಮ್ಯಾನ್. ಸೊ ಪರ್ಷಿಯನ್ನಲ್ಲಿ ಅವ್ರದ್ದು ಲೆಟರ್ಸ್ ಆಗಲಿ, ಅವ್ರ ಆಫೀಸರ್ಸ್ಗೆ ಬರೆದಿದ್ದ ಲೆಟರ್ಸ್, ಆಫೀಸರ್ಸ್ ಅವ್ರಿಗೆ ಬರೆದಿರೋ ಲೆಟರ್ಸ್, ಮತ್ತು ಅವ್ರು ಪ್ರತಿ ರಾತ್ರಿ ತುಂಬ ಜಾಸ್ತಿ ಸ್ವಪ್ನಗಳು ನೋಡ್ತಾ ಇದ್ರಂತೆ, ತುಂಬ ಕನಸು ಕಾಣೋದು. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಏನೇನು ಕನಸು ಕಾಣಿದೆ ಅಂತ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳೋರು. ಆ ಕನಸುಗಳು ಟಿಪ್ಪುವಿನ ನಿಜ ಕನಸುಗಳು ಅಂತ ಕಾರ್ಯಪ್ಪ ಅವರು ಒಂದು ಬರೆದಿದ್ದಾರೆ. ಗಿರೀಶ್ ಕರ್ನಾಡ್ ಅವರು ಅದ್ರ ಬಗ್ಗೆ ಟಿಪ್ಪುವಿನ ಕನಸುಗಳು ಅಂತ ಒಂದು ನಾಟಕ ಮಾಡಿದ್ರು. ಅದನ್ನ ಆಲ್ಮೋಸ್ಟ್ ಟು ಅಪೋಸ್ ದಟ್ ಇವಾಗ ಅಡ್ಡಾಂಡ ಕಾರ್ಯಪ್ಪ ಅನ್ನೋರು ಟಿಪ್ಪುವಿನ ನಿಜ ಕನಸುಗಳು, ರಾತ್ರಿ ಏನ್ ಕನಸು ಕಂಡ್ರೆ ಅದನ್ನ ಬೆಳಗ್ಗೆ ಕುತ್ಕೊಂಡು ಅವ್ರು ಬರೆಯೋರಂತೆ. ಕರ್ನಾಡ್ ಅವರು ಅದರಲ್ಲಿ ಹಿ ಪ್ರೆಸೆಂಟೆಡ್ ಅ ವೆರಿ ರೋಸಿ ಪಿಕ್ಚರ್, ಬಟ್ ಆಕ್ಚುಲಿ ಅವ್ರ ಕನಸುಗಳು ಏನು ಅವ್ರು ಬರ್ದಿದ್ರು ಆ ಕಾಪಿನೂ ಲಂಡನ್ನಲ್ಲಿದೆ, ಒರಿಜಿನಲ್ ಅವ್ರದ್ದು ಹ್ಯಾಂಡ್ ರಿಟನ್. ಸೊ ಅದನ್ನು ನಾನು ತೊಗೊಂಡು ನೋಡಿದಾಗ ಒಂದೊಂದು ಕನಸಿನಲ್ಲೂ ಇಟ್ ಇಸ್ ಫುಲ್ ಆಫ್ ವೈಲೆನ್ಸ್. ಕಾಫಿರ್ಸ್ನ ಹೇಗೆ ನಿರ್ಮೂಲನ ಮಾಡಬೇಕು, ಒಂದು ಕನಸಿನಲ್ಲಿ ಪ್ರಾಫೆಟ್ ಮೊಹಮ್ಮದ್ ಅವ್ರ ಮುಂದೆ ಬಂದು ಇಷ್ಟು ದೂರ ಹೋಗು, ಅಲ್ಲಿರೋ ಚರ್ಚ್ನೋ ಅಥವಾ ದೇವಸ್ಥಾನನೋ ಕೆಡವಿದ್ರೆ ನಿನಗೆ ಒಳ್ಳೇದಾಗತ್ತೆ. ಇನ್ನೊಂದರಲ್ಲಿ ಒಂದು ದೊಡ್ಡ ಪಾತ್ರೆನಲ್ಲಿ ಸಾಲಿಗ್ರಾಮಗಳು, ನಾವು ವೈಷ್ಣವರು ಪೂಜೆ ಮಾಡೋ ಸಾಲಿಗ್ರಾಮ, ಅದ್ರ ಜೊತೆ ಒಂದಷ್ಟು ಬಾದಾಮಿ, ಅದನ್ನ ರೋಲ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಕನ್ಸು ಕಾಣೋದು ಟಿಪ್ಪು ಸುಲ್ತಾನ್. ಬೆಳಗ್ಗೆ ಎದ್ದು ಅಂದ್ರೆ ಬಾದಾಮಿನ ಸಾಲಿಗ್ರಾಮದಲ್ಲಿ ಇಲ್ಲ ಒಂದು ಬೌಲ್ನಲ್ಲಿ ಸಾಲಿಗ್ರಾಮ ಮತ್ತು ಬಾದಾಮಿ ಎರಡೂ ಇದೆ. ಅದನ್ನ ಹಿಂಗೆ ರೌಂಡ್ ತಿರುಗಿಸಿದಾಗ ಸಾಲಿಗ್ರಾಮಗಳೆಲ್ಲ ಬಾದಾಮಿಯಾಗಿ ಕನ್ವರ್ಟ್ ಆಗೋಗುತ್ತೆ. ಸೊ ಅದನ್ನ ಅವರು ಬೆಳಗ್ಗೆ ಎದ್ದಾಗ ಅವ್ರು ಏನ್ ಅದಕ್ಕೆ ಇಂಟರ್ಪ್ರಿಟೇಷನ್ ಏನ್ ಕೊಡ್ತಾರೆ ಅಂದ್ರೆ, ದೇವರು ನನಗೆ ಇನ್ಸ್ಪೈರ್ ಮಾಡ್ತಾ ಇರೋದು ಸಾಲಿಗ್ರಾಮ ಫಾಲೋ ಮಾಡೋರು ಅಂದ್ರೆ ಹಿಂದೂಗಳನ್ನೆಲ್ಲ ಬಾದಾಮಿಯಾಗಿ ಅಂದ್ರೆ ಮುಸಲ್ಮಾನರಾಗಿ ನೀವು ಕನ್ವರ್ಟ್ ಮಾಡಿ ಅಂತ. ಸೊ ಅದು ದೇವರಿಂದ ಪ್ರೇರಿತ ನಂದು ಆದೇಶ, ಅದಕ್ಕೆ ನಾನು ಎಲ್ಲರನ್ನೂ ಧರ್ಮಾಂತರಣ ಮಾಡ್ತಾ ಇದ್ದೀನಿ ಅಂತ. ಸೊ ಈ ತರ ಹಿ ವಾಸ್ ಅ ಪ್ರಾಲಿಫಿಕ್ ರೈಟರ್. ಸೊ ಅದಕ್ಕೆ ಅವ್ರು ಖುದ್ದಾಗಿ ಮಾತಾಡ್ತಾ ಇರೋ ಇದನ್ನ ಸೋರ್ಸಸ್ನ, ಸಾಕ್ಷಿಗಳನ್ನ ತಗೊಂಡ್ರೆ ಐ ಥಿಂಕ್ ಅ ವೆರಿ ಕ್ಲಿಯರ್ ಪಿಕ್ಚರ್ ಎಮರ್ಜಸ್ ಆಫ್ ವಾಟ್ ಕೈಂಡ್ ಆಫ್ ಅ ರೂಲರ್ ಹಿ ವಾಸ್. ಈ ಟಿಪ್ಪು ಸುಲ್ತಾನ್ ವಿಚಾರ ಬರೋಕ್ಕಿಂತ ಮುಂಚೆ ಅವರ ತಂದೆ ಹೈದರ್ ಅಲಿ ಅಲ್ವಾ, ಅವರು ಎಲ್ಲಿಂದ ಬಂದರು, ಅವ್ರು ಇಲ್ಲಿ ಮೈಸೂರಿಗೆ ಯಾಕೆ ಬರಬೇಕಾಯ್ತು, ಆಗ ಇಲ್ಲಿನ ಪರಿಸ್ಥಿತಿ ಹೇಗಿತ್ತು? ಸೊ
ಹೈದರ್ ಅವರ ಪೂರ್ವಜರು ಆ್ಯಕ್ಚುಲಿ ಪಂಜಾಬ್ ಆ ಸೈಡಿಂದ ಬಂದವರು, ನಾಟ್ ಇವನ್ ಕರ್ನಾಟಕದವರಲ್ಲ ಒರಿಜಿನಲ್. ಆ ಕಡೆಯಿಂದ ಮೈಗ್ರೇಟ್ ಆಗಿ ಫಸ್ಟು ಉತ್ತರ ಕರ್ನಾಟಕದ ಕಡೆ ಈ ಸೀರಾ ಕಡಪ ಈ ಸೈಡು ಅವ್ರ ಅಜ್ಜ ಮುತ್ತಜ್ಜ ಅವರೆಲ್ಲ ಬಂದಿದ್ದು. ಇವರ ತಂದೆ, ಹೈದರ್ ತಂದೆ ಹೆಸರು ಫತೇ ಮೊಹಮ್ಮದ್. ಅವರು ಸಿರಾ ನವಾಬ್ ಅವ್ರ ಕಡೆ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ 1721 ಹೈದರ್ ಅವರು ಹುಟ್ಟಿದಾಗಲೂ ಜ್ಯೋತಿಷರೆಲ್ಲ ಏನು ಹೇಳ್ತಾರೆ ಅಂದರೆ ಈ ಮಗು ತಂದೆಗೆ ತುಂಬ ಭಾರ ಆಗ್ತಾನೆ, ಇದರಿಂದ ತಂದೆ ಸಾವಾಗ್ಬೋದು, ಸೊ ಅದಕ್ಕೆ ಮಗುನ ಸಾಯಿಸ್ಬಿಡಿ ಅಂತ ಎಷ್ಟೊಂದು ಜನ ಅಡ್ವೈಸ್ ಕೊಡ್ತಾರೆ ಹೈದರಲ್ಲಿ ತಂದೆಗೆ. ಸೊ ಬಟ್ ಅವರು ಫತೇ ಮೊಹಮ್ಮದ್ ಇಲ್ಲ ನಾ ಇದೆಲ್ಲ ನಂಬೋದಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಬಟ್ ಇಟ್ ಕಮ್ಸ್ ಟ್ರೂ ಇನ್ ಅ ವೆರಿ ಬ್ಯಾಡ್ ವೇ. ಅವರು 4 ವರ್ಷ ಹೈದರ್ ಅಲಿಗಿದ್ದಾಗ ಫತೇ ಮೊಹಮ್ಮದ್ ಒಂದು ಯುದ್ಧದಲ್ಲಿ ಅವ್ರನ್ನ ಯಾರೋ ಸಾಯಿಸ್ಬಿಡ್ತಾರೆ, ಅವರ ತಂದೆನ. ಸೊ ಅವಾಗ ಅವರು ತುಂಬ ದುಡ್ಡು ಯಾರಿಗೋ ಕೊಟ್ಟಿರ್ತಾರೆ, ಅಬ್ಬಾಸ್ ಕುಲಿ ಖಾನ್ ಅನ್ನೋನ್ಗೆ ಸಾಕಷ್ಟು ದುಡ್ಡು ಸಾಲ ಇರುತ್ತೆ. ಆ ಸಾಲ ವಾಪಸ್ ತಗೊಳ್ಳೋದಕ್ಕೋಸ್ಕರ ಅಬ್ಬಾಸ್ ಕುಲಿ ಖಾನ್ ದೊಡ್ಡ ಸೈನ್ಯ ತೊಗೊಂಡು ಇವ್ರ ಮನೆಗೆ ಬಂದು ಇವ್ರ ಮನೆಯೆಲ್ಲ ಲೂಟಿ ಮಾಡಿ, ಹೈದರ್ 4 ವರ್ಷದ ಹುಡುಗ ಮತ್ತೆ ಅವನ ಅಣ್ಣ ಶಹಬಾಜ್ ಅನ್ನೋನು ಅವ್ನು 8 ವರ್ಷದ ಹುಡುಗ, ಅವರಿಬ್ಬರು ಗಂಡ್ಮಕ್ಳು. ಅವರಿಬ್ಬರನ್ನು ಒಂದು ದೊಡ್ಡ ನಗಾಡನಲ್ಲಿ ಹಾಕಿ ಅದ್ರ ಮೇಲೆ ಹೊಡೆದು ಅವ್ರು ಆಲ್ಮೋಸ್ಟ್ ಅದರಲ್ಲಿ ಫೇಂಟ್ ಆಗೋ ಸ್ಥಿತಿನಲ್ಲಿ ಬಂದ್ಬಿಟ್ಟಿದ್ರು. ಆ ಒಂದು ವೆರಿ ಪಿಟಿಯಬಲ್ ಕಂಡೀಷನ್ನಲ್ಲಿ ಇದ್ದಾಗ ಹೈದರ್ ತಾಯಿ ಮಜೀದಾ ಬೇಗಂ ಅವ್ರು ಅಲ್ಲಿಂದ ಶಿ ರನ್ಸ್ ಆ್ಯಂಡ್ ಕಮ್ಸ್ ಟು ಶ್ರೀರಂಗಪಟ್ಟಣ ಮೈಸೂರು ಮಹಾರಾಜರ ರಾಜಧಾನಿ ಆಗಿತ್ತು. ಅಲ್ಲಿ ಬಂದು ಅವ್ರ ಮಹಾರಾಜರಿಗೆ ಶಿ ಲಿಟ್ರಲಿ ಪ್ಲೀಡ್ಸ್, ಇವ್ರು ನಾನು ಸ್ವಲ್ಪ ದುಡ್ಡು ಕೊಟ್ಟರೆ ನಾನು ನಮ್ಮ ಮಕ್ಕಳನ್ನ ಸೇವ್ ಮಾಡ್ಕೋಬೋದು, ದಯವಿಟ್ಟು ಸಹಾಯ ಮಾಡಿ ಅಂತ. ಅವಾಗ ಪಾಪ ಮೈಸೂರು ಅರಸರು ದೊಡ್ಡ ಕೃಷ್ಣರಾಜ ಒಡೆಯರ್ ಅಂತ, ಅವರು ಇವ್ರ ಮೇಲೆ ಹಿ ಟೇಕ್ಸ್ ಮರ್ಸಿ, ಅದು ಏನೇನು ದುಡ್ಡು ಬೇಕೋ ಅವ್ರು ಕೊಟ್ಬಿಟ್ಟು ಇವರು 2 ಹುಡುಗರನ್ನ, ಒಬ್ಬ 8 ವರ್ಷದ ಹುಡುಗ, 4 ವರ್ಷ ಹುಡುಗ, ಇವ್ರ ವಯಸ್ಸಿಗೆ ಬಂದ ಮೇಲೆ ಇವ್ರಿಗೆ ಮೈಸೂರು ಸೈನ್ಯದಲ್ಲಿ ನಾನೇ ಕೆಲಸ ಕೊಡ್ತೀನಿ ಅಂತಲೂ ಹೇಳಿದ್ರು. he didn't know what he was getting into ಪಾಪ. ಸೊ ಇವ್ರು ಆಸ್ ಪರ್ ಹಿಸ್ ಪ್ರಾಮಿಸ್ ಇವರು 20 ವರ್ಷ ಏನೋ ಆದಾಗ ಹೈದರ್ ಅಲಿ ಫಸ್ಟು ದೇವನಹಳ್ಳಿ ಸೀಜ್ 1749 ಅಲ್ಲಿ ಒಂದು ಯುದ್ಧ ಆಗುತ್ತೆ. ಅಲ್ಲಿ ಫಸ್ಟ್ ಅಪಿಯರೆನ್ಸ್ ಹೈದರ್ದು ಆಗೋದು. ಬಟ್ 1749 ಇಂದ 1760 11 ವರ್ಷದಲ್ಲಿ ಎಷ್ಟೋರು ತಮ್ಮ ಕೆರಿಯರ್ನಲ್ಲಿ ಮುಂದೆ ಬರ್ತಾರೆ ಅಂದರೆ ಅವ್ರನ್ನ ಸಹಾಯ ಮಾಡಿದ ಮಹಾರಾಜ ಅವರ ಒಂದು ಸಿಂಹಾಸನನೇ ಅವರು ಯೂಸರ್ ಮಾಡಿ ಕಿತ್ಕೊಂಡು ಅವರಿಂದ ಅವರು ಸರ್ವಾಧಿಕಾರಿ ಆಗುತ್ತಾರೆ. ಅಂದ್ರೆ ಮಹಾರಾಜರು ಇವರಿಗೆ ಒಂದು ಅಧಿಕಾರಿ ಪಟ್ಟಣ ಕೊಡ್ತಾರೆ, ಸೈನಿಕರಾಗಿ ಫಸ್ಟ್ ಆಗಿ ಕಾಲಕ್ರಮೇಣ ಅವರು ಇಂಪ್ರೂವ್ ಆಗಿ ಅವ್ರು ಅಫ್ಕೋರ್ಸ್ ಈ ವಾಸ್ ಅ ವೆರಿ ಬ್ರೇವ್ ಸೋಲ್ಜರ್. ಸೊ ಒಂದೊಂದು ಯುದ್ಧದಲ್ಲೂ ಅವರು ತಮ್ಮ ಸಾಹಸ ಎಲ್ಲ ತೋರಿಸಿ. ಅಲ್ಲ, ಅವ್ರ ಹಿಂದೆ ಇದ್ದಂತ ಸೈನಿಕರು ಕೂಡ ನಮ್ಮವರೇ ಅಲ್ವಾ, ಮೈಸೂರಿನವರೇ ಹೌದು. ಆ್ಯಂಡ್ ಅವಾಗ ಮೈಸೂರಿನ ರಾಜಕೀಯ ಇಟ್ ಹ್ಯಾಡ್ ಬಿಕಮ್ ವೆರಿ ಫುಲ್ ಆಫ್ ಕರಪ್ಷನ್. ತುಂಬ ಭ್ರಷ್ಟಾಚಾರ ಅಲ್ಲಿದ್ದು. ಈ ದಳವಾಯಿಗಳು ಇಬ್ಬರಿದ್ರು, ಕರಾಚೂರಿ ನಂಜರಾಜಯ್ಯ ಮತ್ತು ದೇವರಾಜಯ್ಯ. ಅವ್ರ ಟ್ರೆಷರಿನ ಲೂಟಿ ಮಾಡೋದು. ತಿರುಚಿನಾಪಳ್ಳಿಯಲ್ಲಿ ಒಂದು ದೊಡ್ಡ ತಿರುಚಿನಾಪಳ್ಳಿನ ಕಾನ್ಕರ್ ಮಾಡೋದಕ್ಕೋಸ್ಕರ ಮೈಸೂರು ಸೇನೆ ಹೋಗಿ ಅಲ್ಲಿ ಆಲ್ಮೋಸ್ಟ್ 5-6 ವರ್ಷ ಅಲ್ಲಿ ಮುತ್ತಿಗೆ ಹಾಕತ್ತೆ ತಿರುಚಿನಾಪಳ್ಳಿ ಕೋಟೆನ. ಅದರಲ್ಲಿ ತುಂಬ ಧನ ವೆಚ್ಚ ಆಗಿ ಮೈಸೂರಿನ ಆಲ್ಮೋಸ್ಟ್ ಟ್ರೆಷರಿನೇ ಖಾಲಿ ಆಗೋ ಸ್ಥಿತಿನಲ್ಲಿ ಬಂದಿರುತ್ತೆ. ಆ ಒಂದು ಸ್ಥಿತಿನಲ್ಲಿ ಹೈದರ್ ಇಸ್ ದಿ ಓನ್ಲಿ ಪರ್ಸನ್ ಹೂ ವಿನ್ಸ್ ಇನ್ ದಿಸ್ ಹೋಲ್. ಮಹಾರಾಜರಿಗೂ ಪಟ್ಟ ಹೋಯ್ತು, ದಳವಾಯಿಗಳು ಆಮೇಲೆ ಹಿ ರಿಯಲಿ ದೇ ಲೂಸ್ ಆಲ್ ದೇರ್ ಇಂಪಾರ್ಟೆನ್ಸ್. ಈ ಒಂದೇ ಮನುಷ್ಯ ಹಿ ಸಚ್ ಅ ಕನ್ನಿಂಗ್, ಕ್ಯಾಲ್ಕುಲೇಟಿವ್, ಯಾವಾಗ ಯಾವ ಒಳ್ಳೆ ಇದು ತಗೋಬೇಕು ಅನ್ನೋದು ಅವ್ರ ತಲೆನಲ್ಲಿ ಗೊತ್ತಿದ್ದು ಹೈದರ್ ಅಲಿ. ಆ್ಯಂಡ್ ಅದೇ 1760 ದ ಟರ್ನ್ ಆಫ್ ಇವೆಂಟ್ಸ್, ಇಟ್ಸ್ ಕ್ವೈಟ್ ಅ ಫ್ಯಾಸಿನೇಟಿಂಗ್. ಅದೇ ಒಂದು ಮೂವಿ ಮಾಡ್ಬೋದು ಅದರಲ್ಲಿ. ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಟರ್ನ್ ಆಫ್ ಇವೆಂಟ್ಸ್. ಇವತ್ತಿನ ರಾಜಕಾರಣಿಗಳು ದೇರ್ ಇಸ್ ನಥಿಂಗ್ ಇನ್ ಫ್ರಂಟ್ ಆಫ್ ಹೈದರ್, ದ ಕೈಂಡ್ ಆಫ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಹಿ ಮೇಕ್ಸ್. ಸೊ 1760 ಮಹಾರಾಜರಿಗೆ ಸರ್ವಾಧಿಕಾರಿ ಆಗಿ ಹಿ ಟೇಕ್ಸ್ ಓವರ್. ಬಟ್ ಮಹಾರಾಜರನ್ನ ಅದು ಕನ್ವಿನ್ಸ್ ಮಾಡೋದಾ ಅಥವಾ ಇಲ್ಲ, ಅವ್ರನ್ನ ಬಿಕಾಸ್ ಏನಾಗುತ್ತೆ ಅಂದರೆ ದೇರ್ ಇಸ್ ಆ್ಯಕ್ಚುಲಿ ಪ್ಯಾಲೇಸ್ ಕೂ, ಅವರನ್ನ ಹೊರಗೆ ಮೈಸೂರಿಂದ ಕಳಿಸ್ಬಿಡ್ಬೇಕು ಅಂತ. ಬಟ್ ಇಟ್ ಫೇಲ್ಸ್. ಸೊ ಆ ಕೂ ಫೇಲ್ ಆದಾಗ ದೆನ್ ಹೈದರ್ ಕಮ್ಸ್ ಟು ದಿ ಕೋರ್ಟ್ ಆ್ಯಂಡ್ ಸೇಸ್, ನಾನು ನಿಮ್ಮ ಇದರಿಂದ ಹೊರಟೋಗ್ತೀನಿ ರಾಜ್ಯದಿಂದ, ನನಗೆ ಏನೇನು ದುಡ್ಡು ಇದೆಯೋ ಸಂಬಳ ಅದೆಲ್ಲ ನನಗೆ ಕೊಟ್ಬಿಡಿ, ಅದು ಎಷ್ಟೋ ಅರಿಯರ್ಸ್ ಇದೆ ಅದೆಲ್ಲ ಕೊಟ್ಬಿಡಿ ಅಂತ. ಬಟ್ ಆ ದುಡ್ಡು ಕೊಡೋದಕ್ಕೂ ಮಹಾರಾಜರಿಗೆ ಯೋಗ್ಯತೆ ಇಲ್ಲ, ಅಷ್ಟು ಇಲ್ಲ ಧನ ಇದರಲ್ಲಿ ಬೊಕ್ಕಸದಲ್ಲಿ. ಸೊ ಅವಾಗ ಹಂಗಿಲ್ಲ ಅಂದರೆ ನೀವು ಯು ಬಿಕಮ್ ಅ ಫಿಗರ್ ಹೆಡ್, ನೀವು ಸೈಡ್ಗೆ ನಿಮಗೆ ಒಂದಷ್ಟು ಎವ್ರಿ ಮಂತ್
ಆದಾಯ ಏನೋ ಒಂದು ಕೊಡ್ತೀವಿ, ಬಾಕಿ ರಾಜ್ಯನ ನಾನು ನೋಡ್ಕೊಳ್ಳೋದು, ಸರ್ವಾಧಿಕಾರ ಎಲ್ಲ ಅವ್ರ ಕೈನಲ್ಲಿ ತಗೊಳ್ಳೋ ಥರ. ಮಹಾರಾಜನ ಬೇರೆ ಹಿ ಹ್ಯಾಡ್ ನೋ ಆಪ್ಷನ್, ಪವರ್ ಇಲ್ಲ, ದುಡ್ಡಿಲ್ಲ, ಸೊ ಅದರಿಂದ ಇವ್ರಿಗೆ ಕೊಟ್ಟಿದ್ದು. ಸೊ ಅವಾಗಲೂ ಈ ಎಲ್ಲ ಪಿತೂರಿ ಮಾಡಿದ್ದು ಒಬ್ಬ ಖಾಂಡೆ ರಾವ್ ಅಂತ ಒಂದು ಮನುಷ್ಯ. ಅವರು ಹೈದರಿನ ಸಪೋರ್ಟರ್ ಆಗಿದ್ದ, ಬಟ್ ಅಲ್ಲಿ ಮಹಾರಾಜರು ಮತ್ತೆ ಅವರ ರಾಜಮನೆತನ ಜೊತೆ ಸೇರ್ಕೊಂಡು ಈ ಥರ ಪಿತೂರಿ ಮಾಡ್ದ. ಸೊ ಅದಕ್ಕೆ ಪಾಪ ಈ ಆದಾಗ ದಿಸ್ ಹೋಲ್ ಟ್ರಾನ್ಸ್ಫರ್ ಆಫ್ ಪವರ್ ಆದಾಗ ರಾಣಿಗಳೆಲ್ಲ ಅವ್ರಿಗೆ ಹೇಳ್ತಾರೆ, ಖಾಂಡೆ ರಾವ್ ನಮ್ಗೆ ತುಂಬ ಬೇಕಾದವನು, ಅವನನ್ನು ಚೆನ್ನಾಗಿ ನೋಡ್ಕೊ ನೀನು ಅಂತ. ನಾನು ಪ್ರಾಮಿಸ್ ಮಾಡ್ತೀನಿ ಅವನನ್ನ ನನ್ನ ಗಿಣಿನ ಹೆಂಗೆ ನೋಡ್ಕೋತೀನೋ ಆ ಥರ ಚೆನ್ನಾಗಿ ಸಾಕ್ತೀನಿ ಅಂತ ಹೇಳಿದ್ರು. ಅವ್ರು ಹೈದರಲ್ಲಿ ನಾವು ಏನೋ ಚೆನ್ನಾಗಿ ನೋಡ್ಕೋತಾನೆ ಅಂತ ಅನ್ಕೊಂಡ್ರು. ಬಟ್ ಅವ್ರು ಲಿಟ್ರಲಿ ಹಾಗೆ ಗಿಣಿ ಥರ ಒಂದು ಕೇಜ್ನಲ್ಲಿ ಅವನನ್ನು ಹಾಕಿ ಖಾಂಡೆ ರಾವ್ನ ಅವನು ಬದುಕಿದ್ದ ಟೈಮ್ವರೆಗೂ ಬರೀ ಅನ್ನ ಮತ್ತು ಹಾಲು ಅವನಿಗಷ್ಟೇ, ಗಿಣಿ ಏನ್ ತಿನ್ನತ್ತೋ ಅದೇ ಕೊಟ್ಟು, ಇಲ್ಲೇ ಬೆಂಗಳೂರಿನಲ್ಲಿ ಮಿಡ್ಲ್ ಆಫ್ ದ ಬಾಜಾರ್ ಜೈಲ್ನಲ್ಲಿ ಗಿಣಿ ಕೇಜ್ ಏನಿರುತ್ತೋ ಅದೇ ತರ ಒಂದು ಇದ್ರಲ್ಲಿ ಹಾಕಿ ಅವ್ನು ಕೇಜ್ನಲ್ಲೇ ಸತ್ತೋಗ್ತಾನೆ ಖಾಂಡೆ ರಾವ್. ಅಷ್ಟು ಒಂದು ಕ್ರೂಯಲ್ ಮತ್ತೆ ರಿವೆಂಜ್ ತಗೊಳ್ಳೋದಕ್ಕೆ ಏನೋ ಈಗರ್ ಆಗಿರೋ ಒಂದು ಮನುಷ್ಯ. ಸೊ ಅವನು 1760 ಹಿ ಕಮ್ಸ್ ಟು ಆಲ್ಮೋಸ್ಟ್ ಟು ಪವರ್. ಬಟ್ ಅವನ ಮನಸ್ಸಿನಲ್ಲಿ ಕ್ಲಿಯರ್ ಆಗಿ ಒಂದು ವಿಷನ್ ಇರುತ್ತೆ, ದಟ್ ಇಟ್ ಇಸ್ ಅ ಹಿಂದೂ ಕಿಂಗ್ಡಮ್, ಇದು ಹಿಂದೂ ರಾಜ್ಯ, ಹಿಂದೂ ಮೆಜಾರಿಟಿ ಕಿಂಗ್ಡಮ್, ಮೈಸೂರು ಸಂಸ್ಥಾನ, ಮತ್ತೆ ಆಳ್ವಿಕೆ ಇದ್ದವರು ಹಿಂದೂ ರಾಜರು. ಆ್ಯಂಡ್ ಅವ್ರು ನನಗೆ ಯಾವ ಸ್ಥಿತಿನಲ್ಲಿ ನನ್ನ ಸಹಾಯ ಮಾಡಿದ್ದಾರೆ ನನ್ನ ಬಾಲ್ಯದಲ್ಲಿ, ಅಂಥವ್ರಿಗೆ ಈ ಥರ ಮಾಡಿದ್ರೆ ಜನಕ್ಕೆ ದೇ ವಿಲ್ ನಾಟ್ ಲೈಕ್ ಇಟ್ ಅಂತ. ಸೊ ಅದಕ್ಕೆ ಮಹಾರಾಜನ ಒಂದು ಪಪೆಟ್ ಥರ ಸಿಂಹಾಸನದ ಮೇಲೆ ಇಟ್ಟಿರೋನು, ಬಟ್ ಎಲ್ಲ ಅಧಿಕಾರ ಅವನ ಕೈನಲ್ಲಿ. ಎಲ್ಲ ಏನೇನು ಯುದ್ಧದ ಫರ್ಮಾನ್ ಇರುತ್ತೆ ಅದೆಲ್ಲ ಹೋಗಿ ಮಹಾರಾಜರಿಗೆ ಕೊಡೋದು. ಅವ್ರು ಸುಮ್ಮನೆ ಫಿಗರ್ ಹೆಡ್, ಸುಮ್ಮನೆ ಒಂದು ಸೈನ್ ಹಾಕ್ಬಿಟ್ಟು ಕಳ್ಸೋದು. ಹೆಸರಿಗೆ ಮಹಾರಾಜರು, ಎಲ್ಲ ಅಧಿಕಾರ ಇದ್ದಿದ್ದು ಇವ್ರ ಕೈನಲ್ಲಿ. ಆ್ಯಂಡ್ ಆ ಮಹಾರಾಜರು ಸ್ವಲ್ಪ ಅವ್ರು ಸತ್ತು ಹೋದ್ಮೇಲೆ ಬೇರೆ ನೆಕ್ಸ್ಟ್ ಬಂದವರು ಎಲ್ಲ ಚಿಕ್ಕ ಚಿಕ್ಕ ಹುಡುಗ ಮಕ್ಕಳನ್ನ ಸಿಂಹಾಸನದ ಮೇಲೆ ಕೂಡ್ಸೋನು. ಅವ್ರು ಸ್ವಲ್ಪ ದೊಡ್ಡವರಾಗಿ ಅವ್ರಿಗೆ ಮಕ್ಕಳಾಗೋ ಒಂದು ಸ್ಥಿತಿ ಬಂದಾಗ, ಅಥವಾ ಅವ್ರು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋಕ್ಕೆ ಅರ್ಹತೆ ಬಂದಾಗ, ಬೈ ನೈಟ್ ಅವ್ರ ರೂಮ್ನಲ್ಲಿ ಒಂದು ಹಾಲಿನ ಇದು ಹೋಗೋದು, ಅದರಲ್ಲಿ ವಿಷ. ಸೊ ಬೆಳಗ್ಗೆ ಎದ್ರೆ ಆ ಮಹಾರಾಜ ಸತ್ತೋಗಿದ್ದಾನೆ. ಸೊ ಅವಾಗ ಯಾರಿಗೆ ಮಾಡಿದ್ದು ವಿಷ? ಈ ಮೈಸೂರು ಮಹಾರಾಜರಿಗೆ ಒಬ್ಬರಾದ್ಮೇಲೆ ಒಬ್ರು. ಫಸ್ಟ್ ಯಾರೋ ಒಂದು ಚಿಕ್ಕ ಹುಡುಗನ್ನ ಇಡೋದು, ಅವ್ನು ಸ್ವಲ್ಪ ದೊಡ್ಡವನಾಗಿ ಆಗಿ ಅವನಿಗೆ ಒಂದು ಬುದ್ಧಿ ಬರೋ ಒಂದು ಸ್ಥಿತಿ ಬಂದಾಗ, ನೀ ಯಾಕೆ ಈ ಥರ ಮಾಡ್ತಾ ಇದ್ದೀವಿ, ಇವ್ನಿಗೇನಾದ್ರು ಸವಾಲ್ ಕೇಳಿದ್ರೆ ಅವನು ಎಲಿಮಿನೇಟೆಡ್ ಕ್ವೈಟ್ಲಿ, ಹಾಲಿನಲ್ಲಿ ವಿಷ ಸೇರಿಸ್ಬಿಟ್ಟು ಅವ್ರಿಗೆ ಸಾಯಿಸೋದು. ತಿರ್ಗಾ ಒಂದು ಚಿಕ್ಕ ಒಂದು ಮೂರು ವರ್ಷದ ಹುಡುಗ, 4 ವರ್ಷದ ಹುಡುಗಾಗಿ ಪಟ್ಟ ಕಟ್ಬಿಟ್ಟು ಸುಮ್ಮನೆ ಒಂದು ಪಪೆಟ್ ಇರಬೇಕು ಅದರಲ್ಲಿ, ನಾನು ಅವನ ಸ್ಲೇವ್ ಅಂತ. ಅದೊಂದು ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅ ಡ್ರಾಮಾ ಎಲ್ಲರಿಗೂ ಮಾಡೋದು. ಬಟ್ ಎಲ್ರಿಗೂ ಗೊತ್ತಿತ್ತು ಯಾರು ಹೂ ಇಸ್ ದ ರಿಯಲ್ ಪವರ್ ಇನ್ ದ ಕಿಂಗ್ಡಮ್. ಬಟ್ ಅಫ್ಕೋರ್ಸ್ ಹೈದರಾಲಿ ಬಂದಿದ್ದು ಮೈಸೂರು ಸಂಸ್ಥಾನಕ್ಕೆ ಆ ಸ್ಥಿತಿನಲ್ಲಿ ಏನಿತ್ತು, ದುಡ್ಡಿಲ್ಲ, ಒಂದು ಯಾರು ಮರಾಠರು ಬಂದು ಅಟ್ಯಾಕ್ ಮಾಡಿದ್ರೆ ಅವ್ರಿಗೆ ದುಡ್ಡು ಕೊಟ್ಟು ವಾಪಸ್ ಕಳಿಸ್ಬಿಡೋದು, ಯುದ್ಧ ಮಾಡೋ ಒಂದು ಸಾಮರ್ಥ್ಯನೂ ಹೊಟ್ಟೋಗಿತ್ತು. ಆ ಸೈನ್ಯನ ತಿರ್ಗಾ ಒಂದು ರೀಆರ್ಗನೈಸ್ ಮಾಡಿ ಅದನ್ನು ಸ್ಟ್ರಾಂಗ್ ಒಂದು ಸೈನ್ಯ ಮಾಡಿ, ಮತ್ತು ನೇವಿನೂ ಒಂದು ಕಟ್ಟೋ ಒಂದು ಕೆಲಸ ಏನು ಶುರು ಮಾಡಿದ್ದು, ಅದು ಮೈಸೂರಿಗೆ ತುಂಬ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ದೋ ದ ಪವರ್ ವಾಸ್ ಸ್ನ್ಯಾಚ್ಡ್ ಅವೇ ಫ್ರಮ್ ದ ಒಡೆಯರ್ಸ್. ಅಷ್ಟೊತ್ತಿಗೆನೆ 1757 ಅಂದ್ರೆ 1760 ಅಲ್ಲ, ಬ್ರಿಟಿಷ್ ಅಷ್ಟೊತ್ತಿಗೆ ಬಂದಿದ್ರಲ್ವ? ಬ್ರಿಟಿಷ್ ಆಲ್ರೆಡಿ 1600 ಇಂದ ಅವ್ರು ಇದ್ದಿದ್ದು. ಇಲ್ಲಿ ಅಫ್ಕೋರ್ಸ್ 1730s ಇಂದ ಕರ್ನಾಟಿಕ್ ವಾರ್ಸ್ ಏನಾಯ್ತು, ದಕ್ಷಿಣ ಭಾರತ್ ಫುಲ್ ಇದರಲ್ಲಿ, ಆರ್ಕಾಟ್ ನಲ್ಲಿ, ಹೈದರಾಬಾದ್ ನಲ್ಲಿ, ಅದರಲ್ಲೆಲ್ಲ ಬ್ರಿಟಿಷ್ ಮತ್ತೆ ಫ್ರೆಂಚ್ ಎರಡೂ ವಿದೇಶಿ ಪಕ್ಷಗಳು ಇಲ್ಲಿದ್ರು. ಅಲ್ಲ, ಈ ವಿಚಾರ ಎಲ್ಲ ಬ್ರಿಟಿಷರ್ಸಿಗೆ ಗೊತ್ತಿತ್ತಲ್ವಾ? ಗೊತ್ತಿತ್ತ ಅಥವಾ ಇಲ್ವಾ? ಅಂದ್ರೆ ಹೈದರಾಲಿ ಈಗ ಮೈಸೂರು ಮಹಾರಾಜರು ಸುಮ್ಮನೆ ಹೆಸರಿಗೋಸ್ಕರ ಅಲ್ಲಿ ಕೂಡಿಸಿದ್ದಾರೆ, ಬಟ್ ಇವಂದೇ ಎಲ್ಲ ನಡೀತು, ಎಲ್ರಿಗೂ ಗೊತ್ತಿತ್ತದು. ಬಟ್ ಬ್ರಿಟಿಷರ್ಸ್ ಏನು ಇಲ್ಲಿ ಮೂಗ್ದೂರಿಸ್ಲಿಲ್ಲ ಈ ವಿಚಾರದಲ್ಲಿ. ಅದು ಬೇರೆ ಅವ್ರಿಗೇನು ಇದರಲ್ಲಿ, ಅವ್ರು ಹೆಂಗೆ ಇದರಲ್ಲಿ ಇನ್ವಾಲ್ವ್ ಆಗಿ, ಅವ್ರಿಗೆ ಬರೀ ಅವ್ರದ್ದು ರೆವಿನ್ಯೂ ಸಿಕ್ಕರೆ, ಟ್ಯಾಕ್ಸ್ ಸಿಕ್ಕರೆ ಸಾಕು. ಹೌದು. ಬಟ್ ಅದಾದ್ಮೇಲೆ ಅದೇ ಮೈಸೂರು ಜೊತೆ 4 ಯುದ್ಧಗಳಾಗತ್ತೆ, ಬ್ರಿಟಿಷ್ ಮತ್ತೆ ಮೈಸೂರು, ಆಂಗ್ಲೋ ಮೈಸೂರು ವಾರ್ಸ್. ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್, 2 ಹೈದರಾಲಿ ಅವ್ರ ನೇತೃತ್ವದಲ್ಲಿ ಆಗೋದು. 2ರಲ್ಲೂ ಹಿ ಬೀಟ್ಸ್ ದ ಬ್ರಿಟಿಷ್ ಕಂಪ್ಲೀಟ್ಲಿ. ಮೊದಲನೇ ಮೈಸೂರು ಯುದ್ಧದಲ್ಲಿ ಆಲ್ಮೋಸ್ಟ್ ಮದ್ರಾಸ್ ಗೇಟ್ಸ್ವರೆಗೂ ಹೋಗಿ, ಅದೇ ಬ್ರಿಟಿಷ್ ಪವರ್ ಇತ್ತಲ್ವ ಅಲ್ಲಿ, ಫೋರ್ಟ್ ಸೇಂಟ್ ಜಾರ್ಜ್ ದೇರ್ ಸೀಟ್ ಆಫ್ ಪವರ್,
ಆಲ್ಮೋಸ್ಟ್ ಬ್ರಿಟಿಷರ್ಸ್ ನಿರ್ಮೂಲನ ಆಗೋಗಿರೋರು ಭಾರತದಿಂದ, ಆ ಒಂದು ಸ್ಟೇಟ್ಗೆ ಅವ್ರನ್ನ ಡಿಫೀಟ್ ಮಾಡಿ ಬಂದಿದ್ರು. ಆ್ಯಂಡ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ನಲ್ಲೂ ಭರ್ಜರಿ ವಿಜಯ ಇಬ್ಬರಿಗೂ, ಅಪ್ಪ ಮಗನಿಗೆ. ಬಟ್ 3ನೇ ಮತ್ತು 4ನೇ ಮೈಸೂರು ಯುದ್ಧ ಅಷ್ಟೊತ್ತಿಗೆ ಹೈದರ್ ಅಲಿ ಸತ್ತೋದ್ಮೇಲೆ ಟಿಪ್ಪು ಸುಲ್ತಾನ್ ತಗೊಂಡಿದ್ದು. ಇಂಡಿಪೆಂಡೆಂಟ್ ಆಗಿ ಅವ್ರು ಸ್ವತಂತ್ರವಾಗಿ ಯುದ್ಧ ಮಾಡಿದ್ದು 3ನೇ ಮತ್ತು 4ನೇ ಯುದ್ಧ. ಎರಡರಲ್ಲೂ ಅವ್ರದ್ದು ಕಂಪ್ಲೀಟ್ ಡಿಫೀಟ್ ಟಿಪ್ಪು ಸುಲ್ತಾನ್ದು. 3ನೇ ಯುದ್ಧದಲ್ಲಿ ಅವ್ರದ್ದು ಅರ್ಧ ರಾಜ್ಯ ಹೊಟ್ಟೋಗುತ್ತೆ. ಆಲ್ಮೋಸ್ಟ್ 3.5 ಕೋಟಿ ಅವ್ರಿಗೆ ವಾರ್ ಇಂಡೆಮ್ನಿಟಿ ಕೊಡಬೇಕು. ಆ ದುಡ್ಡು ಕೊಡೋದಕ್ಕೋಸ್ಕರ ಇಬ್ಬರು ಮಕ್ಕಳನ್ನು ಅವರು ಹಾಸ್ಟೇಜಸ್ ಆಗಿ ಕಳಿಸ್ಬೇಕಾಗುತ್ತೆ. ಅಲ್ಲ, ಅದಕ್ಕಿಂತ ಮುಂಚೆ ಇಲ್ಲಿ ಟಿಪ್ಪು ಸುಲ್ತಾನ್ ಹುಟ್ಟಿದ್ದು ಹೇಗಿತ್ತು ಅಂದ್ರೆ ಅವನ ಬಾಲ್ಯ? ಹುಟ್ಟಿದಿಲ್ಲೇ ನಮ್ಮ ಬೆಂಗಳೂರು ದೇವನಹಳ್ಳಿ ಹತ್ರ, ಇವಾಗ ಏರ್ಪೋರ್ಟ್ ಎಲ್ಲಿದೆ ಅದರ ಹತ್ರ ಸ್ವಲ್ಪ ದೂರ ಹೋದ್ರೆ ಈಗಲೂ ಕಾಣಿಸುತ್ತೆ ಟಿಪ್ಪು ಸುಲ್ತಾನ್ ಹುಟ್ಟಿದ ಜಾಗ ಅಂತ ಒಂದು ಕೋಟೆ ಥರ ಒಂದಿದೆ. ಅಲ್ಲಿ 1750 ಅಂತ ಹೇಳ್ತಾರೆ ಕೆಲವು ಜನ, 10ನೇ ನವೆಂಬರ್ ಅಂತ ಹೇಳ್ತಾರೆ ಕೆಲವು ಜನ, 20 ನವೆಂಬರ್ 1750, ಇನ್ನು ಕೆಲವು ಜನ 1 ಡಿಸೆಂಬರ್ 1751 ಅಂತ ಹೇಳ್ತಾರೆ. ಅದಕ್ಕೂ ಕಾರಣ ಏನಂದರೆ ಟಿಪ್ಪು ಸುಲ್ತಾನ್ ಮೈಸೂರು ಆಳಕ್ಕೆ ಶುರು ಮಾಡಿದಾಗ ಹಿಂದೂ ಪಂಚಾಂಗ ಆಗಲಿ ಮತ್ತು ಇಸ್ಲಾಮಿಕ್ ಕ್ಯಾಲೆಂಡರ್ ಎರಡನ್ನೂ ತೆಗೆದ್ಬಿಟ್ಟು ಅವ್ರದ್ದೇ ಒಂದು ಖುದ್ದಾದ ಒಂದು ಕ್ಯಾಲೆಂಡರ್ ಶುರು ಮಾಡ್ತಾರೆ. ಅದರ ಹೆಸರು ಮೌದೂದಿ ಕ್ಯಾಲೆಂಡರ್. ಅವ್ರ ತಂದೆ ಮಾಡೋದಾ? ಇಲ್ಲ, ಅವರು ಟಿಪ್ಪು ಸುಲ್ತಾನ್. ಸೊ ಆ ಕ್ಯಾಲೆಂಡರ್ನಲ್ಲಿ ತುಂಬ ಕನ್ಫ್ಯೂಷನ್, ಡೇಟ್ಸ್ ಹೆಂಗೆ ಕೌಂಟ್ ಮಾಡೋದು ಅಂತ. ಸೊ ಅದಕ್ಕೆ ಅವ್ರ ಜನ್ಮದಿನ ಕ್ಯಾಲ್ಕುಲೇಟ್ ಮಾಡೋದು ಇಟ್ ಬಿಕಮ್ಸ್ ಸೋ ಡಿಫಿಕಲ್ಟ್ ಬಿಕಾಸ್ ಆಫ್ ದಿಸ್. ಸೊ ಇಲ್ಲಿ ಹುಟ್ಟೋದು ಇಲ್ಲಿ ಅವ್ರ ಪೇರೆಂಟ್ಸ್ಗೆ ಹೈದರ್ ಮತ್ತು ಫಾತಿಮಾ ಅವ್ರಿಗೆ ಮಕ್ಕಳಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಆರ್ಕಾಟ್ನಲ್ಲಿ ಟಿಪ್ಪು ಮಸ್ತಾನ್ ಔಲಿಯಾ ಅಂತ ದರ್ಗಾ, ಸೂಫಿ ದರ್ಗಾ, ಅಲ್ಲಿ ಹೋಗಿ ಅವ್ರು ಪ್ರಾರ್ಥನೆ ಮಾಡ್ಕೊಂಡ ಮೇಲೆ ಈ ಮಗ ಹುಟ್ಟುತ್ತಾನೆ. ಅದಕ್ಕೋಸ್ಕರ ಅವ್ರ ಹೆಸರನ್ನು ಟಿಪ್ಪು ಅಂತ. ಈಗ ಹೈದರ್ ಅಲಿಗೆ ಎಷ್ಟು ಜನ ಹೆಂಡ್ತೀರು ಒಂದಷ್ಟು 4-5 ಇರ್ಬೋದು. ಬಟ್ ಆಲ್ಮೋಸ್ಟ್ ಆಲ್ ಓವರ್ ಮೈಸೂರು ಸಂಸ್ಥಾನದಲ್ಲಿ ಆಲ್ಮೋಸ್ಟ್ 4,000 ಅವ್ರಿಗೆ ಮಿಸ್ಟ್ರೆಸಸ್, ಕನ್ಕ್ಯೂಬೈನ್ಸ್ ಅವರೆಲ್ಲ ಇದ್ದಿದ್ದು. ಅವ್ರಿಗೆ ತುಂಬ ಹೆಂಗಸರು ಕಂಡ್ರೆ ಇದು ಆಸೆ. ಸೊ ಅದ್ರ ಬಗ್ಗೆನೂ ಸಾಕಷ್ಟು ಡೀಟೇಲ್ಸ್ ಅದರಲ್ಲಿ ಇದೆ. ಈ ಕೊರವಂಜಿಗಳಿದ್ರಲ್ಲ, ಕೊರವಂಜಿ ಭವಿಷ್ಯ ಹೇಳಕ್ಕೆ ಹೋಗೋದು, ಡೋಲ್ ಹೊಡ್ಕೊಂಡು ಒಂದೊಂದು ಹಳ್ಳಿಗೂ ಹೋಗಿ ಒಂದೊಂದು ಮನೆಗೂ ಹೋಗ್ತಾಳೆ. ಅಲ್ಲಿನ ಮನೆಯಲ್ಲಿ ಯಾವುದಾದ್ರೂ ಸುಂದರವಾದ ಹುಡುಗಿ ಏನಾದರೂ ಇದ್ದರೆ ಆ ನ್ಯೂಸ್ನ ಹೋಗಿ ಹೈದರ್ಗೆ ತಲುಪಿಸ್ತಾ ಇದ್ಲು. ನೆಕ್ಸ್ಟ್ ಡೇ ಬಂದು ಸೈನ್ಯದವರು ಅವ್ರನ್ನ ಅಪಹರಣ ಮಾಡಿಕೊಂಡು ಅವನ ಅಂತಃಪುರಕ್ಕೆ ಕರ್ಕೊಂಡು ಹೋಗೋರು. ಸೊ ಆ ಥರ ಆಗಿ 4,000 ಅರೌಂಡ್ ದಟ್ ಸೈಜ್ ಇದ್ರಂತೆ ಅವನ ಇದರಲ್ಲಿ ಅಂತಃಪುರದಲ್ಲಿ. ಎಲ್ಲರೂ ಹೆಂಡ್ತೀರು ಅಂತಲ್ಲ, ಬೇರೆ ಬೇರೆ ಇದ್ರಲ್ಲಿ. ಸೊ ಇಸ್ಲಾಂನ ಅವನೇನಷ್ಟು ಕಟ್ಟರ್ ಇಸ್ಲಾಮಿಕ್ ಇದರಲ್ಲಿ ಇರಲೇ ಇರಲಿಲ್ಲ, ಫಾಲೋನು ಮಾಡ್ತಾ ಇರಲಿಲ್ಲ. ತುಂಬ ಕುಡಿಯೋದು ಜಾಸ್ತಿ, ವಾಸ್ ವೆರಿ ಅಡಿಕ್ಟೆಡ್ ಟು ಆಲ್ಕೋಹಾಲ್. ಬಟ್ ಅಟ್ ದ ಸೇಮ್ ಟೈಮ್ ಹೇಳಿದ್ನಲ್ಲ, ತುಂಬ ಬ್ರೇವ್, ವೆರಿ ವೆರಿ ಕನ್ನಿಂಗ್ ಪರ್ಸನ್, ಟಿಪಿಕಲ್ ಪಾಲಿಟಿಷಿಯನ್. ನಮ್ಮ ಗೋಲ್ ಏನಿದೆ ಅದೇ, ದಟ್ಸ್ ಆಲ್ ಮ್ಯಾಟರ್ಸ್. ಅದಕ್ಕೆ ಅಲ್ಲಿ ರೀಚ್ ಆಗೋದಕ್ಕೆ ನೀವು ಯಾವ ರಸ್ತೆ ತೊಗೊಂಡ್ರು ದಟ್ ಡಸಂಟ್ ಮ್ಯಾಟರ್. ಈಗ ಹೈದರ್ ಅಲಿ ಸಾಬ್ ಹೇಗಾಯಿತು, ಎಲ್ಲಿ, ಯಾವಾಗ, ಏನು ನಡೀತು? ಅದು 1782ನಲ್ಲಿ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ನಡೀತಾ ಇರುತ್ತೆ. ಅರೌಂಡ್ ದಿಸ್ ಟೈಮ್, ಡಿಸೆಂಬರ್ 1st ವೀಕ್ನಲ್ಲಿ ಹಿ ಡೈಸ್ ಇನ್ ದ ವಾರ್ ಕ್ಯಾಂಪ್, ನರ್ಸಿಂಗ್ ರಾಯನ್ಪೇಟ್ ಅಂತ, ಚಿತ್ತೂರ್ ಡಿಸ್ಟ್ರಿಕ್ಟ್ ಆ ಸೈಡ್ನಲ್ಲಿ. ಸೊ 2ನೇ ಮೈಸೂರು ಯುದ್ಧ ನಡೀತಾ ಇರೋ ಮಧ್ಯದಲ್ಲಿ ಅವ್ರಿಗೆ ಬೆನ್ನು ಫಣಿ ಅಂತ, ಬ್ಯಾಕ್ ಕ್ಯಾನ್ಸರ್ ಅದು ಬಂದು, ಅದರಿಂದ ಹಿ ಡೈಸ್, ನಾಟ್ ಇನ್ ಬ್ಯಾಟಲ್. ಬಟ್ ಬೈ ದೆನ್ ಹಿ ಇಸ್ ಪ್ರಿಟಿ ಓಲ್ಡ್, ಆಲ್ಮೋಸ್ಟ್ ಎಷ್ಟು 65 years ಆ ಥರ ಹಿ ವುಡ್ ಬಿ. ಸೊ ಆ ಇದರಲ್ಲಿ ಹಿ ಪಾಸಸ್ ಅವೇ. ಅವ್ರು ಸತ್ತಿದ್ದು ಕ್ಯಾನ್ಸರಿಂದ? ಹೌದು. ಓಕೆ. ಆಮೇಲೆ ಅವ್ರದ್ದು ಬೂದಿಕೋಟೆ ಹತ್ರ ಇದು ಸಮಾಧಿ? ಬೂದಿಕೋಟೆ ಹುಟ್ಟಿದ ಜಾಗ. ಸಮಾಧಿ ಇರೋದು ಶ್ರೀರಂಗಪಟ್ಟಣದಲ್ಲಿ, ಗುಂಬಜ್. ಹೈದರ್ ಮತ್ತೆ ಅವ್ರ ಹೆಂಡತಿ ಫಕ್ರುನಿಸಾ ಮತ್ತೆ ಟಿಪ್ಪು ಸುಲ್ತಾನ್ 3 ಗುಂಬಜ್ ಅಲ್ಲೇ ಇದೆ. ಅದಾದ ನಂತರ ಆಮೇಲೆ ಟಿಪ್ಪು ಇಲ್ಲಿ ಹುಟ್ಟುತ್ತಾರೆ ದೇವನಹಳ್ಳಿನಲ್ಲಿ 1750ನಲ್ಲಿ. ಆ್ಯಂಡ್ ಫಸ್ಟ್ 2 ಮೈಸೂರು ವಾರ್ಸ್ ಅವ್ರ ತಂದೆ ಕೆಳಗೆ ಅವರು ಫೈಟ್ ಮಾಡೋದು. ಆ್ಯಂಡ್ ಇವ್ರು ಸತ್ ಮೇಲೆ ಹಿ ಬಿಕಮ್ಸ್ ದಿ ಸರ್ವಾಧಿಕಾರಿ. ಟಿಪ್ಪು ಯಾವ ವಯಸ್ಸಲ್ಲಿ ಅವ್ರ ತಂದೆ ಕಳ್ಕೊಳ್ಳೋದು? ಅದೇ 30 years, 31 years. ಬಟ್ ಅದೇ ನಾನು ಹೇಳ್ದಂಗೆ ಹೈದರ್ ಹೆಸರಿಗೋಸ್ಕರ ಮಹಾರಾಜರನ್ನ ಇಟ್ಟಿದ್ರು. ನಾನು ಅವರ ಸೇವಕ ಅಂತ ಎಲ್ಲರಿಗೂ ತೋರಿಸೋದಕ್ಕೆ ಒಂದು ನಾಟಕ ಮಾಡೋರು. ಬಟ್ ಟಿಪ್ಪು ಸುಲ್ತಾನ್ದು ವಿಷಯ ಬೇರೆ. ಇವ್ರನ್ನ ಇಟ್ಕೊಂಡು ಏನು ಉಪಯೋಗ? ಕಂಪ್ಲೀಟ್ಲಿ ಅವ್ರನ್ನ ತೆಗೆದುಬಿಡೋಣ, ನಾನೇ ಮೈಸೂರಿನ ಬಾದ್ಶಾ ಅಂತ ಅವರು ಹಿ ಅಸ್ಯೂಮ್ಸ್ ಫುಲ್ ಪವರ್. ಆ್ಯಂಡ್ ಮೈಸೂರ್ನು ಒಂದು ಇಸ್ಲಾಮೀಕರಣ, ಮೈಸೂರು ಸಂಸ್ಥಾನದ್ದು ಏನು ಮಾಡಿದ್ರು, ಮೈಸೂರು ಬಿಕಮ್ ಸರ್ಕಾರೇ ಖುದಾದಾದ್
ಖುದಾ ಕೊಟ್ಟಿದ್ದ ಸರ್ಕಾರ ಇದು. ಮೈಸೂರಿನ ಎಲ್ಲ ಅನೇಕ ಒಂದು ನಗರಗಳ ಹೆಸರು ಬದಲಾಯಿಸಿ, ಮೈಸೂರಿನ ಹೆಸರು ಬದಲಾಯಿಸಿ ಅದು ನಜರಾಬಾದ್ ಆಗತ್ತೆ, ನಜರಾಬಾದ್. ಕೂರ್ಗ್ ಬಂದು ಜಫರಾಬಾದ್, ಮಂಗಳೂರು ಬಂದು ಇಸ್ಲಾಮಾಬಾದ್, ಒಂದು ದೊಡ್ಡ ಪಟ್ಟಿನೇ ಇದೆ. ಕ್ಯಾಲಿಕಟ್ ಕೋಳಿಕೋಡ್ಗೆ ಫರೂಖಾಬಾದ್. ಸೊ ಇಲ್ಲಿ ಎಷ್ಟೊಂದು ಎಲ್ಲ ಆಲ್ಮೋಸ್ಟ್ ಆಲ್ ದಿ ಪ್ಲೇಸಸ್ ಅದರದ್ದು ಇಸ್ಲಾಮಿಕ್ ಹೆಸರುಗಳು ಮಾಡೋದು. ಮತ್ತೆ ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆನಲ್ಲಿ ದರ್ಬಾರ್ದು ಏನು ಅಕೌಂಟ್ಸ್ ಇರುತ್ತೆ ಅದೆಲ್ಲ ಇಟ್ಕೊಳ್ತಾ ಇದ್ರು. ಅದನ್ನ ಎರಡು ತೆಗೆದು ಅದರ ಜಾಗದಲ್ಲಿ ಪರ್ಷಿಯನ್ ಭಾಷೆ ರಾಜಭಾಷೆ ಕರ್ನಾಟಕದಲ್ಲಿ. ಅವರು ಕನ್ನಡ ಪ್ರೇಮಿ ಅಂತ ಹೇಳೋರ್ಗೆ ಕನ್ನಡನೇ ತೆಗೆದುಬಿಟ್ಟು ಅದರ ಜಾಗದಲ್ಲಿ ಪರ್ಷಿಯನ್ ಹಾಕಿದ್ದು. ಈಗಲೂ ನಮ್ಮ ರೆವೆನ್ಯೂ ರೆಕಾರ್ಡ್ಸ್ ನಲ್ಲಿ ಖಾತಾ ಇದು ಸಾಕಷ್ಟು ವರ್ಡ್ಸ್ ಏನಿರುತ್ತೆ ಅದೆಲ್ಲ ನೀವು ನೋಡಿದ್ರೆ ಇಟ್ ಇಸ್ ಪರ್ಷಿಯನ್. I'll give you a list of those words. ಖಾತೆ, ಖರ್ದಿ, ಪಹಾಣಿ, ಖಣಿ, ಸುಮಾರಿ, ಗುಡಸ್ತಾ, ತಖ್ತೆ, ಥರಿ, ಖುಷ್ಕಿ, ಬಗಾಯ್ತು, ಬಂಜಾರು, ಜಮಾಬಂದಿ, ಅಹವಾಲು, ಖಾವಂಡು, ಅಮಲ್ದಾರ್, ಶಿರಸ್ತೆದಾರ್, ಇದೆಲ್ಲ ಪರ್ಷಿಯನ್ ವರ್ಡ್ಸ್. ನಾವ್ ಇವಾಗ್ಲೂ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕರ್ನಾಟಕದಲ್ಲಿ ಈ ವರ್ಡ್ಸ್ ಯಾರು ಅದನ್ನ ಕೇಳೋದಿಲ್ಲ, ಯಾಕದು ಅಂತ. ನಮ್ಮ ಕನ್ನಡ ಅಂತ ಹೋರಾಟ ಮಾಡೋರು ನಮ್ಮ ರೆವೆನ್ಯೂ ರೆಕಾರ್ಡ್ಸ್ ನ ಯಾಕೆ ಪರ್ಷಿಯನ್ ವರ್ಡ್ಸ್ ಅದ್ರಲ್ಲಿ ಇರಬೇಕು ಅಂತ. ನೀವು ನೋಡಿದ್ರೆ ಇಲ್ಲಿ ನೀವು ಕೇರಳಕ್ಕೆ ಹೋಗಿ ಅಥವಾ ತಮಿಳ್ನಾಡಿಗೆ ಹೋಗಿ, ಅಲ್ಲಿನ ಮುಸ್ಲಿಮ್ಸ್ ಆ ಲೋಕಲ್ ಲ್ಯಾಂಗ್ವೇಜ್ ಮಲಯಾಳಂ ಆಗ್ಲಿ ತಮಿಳ್ ಅದರಲ್ಲೇ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಆ ಥರ ಇಲ್ಲ. ಸಾಕಷ್ಟು ಜನ ಕನ್ನಡನೂ ಬರೋದಿಲ್ಲ ಅವ್ರಿಗೆ ಸರಿಗೆ. ದೇ ವಿಲ್ ಟಾಕ್ ಓನ್ಲಿ ಇನ್ ಉರ್ದು ಆರ್ some other mixed Kannada. So it's all a legacy of this. So ಪರ್ಷಿಯನ್ ನ ಹಾಕಬೇಕು, ಫುಲ್ ಮೈಸೂರ್ನ ಇಸ್ಲಾಮೀಕರಣ ಮಾಡಬೇಕು. ಅಲ್ಲಿ ತನಕ ಕನ್ನಡ ಇತ್ತು, ಕನ್ನಡ ಮತ್ತು ಮರಾಠಿನೂ ಇತ್ತು. ಸಾಕಷ್ಟು ಮರಾಠಿ ಬ್ರಾಹ್ಮಿನ್ಸ್ ಎಲ್ಲ ಇಲ್ಲಿ ಅಕೌಂಟ್ಸ್ ಇಟ್ಕೊಳ್ಳೋದಕ್ಕೆ ಇದ್ರು. ಸೊ ಅದರಿಂದ ಮರಾಠಿನಲ್ಲೂ ಇಟ್ ವಾಸ್ ಅಂಡರ್ ಯೂಸ್. ಆಮೇಲೆ ಆತ ಬಂದ ತಕ್ಷಣ ಫುಲ್ ಪರ್ಷಿಯಾಗೆ ಚೇಂಜ್ ಮಾಡಿ ಅಂಡ್ ರಾಜಮನೆತನ ಕಂಪ್ಲೀಟ್ಲಿ ಡಿಸ್ಮಿಸ್ ಮಾಡಿ ಅದು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವ್ರು ಇನ್ನೂ ಬದುಕಿದ್ರು, ಅವರನ್ನ ಹೌಸ್ ಅರೆಸ್ಟ್, ಶಿ ವಾಸ್ ಲಿಟ್ರಲಿ ಕೆಪ್ಟ್ ಆನ್ ಹೌಸ್ ಅರೆಸ್ಟ್. ಅವ್ರು ಪ್ರತಿದಿನ ಬರೀ ಒಂದ್ಸತಿ ದಿವಸಕ್ಕೆ ಅವ್ರ ರೂಮಿಂದ ಹೊರಗಡೆ ಬರೋಕ್ಕೆ ಅವಕಾಶ ಇತ್ತು. ಅದು ದೇವಸ್ಥಾನಕ್ಕೆ ಹೋಗಕ್ಕೆ, ಒಂದು ಕಿಲ್ಲೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅವ್ರು ಇದರಲ್ಲಿ ಪೂಜೆ ಏನು ತೊಗೊಂಡು ಹೋಗ್ತಾ ಇದ್ರು ಒಂದು ತಟ್ಟೆ, ಅದರೊಳಗೆ ಪತ್ರಗಳನ್ನೆಲ್ಲ ಇಟ್ಬಿಟ್ಟು ಹೈಡ್ ಮಾಡಿ ಪೂಜಾರಿಗೆ ಬೈ ಸೀಕ್ರೆಟ್ ಆಗಿ ಅದನ್ನ ಕೊಡೋರು. ಆ ಪತ್ರಗಳನ್ನ ಅವ್ರು ಅಲ್ಲಿಂದ ತಗೊಂಡು ಬ್ರಿಟಿಷರ್ ಸೈಡ್ಗೆ ಮಡ್ರಾಸ್ವರೆಗೂ ಹೋಗೋದು. ಅದು ಅವರ ಇಬ್ರು ಜನ ಮೈಸೂರು ಪ್ರಧಾನರು ಅಂತ ಅವ್ರ ಹೆಸರು. ಅವ್ರು ಈ ಅಯ್ಯಂಗಾರ್ ಸಮುದಾಯಕ್ಕೆ ಸೇರಿದವರು, ತಿರುಮಲ್ ರಾವ್ ಮತ್ತೆ ನಾರಾಯಣ್ ರಾವ್. ಅವರಿಬ್ರು ಲಕ್ಷ್ಮೀ ಅಮ್ಮಣ್ಣಿ ಅವರ ದೂತರಾಗಿ ಮಡ್ರಾಸ್ಗೆ ಈ ಪತ್ರಗಳನ್ನ ತಗೊಂಡು ಹೋಗಿ ಸಂಧಿ ಮಾಡೋದು. ನಾವು ನಿಮಗೆ ಸಹಾಯ ಕೊಡ್ತೀವಿ ಹೈದರ್ ಮತ್ತೆ ಟಿಪ್ಪುನ ಡಿಫೀಟ್ ಮಾಡಿ ಓಡಿಸಕ್ಕೆ, ನಿಮ್ಮ ರಾಜ್ಯನ ನಿಮಗೆ ವಾಪಸ್ ಕೊಡಿಸ್ತೀವಿ ಅಂತ. ನಮ್ಗೆ ಈ ಬೋತ್ ಹೈದರ್ ಅಂಡ್ ಟಿಪ್ಪು ಅವ್ರ ಸ್ಪೈ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಇದನ್ನ ಗೊತ್ತಾದಾಗ ಬೋತ್ ತಿರುಮಲ್ ರಾವ್ ನಾರಾಯಣ್ ರಾವ್ ಇಬ್ಬರನ್ನು ತುಂಬಾ ದೇ ಟ್ರೈ ಟು ಕ್ಯಾಚ್. ಒಂದೆರಡು ಸತಿ ಹಿಡ್ಕೊಂಡು ಬಿಡ್ತಾರೆ, ಬಟ್ ಇವ್ರು ಕಾರಾಗೃಹದಿಂದ ಹಿಂಗೋ ತಪ್ಪಿಸ್ಕೊಂಡು ಓಡೋಟೋಗ್ತಾರೆ ಜೈಲಿಂದ. ಆ ಕೋಪಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ ಅಂದ್ರೆ, ಆ ಸಮುದಾಯವನ್ನೇ ಫುಲ್ ಸಮುದಾಯ ಏನಿದೆ ಮಂಡ್ಯಂ ಅಯ್ಯಂಗಾರ್ ಸಮುದಾಯ, ಇವ್ರ ಆ ಅಯ್ಯಂಗಾರ್ ಕಮ್ಯುನಿಟಿ ಬಿಲಾಂಗ್ ಆಗಿದ್ದು ಈ ನಾರಾಯಣ್ ರಾವ್ ತಿರುಮಲ್ ರಾವ್, ಅವ್ರಿಗೊಂದು ಪಾಠ ಕಲಿಸ್ಬೇಕು ಅಂತ ನರಕ ಚತುರ್ದಶಿ ದಿನ, ದೀಪಾವಳಿ ಒಂದು ದಿನ ಹಿಂದೆ ಈ ಆಲ್ಮೋಸ್ಟ್ 700 ಗಂಡಸರು ಹೆಂಗಸರು ಮಕ್ಕಳು ಇವ್ರನ್ನೆಲ್ಲ ಒಂದು ಭೋಜನಕ್ಕೆ ಕರೆದ್ಬಿಟ್ಟು ಫೀಸ್ಟ್ ಮಾಡ್ತಾ ಇರುವಾಗ, ಲಕ್ಷ್ಮೀ ನರಸಿಂಹ ದೇವಸ್ಥಾನ ಈಗಲೂ ಇದೆ ಅದು ಶ್ರೀರಂಗಪಟ್ಟಣದಲ್ಲಿ, ಅಲ್ಲಿ ಅವರು ಊಟ ಮಾಡ್ತಾ ಇರುವಾಗ ಬಾಗಿಲನ್ನ ಮುಚ್ಚಿಸ್ಬಿಟ್ಟು ಆನೆಗಳನ್ನ ಬಿಟ್ಬಿಟ್ಟು ಅವರೆಲ್ಲ ದೇ ಗೆಟ್ ಸ್ಟ್ರ್ಯಾಂಗಲ್ಡ್, ಟ್ರಾಂಪಲ್ ಟು ಡೆತ್. 700 ಜನ. ಅದನ್ನ ಲಕ್ಷ್ಮೀ ಅಮ್ಮಣ್ಣಿ ಅವರು ತಮ್ಮ ಪತ್ರದಲ್ಲೂ ಬರೀತಾರೆ ಬ್ರಿಟಿಷ್ ಗವರ್ನರ್ಸ್ಗೆ. ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ವಾಪಸ್ ರಾಜ್ಯ ಬರೋದಕ್ಕೋಸ್ಕರ ಇವರು ತುಂಬಾ ದೇ ಹ್ಯಾವ್ ಮೇಡ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್. ಇವರಷ್ಟೇ ಅಲ್ಲ, ಇವರ ಸಮುದಾಯಕ್ಕೆ ಸೇರಿದ ಎಲ್ಲ ಆಲ್ಮೋಸ್ಟ್ 700 ಜನನ್ನ ದೇ ಹ್ಯಾವ್ ಬೀನ್ ಕೀಲ್ಡ್ ಅಂತ. ಅದಕ್ಕೆ ಇವತ್ತಿಗೂ ಇಷ್ಟು ಇದಾಗಿದ್ದು 1784ನಲ್ಲಿ. ಇವತ್ತು 2024ನಲ್ಲೂ ಆ ಸಮುದಾಯ ಮಂಡ್ಯಂ ಅಯ್ಯಂಗಾರ್ ಭಾರದ್ವಾಜ ಗೋತ್ರಗೆ ಬಿಲಾಂಗ್ ಆದವರು, ಅವ್ರು ಇವತ್ತಿಗೂ ದೀಪಾವಳಿ ಸೆಲೆಬ್ರೇಟ್ ಮಾಡೋದಿಲ್ಲ. ಆ ದಿವಸನ ಒಂದು ಕರಾಳ ನಮ್ಮ ಪೂರ್ವಜರಿಗೆ ಈ ಥರ ಆಯಿತು ಅನ್ನೋದಕ್ಕೋಸ್ಕರ ಇವತ್ತಿಗೂ ಅದನ್ನ ಸೆಲೆಬ್ರೇಟ್ ಮಾಡಿದ್ರೆ ಒಂದು 4-5 ದಿನ ಆದಮೇಲೆ ಅವ್ರದ್ದು ದೀಪಾವಳಿ ಬರುತ್ತೆ ಅಂತ ಕಾಣುತ್ತೆ. ಸೊ ಇಷ್ಟು ಯೋಚನೆ ಮಾಡಿ, ಇಷ್ಟು ವರ್ಷ ಆದಮೇಲೂ ಆ ಮೆಮರಿ ಇದೆ. ಒಂದು ತಲೆಮಾರಿಂದ ತಲೆಮಾರಿಗೆ ಬಂದ್ರೂ ಆ ಒಂದು ಮೆಮರಿ ಇದೆ. ಹೌದು.
ಹೌದು. ಬಟ್ ಈತ ಹೇಗಿದ್ದ ಟಿಪ್ಪು ಸುಲ್ತಾನ್? ನೋಡೋಕೆ ಅಪಿರೆನ್ಸ್ ಹೇಗಿತ್ತು? ಹೀಗೆ ಇದು ಆ್ಯಕ್ಚುಲಿ ಒನ್ ಆಫ್ ದ ಒರಿಜಿನಲ್ ಪೇಂಟಿಂಗ್ಸ್ ಇದರಲ್ಲಿ ಲಂಡನ್ ಲೈಬ್ರರಿನಲ್ಲಿ ಇದ್ದಿದ್ದು. ಐ ಥಿಂಕ್ ಹಿ ವಾಸ್ ವೆರಿ ಶಾರ್ಟ್ ಸ್ಟೇಚರ್, ಡಾರ್ಕ್ ಸ್ಕಿನ್, ತಲೆ ಮೇಲೆ ಕೂದಲಿರಲಿಲ್ಲ, ಸೊ ಅದಕ್ಕೆ ದಟ್ ಪೇಟ ಹಾಕೊಂಡಾಗ ಅದು ಇದಾಗ್ತಾ ಇತ್ತು. ಆ್ಯಂಡ್ ವೆರಿ ಪಾಯಿಂಟೆಡ್ ಮೀಸೆ ಆ್ಯಂಡ್ ಮೂಗು ಆ್ಯಂಡ್ ಲಿಟಲ್ ಪ್ಲಮ್. ದಟ್ ಈಸ್ ದ ಪಿಕ್ಚರ್ ದಟ್ ಎಮರ್ಜಸ್. ಈತ ಬೆಳೆದ ಮೇಲೆ ಅಂದರೆ ಇನ್ನೇನು ಮೈಸೂರು ಮಹಾರಾಜರನ್ನ ಪಕ್ಕಕ್ಕಿಟ್ಟು ಯಾವಾಗ ಇದನ್ನ ಫುಲ್ ಎಲ್ಲ ಬದಲಾಯಿಸೋಕ್ಕೆಲ್ಲ ಶುರು ಮಾಡ್ತಿರಲ್ಲ, ಅಂಥ ಟೈಮಲ್ಲಿ ಇವರ ತಂದೆ ಏನು ಹೇಳ್ತಿದ್ರು? ತಂದೆ ಸತ್ತ ಮೇಲೆ ತಾನೇ ಅವ್ನು ಬಂದಿದ್ದು. ಬಟ್ ಅಂದರೆ ಅಪ್ಪನ ಆಡಳಿತ ಎಲ್ಲ ನೋಡಿದ್ದಾಯ್ತ? ಹೌದು ಹೌದು. ಆ್ಯಂಡ್ ಅಪ್ಪ ಮಗನಿಗೆ ಸರಿ ಹೋಗ್ತಾ ಇರಲಿಲ್ಲ ಅಂತ ದೇರ್ ಇಸ್ ಅ ಪಿಕ್ಚರ್ ದಟ್ ಕಮ್ಸ್. ಬಿಕಾಸ್ ಶುರುನಲ್ಲಿ ಹೈದರ್ ಅಲಿ ಬಾಲ್ಯದಲ್ಲಿ ಅಷ್ಟು ಕಷ್ಟಪಟ್ಟಿದ್ರಿಂದ ಓದು ಬರಹ ಎಲ್ಲ ಅಷ್ಟು ಅವ್ನಿಗೆ ಬರ್ತಾ ಇರಲಿಲ್ಲ. ಅವ್ನು ಫುಲ್ ಲೈಫ್ನಲ್ಲಿ ಅವ್ನು ಅವ್ನ ಹೆಸರದ್ದು ಫಸ್ಟ್ ಹಾ ಅಂತ ಸೈನ್ ಮಾಡೋದು ಅಷ್ಟೇ ಬರ್ತಾ ಇತ್ತು ಅವ್ನಿಗೆ. ಬಟ್ ಅನೇಕ ಭಾಷೆಗಳನ್ನ ಮಾತಾಡ್ತಾ ಇದ್ರಂತೆ, ಹಿಂದೂಸ್ತಾನಿ, ಮರಾಠಿ, ತಮಿಳ್, ತೆಲುಗು, ಕನ್ನಡ ಇದೆಲ್ಲ ಮಾತಾಡ್ತಾ ಇದ್ರು. ಸೊ ಬಟ್ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಆಸೆ ಇತ್ತು. ಟಿಪ್ಪು ಮತ್ತು ಇನ್ನೊಬ್ಬ ಚಿಕ್ಕ ಹುಡುಗ ಇದ್ದ ಕರೀಂ ಅಂತ ಅವನ ತಮ್ಮ, ಇಬ್ಬರಿಗೂ ಒಂದು ಮೌಲ್ವಿ ಯಾರನ್ನೋ ನೇಮಕ ಮಾಡಿ ಹೋಗಿದ್ದಾರೆ. ಒಂದು 2-3 ವರ್ಷ ಆದಮೇಲೆ ಒಂದು ಮಾಕ್ ಎಕ್ಸಾಮಿನೇಷನ್ ಏನು ಕಲ್ತ್ಕೊಂಡಿದ್ದಾರೆ ನೋಡೋಣ ಅಂತ ಪರೀಕ್ಷೆ ಮಾಡ್ಸಕ್ಕೆ ಹೋದಾಗ ಇವ್ರು ಬರೀ ಇಸ್ಲಾಮಿಕ್ ಸಿದ್ಧಾಂತ ಮತ್ತು ಒಂಥರ ಕಟ್ಟರ್ವಾದ ಇಸ್ಲಾಂ ಏನಿದೆ ಅದ್ರ ಬಗ್ಗೆ ಮಾತಾಡೋದು ಕೇಳಿ ಹೈದರ್ಗೆ ತುಂಬ ಕೋಪ ಬಂದು, ಈ ಥರ ಇದನ್ನೆಲ್ಲ ನೀವು ಕಲ್ತ್ಕೊಂಡ್ರೆ ನೀವು ದೊಡ್ಡವರಾದ್ಮೇಲೆ ಒಂದು ಮೌಲ್ವಿ ಆಗ್ತೀರಾ ಹೊರತು ಒಂದು ರಾಜ ಆಗೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಆ ಮೌಲ್ವಿನ ತೆಗೆಸ್ಬಿಟ್ಟು ಬೇರೆ ಯುದ್ಧ ಮತ್ತು ಅಸ್ತ್ರಶಸ್ತ್ರ ಇದನ್ನು ಕಲಿಸೋಕ್ಕೆ ಅವ್ನಿಗೆ ಹಾಕ್ತಾರೆ. ಬಟ್ ಆಮೇಲೂ ಒಂದು ಮರಾಠರ ವಿರುದ್ಧ ಮೇಲ್ಕೋಟೆ ಹತ್ರ ಒಂದು ಜಾಗದಲ್ಲಿ ಚಿನ್ಕುರಳಿ ಯುದ್ಧ ಅಂತದ್ರ ಹೆಸರು, ಅಲ್ಲಿ ಟಿಪ್ಪು ಏನೋ ಮಾಡ್ತಾರೆ, ಸಮಥಿಂಗ್ ಹಿ ಡಸ್ ಸಮ್ ಮಿಸ್ಟೇಕ್. ಅದಕ್ಕೆ ಹೈದರ್ಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಅಲ್ಲಿ ಯಾವುದೋ ಒಂದು ಕೋಲ್ ಇಟ್ಕೊಂಡು ಎಲ್ಲರ ಮುಂದೆ ಅವನನ್ನು ಚೆನ್ನಾಗಿ ಹೊಡೆದು ಬಿಸಾಕ್ಬಿಡ್ತಾರೆ ಮಗನ್ನ. ಅವಾಗ ಈಸ್ ಆಲ್ರೆಡಿ 21 years old. ಸೊ ಅವನು ತುಂಬ ಕೋಪ ಬರುತ್ತೆ, ಎಲ್ಲರ ಮುಂದೆ ನನ್ನ ಅವಮಾನ ಮಾಡ್ತೀಯಾ ಅಂದ್ಬಿಟ್ಟು ಹಿ ಜಸ್ಟ್ ನನಗೂ ನಿನಗೂ ಎಂಥದ್ದು ಇಲ್ಲ, ನಾನು ಹೋಗ್ತಾ ಇದ್ದೀನಿ, ಯುದ್ಧ ನೀನೇ ಮಾಡ್ಕೋ ಅಂತ ಹಿ ಗೋಸ್ ಅವೇ. ಆಮೇಲೆ ಅವ್ರು ಸತ್ತ ಮೇಲೆ, ಟಿಪ್ಪು ಸುಲ್ತಾನ್ ಸತ್ತ ಮೇಲೆ ಅವ್ರ ರೂಮ್ನಲ್ಲಿ ಒಂದು ಅಗ್ರಿಮೆಂಟ್ ಬ್ರಿಟಿಷ್ ಕೈಗೆ ಸಿಗತ್ತೆ. ತಂದೆಗೆ ಒಂದು ಅಗ್ರಿಮೆಂಟ್ ಬರೀತಾ ಇದ್ದಾನೆ ಮಗ. ಸೊ ನಾನು ಇನ್ಮೇಲಿಂದ ಕಳ್ತನ ಮಾಡೋದಿಲ್ಲ, ಕಳ್ತನ ಮಾಡೋದು ನಾನು ಸಿಕ್ಕಾಕೊಂಡ್ರೆ ನನಗೆ ಇಷ್ಟು ಚಾವಟಿ ಏಟ್ ಕೊಡ್ಬೋದು, ನಾನು ಯಾರ ಜೊತೆನೂ ಸುಮ್ಮನೆ ಗಾಸಿಪ್ ಎಲ್ಲ ಮಾಡೋದಿಲ್ಲ, ಮಾಡಿದ್ರೆ ಈ ಪನಿಷ್ಮೆಂಟ್ ಕೊಡಬೇಕು, ನಾನು ನಿಮ್ಮ ಸರ್ಕಾರದ ವಿರುದ್ಧ ಪಿತೂರಿ ಮಾಡೋದಿಲ್ಲ, ಪಿತೂರಿ ಮಾಡೋದು ಗೊತ್ತಾದರೆ ನನ್ನನ್ನು ಗಲ್ಲಿಗೆ ಹಾಕ್ಸ್ಬೋದು. ಇದೆಲ್ಲ ಮಗನ ಕೈಲಿ ಬರೆಸ್ಕೊಂಡು ಸೈನ್ ತೊಗೋಬೇಕು ತಂದೆ ಅಂದರೆ ಎಷ್ಟು ವಿಶ್ವಾಸ ತಂದೆಗೆ ಮಗನ ಮೇಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅನೇಕ ಬಾರಿ ಅವರು ಬೇರೆ ಬೇರೆ ಜನಕ್ಕೆ ಹೇಳ್ತಾ ಇರ್ತಾನೆ ಹೈದರ್, ನಾನು ಎಷ್ಟು ಕಷ್ಟಪಟ್ಟು ಏನು ರಾಜ್ಯನ ಕಟ್ಟಿದ್ದೀನೋ ಇವನಿಗೇನು ಗೊತ್ತಿಲ್ಲ ನನ್ನ ಮಗನಿಗೆ, ಎಲ್ಲ ಹಿ ವಿಲ್ ಲೂಸ್ ಇಟ್ ಅಂತ ಆಗಿದ್ದು. ಆಮೇಲೆ ಅದೇ ಅನ್ಫಾರ್ಚುನೇಟ್ಲಿ ಅನುಮಾನನೇ ಬೇಡ. ಹಿ ವಾಸ್ ಅ ವೆರಿ ಬ್ರೇವ್ ಸೋಲ್ಜರ್ ಆ್ಯಂಡ್ ಬ್ರಿಟಿಷರ್ ವಿರುದ್ಧ ಹಿ ಹ್ಯಾಡ್ ಲಾಟ್ ಆಫ್ ಹೇಟ್ರೆಡ್ ಅವ್ರ ಬಗ್ಗೆ, ಟಿಪ್ಪು ಸುಲ್ತಾನ್. ಆ್ಯಂಡ್ ಬ್ರಿಟಿಷ್ನ ನಿರ್ಮೂಲನ ಮಾಡಬೇಕು ಅಂತಂದ್ರೆ ಹಿ ವಾಸ್ ವೆರಿ ಕ್ಲಿಯರ್ ಇನ್ ದ್ಯಾಟ್. ಬಟ್ ಬ್ರಿಟಿಷ್ ಜೊತೆ ಯುದ್ಧ ಮಾಡೋಕ್ಕೆ ಹಿ ವಾಸ್ ಟೇಕಿಂಗ್ ಫ್ರೆಂಚ್ ಸಪೋರ್ಟ್. ನಾವು ಫ್ರೆಂಚ್ ಜನನೂ ಅವ್ರೇನು ಕಮ್ಮಿ ಇರಲಿಲ್ಲ, ಬ್ರಿಟಿಷರಂತೆ ಅವರು ಕಾಲನೈಸಿಂಗ್ ಮಾಡೋದ್ರಲ್ಲಿ. ಪಾಂಡಿಚೇರಿನಲ್ಲಿ ನಮ್ಗೆ ಎಷ್ಟು ವರ್ಷ ಆಯಿತು ಭಾರತ ಸ್ವಾತಂತ್ರ್ಯ ಬಂದ ಮೇಲೆ ಪಾಂಡಿಚೇರಿನ ರಿಲೀಸ್ ಮಾಡಿಸ್ಕೊಳ್ಳೋಕೆ ನಮ್ಗೆ ಇನ್ನೂ ಜಾಸ್ತಿ ಟೈಮ್ ಆಯಿತು. ಸೊ ಬೈ ಸಮ್ ಚಾನ್ಸ್ ಇನ್ ಕೇಸ್ ಟಿಪ್ಪು ಸುಲ್ತಾನ್ ಗೆದ್ದಿದ್ರೆ ಐ ಥಿಂಕ್ ಫುಲ್ ಇಂಡಿಯಾ ಮೈಟ್ ಹ್ಯಾವ್ ಬಿಕಮ್ ಅ ಫ್ರೆಂಚ್ ಕಾಲನಿ. ನಾವು ಇವಾಗ ಇಂಗ್ಲೀಷ್ನಲ್ಲಿ ಹೇಗೆ ಮಾತಾಡ್ತೀವೋ ಫ್ರೆಂಚ್ನಲ್ಲಿ ಮಾತಾಡ್ತಾ ಇದ್ವಿ. ಸೊ ಅವನು ಸ್ವಾತಂತ್ರ್ಯ ಹೋರಾಟಗಾರ, ಭಾರತಕ್ಕೋಸ್ಕರ ಹೋರಾಟ ಅದೆಲ್ಲ ಸ್ವಲ್ಪ ಜಾಸ್ತಿ. ಅವನ ರಾಜ್ಯಕ್ಕೋಸ್ಕರ ಅವನು ಯುದ್ಧ ಮಾಡಿದ್ದು ಹೊರತು ದೇಶಕ್ಕೋಸ್ಕರ ಇದು ಮಾಡಿದ್ದು ಸ್ವಾತಂತ್ರ್ಯ. ಅವಾಗ ಯಾರ್ಯಾರು ಅದನ್ನು ಹೇಳ್ತಾರೆ ಅವರೇ ಹೇಳೋದು ಅವಾಗ ದೇಶ ಅನ್ನೋದೇ ಏನಿರಲಿಲ್ಲ, ಭಾರತ ಅನ್ನೋದೇ ಏನೂ ಇರಲಿಲ್ಲ ಅಂತ. ಭಾರತ ಅನ್ನೋದು ಬ್ರಿಟಿಷ್ ಬಂದ ಮೇಲೆ ಏಕೀಕರಣ ಮಾಡಿಸಿ ಅದನ್ನು ಮಾಡಿದ್ರು ಅಂತ. ಹಾಗಿದ್ರೆ ದೇಶನೇ ಇಲ್ದಿರುವಾಗ ಯಾವ ದೇಶದ ಹೋರಾಟಗಾರ? ಅವಾಗ ಎಲ್ಲರ ಜೊತೆ ಹೋರಾಟ ಮಾಡ್ತಾ ಇದ್ರು, ಮರಾಠರು, ನಿಜಾಮ್, ಮೈಸೂರಿನವರು, ಮತ್ತು ಬ್ರಿಟಿಷ್ ಮತ್ತು ಫ್ರೆಂಚ್.
ಸೊ ಒನ್ ವರ್ಸಸ್ ದಿ ಅದರ್, ಇವನ್ ಹೆಲ್ಪ್ ತಗೊಂಡು ಅವನ ವಿರುದ್ಧ, ಅವ್ನ ಹೆಲ್ಪ್ ತಗೊಂಡು ಇವನ್ ವಿರುದ್ಧ, ಈ ಥರ ಜಗಳದಲ್ಲಿ ಹಿ ಮ್ಯಾನೇಜ್ ಟು ಫೈಟ್ ವಿತ್ ದ ಬ್ರಿಟಿಷ್ ಆ್ಯಂಡ್ ವೆರಿ ಬ್ರೇವ್. ಸಾಕಷ್ಟು ಅದೇ ನಾನು ಮುಂಚೆನೇ ಹೇಳ್ದಂಗೆ ಬೋತ್ ಹೈದರ್ ಆ್ಯಂಡ್ ಟಿಪ್ಪು ಸೈನ್ಯನ ಬಲಿಷ್ಠ ಮಾಡಿ, ಮತ್ತು ರಾಕೆಟ್ಸ್, ಮೈಸೂರಿನಲ್ಲಿ ಏನು ರಾಕೆಟ್ಸ್ ಮುಂಚೆನೇ ಇತ್ತು ರಾಕೆಟ್ಸ್, ಅದಕ್ಕೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡಿ, ಮುಂಚೆ ಪೇಪರ್ ಮತ್ತು ವುಡ್ ಕೇಸಿಂಗ್ನಲ್ಲಿ ಆ ಮದ್ದನ್ನು ಹಾಕೋರು, ಅದನ್ನು ಚೇಂಜ್ ಮಾಡಿ ಇವರು ಅಯನ್ ಕೇಸಿಂಗ್ನಲ್ಲಿ ಮಾಡೋರು. ಅದರಿಂದ ಮದ್ದು ಏನಿರುತ್ತೆ ಅದನ್ನು ಟೈಟಾಗಿ ಅದರೊಳಗೆ ಪ್ಯಾಕ್ ಮಾಡ್ಬೋದಿತ್ತು. ಸೊ ಅದರಿಂದ ದೂರ ಹೋಗೋದು ಜಾಸ್ತಿ. ಇಟ್ ಕ್ಯಾನ್ ಟೇಕ್ ಆಫ್ ವೆರಿ ಫಾಸ್ಟ್, ಇಟ್ ಕ್ಯಾನ್ ಗೋ ವೆರಿ ಲಾಂಗ್, ಲೈಕ್ ಅಡ್ವಾನ್ಸ್. ಸೊ ಆಲ್ಮೋಸ್ಟ್ 1 ಕಿಲೋಮೀಟರ್ ದೂರ ರಾಕೆಟ್ಸ್ ಹೋಗಿ, ಅದರಿಂದ ಯುದ್ಧದಲ್ಲಿ ಅವ್ರಿಗೆ ಮೇನ್ ವಿಕ್ಟ್ರಿ ಸಿಕ್ಕಿದ್ದು ಇವ್ರು ರಾಕೆಟ್ಸ್ ಟೆಕ್ನಾಲಜಿಯಿಂದ. ಸೊ ಅದೆಲ್ಲ ಮಾಡಿದ್ರು, ನೋ ಡೌಟ್ ಅಬೌಟ್ ದಟ್. ಬಟ್ ಅದೇ ಸ್ವಾತಂತ್ರ್ಯ ಹೋರಾಟಗಾರ ಅಂತೆಲ್ಲ ಹೇಳೋದು, ಅದಕ್ಕೆ ಐತಿಹಾಸಿಕ ಸತ್ಯ ಏನೂ ಇಲ್ಲ. ಬಿಕಾಸ್ ಬೈ ಚಾನ್ಸ್ ಇಫ್ ಹಿ ಹ್ಯಾಡ್ ಒನ್, ಅದೇ ಫ್ರೆಂಚ್ ಇದು ಆಗೋಗಿರೋದು. ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಲಾರ್ಜರ್ ಮುಸ್ಲಿಂ ಬ್ರದರ್ಹುಡ್ ಏನಿದೆ, ಉಮ್ಮಾ ಅಂತ ಏನು ಹೇಳ್ತಾರೆ, ಅವ್ರಿಗೆ ಸಾಕಷ್ಟು ಪತ್ರ ಬರೆದು ಜಮನ್ ಶಾ, ಫಾರ್ ಇನ್ಸ್ಟೆನ್ಸ್ ಅಫ್ಘಾನಿಸ್ತಾನ್ ರಾಜ ಜಮನ್ ಶಾ, ಅವನಿಗೆ ಪತ್ರ ಬರೀತಾರೆ ಇವರು, ಸೇಯಿಂಗ್ ದಟ್ ನೀವು ಬಂದು ಭಾರತದ ಮೇಲೆ ಆಕ್ರಮಣ ಮಾಡಿ 2 ವರ್ಷದ ಆಕ್ರಮಣ, ಇದರಲ್ಲಿ ಮೊದಲನೇ ವರ್ಷ ನಾವು ಕಂಪ್ಲೀಟ್ ಉತ್ತರ ಭಾರತನ ಕಾಫಿರ್ಸ್ನ ಡಿಫೀಟ್ ಮಾಡೋಣ, ಮರಾಠಾಸ್, ರಾಜ್ಪೂತ್, ಸಿಖ್. 2ನೇ ವರ್ಷ ಸೌತ್ ಇಂಡಿಯಾ ಫುಲ್ ಕಾಫಿರ್ಸ್ನ ವಿಲ್ ಫ್ಲಶ್ ದೆಮ್ ಔಟ್. ಆಮೇಲೆ 2 ವರ್ಷ ಯುದ್ಧ ಆದಮೇಲೆ ವಿ ವಿಲ್ ಮೀಟ್ ಆ್ಯಂಡ್ ಈ ಫುಲ್ ಭಾರತನ ವಿಲ್ ಡಿವೈಡ್ ಇಟ್ ಅಮಂಗ್ ಆರ್ಸೆಲ್ಸ್ ಆ್ಯಂಡ್ ಮೇಕ್ ಇಟ್ ಅನ್ ಇಸ್ಲಾಮಿಕ್ ಕ್ಯಾಲಿಫೇಟ್. ಸೊ ಫ್ರೆಂಚ್ ಕಾಲನಿ ಆಗದೆ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿಕಮ್ ಅನ್ ಇಸ್ಲಾಮಿಕ್ ಕಂಟ್ರಿ, ಇಸ್ಲಾಮಿಕ್ ದೇಶ ಆಗಿರೋದು, ಇಫ್ ಟಿಪ್ಪು ಸುಲ್ತಾನ್ ಹ್ಯಾಡ್ ಒನ್ ವಿತ್ ಆಲ್ ದೋಸ್ ಅದರ್ ಪವರ್ಸ್. ಸೊ ಹಾಗಿರುವಾಗ ಟು ಕಾಲ್ ಹಿಮ್ ಅ ಫ್ರೀಡಮ್ ಫೈಟರ್ ಎಲ್ಲ, ದಟ್ ಈಸ್ ಐ ಥಿಂಕ್ ಅ ಲಿಟಲ್ ಸ್ಟ್ರೆಚ್ ಆಫ್ ಇಮ್ಯಾಜಿನೇಷನ್. ಈತನ ರಾಜ್ಯ ಎಲ್ಲಿಂದ ಎಲ್ಲಿ ತನಕ ಇತ್ತು ಟಿಪ್ಪು ಸುಲ್ತಾನ್? ಆಲ್ಮೋಸ್ಟ್ ಇವಾಗ ನಾವು ಕೃಷ್ಣ ತುಂಗಾ ನದಿ ಏನಿದೆ ಅಲ್ಲಿಂದ ಕೊಯಂಬತ್ತೂರ್ ಈ ಸೈಡ್, ಮಲಬಾರ್, ಗೋವಾ ಕೂಡ ಸೇರಿತ್ತು, ಪಾರ್ಟ್ ಆಫ್ ಇಟ್. ಹೌದು, ಉತ್ತರ ಕರ್ನಾಟಕ, ಆಲ್ಮೋಸ್ಟ್ ಕೇರಳ, ನಾರ್ತ್ ಕೇರಳ, ಮಲಬಾರ್ ಅದು ಹಿ ಲಾಸ್ಟ್ ಇಟ್ ಆಮೇಲೆ. ಬಟ್ ಮಲಬಾರ್ನಲ್ಲಿ ದ ಕೈಂಡ್ ಆಫ್ ಟಾರ್ಚರ್ಸ್ ಹಿ ಇನ್ಫ್ಲಿಕ್ಟ್ಸ್, ಅದು ಅಲ್ಲಿ ಮಲಯಾಳಂನಲ್ಲಿ ಅದಕ್ಕೆ ಒಂದು ಹೆಸರೇ ಇದೆ, ಪಡೆಯೋಟ್ಟ ಕಾಲಂ ಅಂತ. ಇಟ್ಸ್ ಕಾಲ್ಡ್ ದ ಮಿಲಿಟರಿ ರೆಜಿಮ್. ಸೊ ಏನಾಯ್ತಲ್ಲಿ? ಬೋತ್ ಹೈದರ್ ಅಂಡ್ ಟಿಪ್ಪು ಇಬ್ರು ಮಲಬಾರ್ ಯಾಕೆ ಅವರು ದೇ ವಾಂಟೆಡ್ ಮಲಬಾರ್, ನಾರ್ತ್ ಕೇರಳ, ಇವಾಗ ಕೋಳಿಕೋಡ್, ಪಾಲ್ಘಾಟ್ ಇದೆಲ್ಲ, ಕ್ಯಾಲಿಕಟ್ ಅದು. ಸೊ ಅಲ್ಲಿಂದ ನಿಮಗೆ ಪೋರ್ಟ್ದು ಆಕ್ಸೆಸ್ ಸಿಗುತ್ತೆ, ಸಮುದ್ರದ್ದು ಆಕ್ಸೆಸ್. ಸೊ ಇವ್ರಿಗೆ ನೇವಿ ಬಿಲ್ಡ್ ಮಾಡಬೇಕಿಲ್ಲ ಅಂದರೆ ಕೋಸ್ಟಲ್ ಇದು ಬೇಕು. ಸೊ ಅಲ್ಲಿ ದೇ ಇನ್ವೇಡ್. ಬಟ್ ಅಲ್ಲಿ ಈ ನಾಯರ್ಸ್ ಮತ್ತು ಆಮೇಲೆ ಈ ಥಿಯಾ ಕಮ್ಯುನಿಟಿ ಏನಿದೆ, ಅವ್ರು ದೇ ನೆವರ್ ಗಿವ್ ಅಪ್. ಕಾನ್ಸ್ಟೆಂಟ್ಲಿ ಇವ್ರ ಜೊತೆ ಫೈಟ್ ಮಾಡಿ ಒಂದೊಂದು ಸತಿ ಇವರು ಆಕ್ರಮಣ ಮಾಡಿದಾಗ, ಮೈಸೂರು ಆಕ್ರಮಣ, ದೇ ಗಿವ್ ಇಟ್ ಬ್ಯಾಕ್. ಬಟ್ ಅವ್ರ ಮೇಲೆ ಮಾಡಿದ ದೌರ್ಜನ್ಯಗಳು, ಇನ್ಫ್ಯಾಕ್ಟ್ ಹೈದರ್ ಗಿವ್ಸ್ ಅ ರಿವಾರ್ಡ್, ಒಂದೊಂದು ನಾಯರ್ ತಲೆ ತಂದು ಕೊಟ್ಟವನಿಗೆ 5 ರೂಪಾಯಿ ಬಹುಮಾನ, ಒಂದೊಂದು ನಾಯರ್ ಹೆಂಗಸನ್ನ ಕರ್ಕೊಂಡು ಬಂದಿದ್ದವ್ರಿಗೆ 3 ರೂಪಾಯಿ ಬಹುಮಾನ. ಒಂದ್ಸತಿ ಹಾಗೆ ಕೊಡಗಿನಲ್ಲೂ ಅದೇ, ಕೊಡವರು ಹಾಗೆ ಅಲ್ವಾ, ತುಂಬ ಒಂದು ಮಿಲಿಟ್ರಿ ಝೀಲ್ ಇದ್ದವರು, ಅವ್ರಿಗೂ ಒಂದೊಂದು ತಲೆಗೆ ಇಷ್ಟು. ಸೊ ಅಷ್ಟು ಒಂದು ಸಾವಿರಾರು ಇದರಲ್ಲಿ ತಲೆ ಕಟ್ ಮಾಡಿ ತಂದು ಕೊಟ್ಟರೆ ಇವನಿಗೆ 5 ರೂಪಾಯಿ ಬಹುಮಾನ ಹಂಚೋದು ಇದು ಮಾಡಿದವ್ರಿಗೆ. ಸೊ ದಟ್ ಆಕ್ರಮಣ, ಇನ್ವೇಷನ್ ಆಫ್ ಮಲಬಾರ್ ಈವನ್ ಟಿಪ್ಪು ಸುಲ್ತಾನ್ ಮಾಡ್ತಾನೆ. ಬಟ್ ಆ್ಯಂಡ್ ಆಲ್ಮೋಸ್ಟ್ ದ ಹೋಲ್ ಆಫ್ ನಾರ್ದರ್ನ್ ಕೇರಳ, ಬರೀ ಸದರ್ನ್ ಕೇರಳನಲ್ಲಿ ಇದ್ದಿದ್ದು ಟ್ರೆವೆನ್ಕೋರ್ ರಾಜರು. ಅದನ್ನು ಬಿಟ್ಟು ದ ಹೋಲ್ ಆಫ್ ಕೇರಳ ವಾಸ್ ಅಂಡರ್ ದೇರ್ ಆಕ್ಯುಪೇಷನ್. ಈಗ ಕೊಡೂರಾಗ್ಲಿ ಅಥವಾ ಮಂಗಳೂರಲ್ಲಾಗಲಿ ಕೆಲವೊಂದು ಕಡೆ ಎಲ್ಲ ಟಿಪ್ಪುನ ಹೇಟ್ ಮಾಡಿದ ಕಾರಣ ಇದೆ ಅನ್ಸುತ್ತಲ್ಲ? ಹೌದು. ಸೊ ಕೊಡಗನ್ನು ಹೇಗಾದರೂ ಮಾಡಿ ಅದನ್ನು ತಗೋಬೇಕು ಅನ್ನೋದು ಇಬ್ಬರಿಗೂ, ಅಪ್ಪ ಮಗನಿಗೆ ಇಬ್ಬರಿಗೂ ಇತ್ತು. ಅಲ್ಲಿ ಕೊಡವ ಒಂದು ಮನೆತನ, ರಾಜಮನೆತನೂ ಇತ್ತು. ಅದನ್ನು ಹಾಸ್ಟೇಜಸ್ ಆಗಿ ತೊಗೊಂಡು ಅವ್ರನ್ನೆಲ್ಲ ಜೈಲ್ನಲ್ಲಿ ಹಾಕಿ, ಕೊಡವಾಸು ಇವ್ರಿಗೆ ಕೊಡಲಿಲ್ಲ ಈಸಿಯಾಗಿ. ಸೊ ತುಂಬ ಲಾಂಗ್ ಬ್ಯಾಟಲ್ ಆಗುತ್ತೆ. ಇವತ್ತಿಗೂ 12ನೇ ಡಿಸೆಂಬರ್ ಪ್ರತಿ ವರ್ಷ, ಇವತ್ತು 12ನೇ ಡಿಸೆಂಬರ್, ಆ ದಿನ ಕೊಡವರು ದೇ ಕಮೆಮರೇಟ್ ಇಟ್ ಆಸ್ ಮಾರ್ಟಿಯರ್ಸ್ ಡೇ. ಅವತ್ತಿನ ದಿನ ಅಲ್ಲಿ ದೇವಾಟಿಪರಂ ಅಂತ ಒಂದು ಹಿಲ್, ಅಲ್ಲಿ ಎಲ್ಲರಿಗೂ ನೆಗೋಸಿಯೇಷನ್ಸ್ ಶಾಂತಿ ಒಪ್ಪಂದ ಮಾಡೋಣ ಅಂತ ಅದಕ್ಕೋಸ್ಕರ ಕರೆಸ್ಕೊತಾರೆ ಎಲ್ಲರೂ ಕೊಡವರ್ನ. ಆ್ಯಂಡ್ ಬರುವಾಗ ಯಾವುದು ಅಸ್ತ್ರ ತಗೊಂಡು ಬರಬಾರ್ದು ಸಂಧಾನಕ್ಕೆ. ಸೊ ಅವರೆಲ್ಲ ಇವನನ್ನು ನಂಬಿಬಿಟ್ಟು ಬರ್ತಾರೆ.
ಬಂದಾಗ ಎಲ್ಲರನ್ನೂ ಬಂದಿ ಮಾಡಿಸಿ ಹಿಂದ್ಗಡೆಯಿಂದ ಎಲ್ಲರಿಗೂ ಚಾಕು ಹಾಕಿ ಸಾಯಿಸ್ಬಿಡೋದು. ಸೊ ಅದಕ್ಕೋಸ್ಕರ ಇವತ್ತಿಗೂ ಅದ್ರ ಬಗ್ಗೆ ದಟ್ ಇನ್ಸಿಡೆಂಟ್ ಇಟ್ ಕಾಸಸ್ ಸೋ ಮಚ್ ಆಫ್ ಆ್ಯಂಗರ್ ಇನ್ ಕೊಡವಾಸ್. ಅಲ್ಲೆಲ್ಲ ದಿಸೆ ಈವನ್ ರಸ್ತೆನಲ್ಲಿ ಹೋಗೋ ನಾಯಿಗಳಿಗೆ ಟಿಪ್ಪು ಟಿಪ್ಪು ಅಂತ ಹೆಸರು ಹೇಳಿ ಕರೀತಾರೆ ಅಂತ ಕೊಡವರಿನಲ್ಲಿ ಪ್ರತೀತಿ. ಅಲ್ಲೂ ಸಾಕಷ್ಟು ರಾಜಮನೆತನದಲ್ಲಿ ಇದ್ದಿದ್ದು ಹೆಂಗಸರನ್ನ, ಇಬ್ಬರು ರಾಜ್ಕುಮಾರಿಯರನ್ನ ಅಪಹರಣ ಮಾಡ್ಕೊಂಡು ಅವನ ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಕೊಡವರದು ಆಲ್ಮೋಸ್ಟ್ ನರಸಂಹಾರ ತುಂಬ ಅಲ್ಲಾಗತ್ತೆ. ಜೊತೆಗೆ ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ಸ್, ಮಂಗಳೂರು ಕನ್ನಡ ಕ್ರಿಶ್ಚಿಯನ್ಸ್ ಏನಿರ್ತಾರೆ ಅವ್ರಿಗೂ ಹೀಗೆ ಆಲ್ಮೋಸ್ಟ್ 60,000 70,000 ಕ್ರಿಶ್ಚಿಯನ್ ಸಮುದಾಯದವರು ಮಂಗಳೂರಿಂದ ಶ್ರೀರಂಗಪಟ್ಟಣ ಆಲ್ಮೋಸ್ಟ್ 300 ಕಿಲೋಮೀಟರ್ ದೂರ ಆನೆಗಳ ಕಾಲ್ಗೆ ಅವ್ರನ್ನ ಕಟ್ಟಿಸಿ ಅಲ್ಲಿಂದ ಎಳ್ಕೊಂಡು ಎಷ್ಟೊಂದು ಜನನ ಕರ್ಕೊಂಡು ಹೋಗಿದ್ದು. ಗರ್ಭಿಣಿ ಮಹಿಳೆಯರು ಅವರು ಅಲ್ಲಿಂದ ನಡ್ಕೊಂಡು ಬರಬೇಕು. ಅದು ಗುಡ್ಡ ಬೆಟ್ಟ ಎಲ್ಲ ಹತ್ತಿ ಇಳಿದು ಕೆಲವ್ರಿಗೆ ದಾರಿನಲ್ಲೇ ಡೆಲಿವರಿ ಆಗೋದು, ಮಕ್ಕಳು ಸತ್ತೋಗೋದು, ಇಲ್ಲಾಂದರೆ ಅಥವಾ ತಾಯಿಗಳು ಸತ್ತೋಗೋದು. ಅದಕ್ಕೆ ಅಂತಿಮ ಸಂಸ್ಕಾರ ಮಾಡೋಕ್ಕೂ ಅವ್ರಿಗೆ ದೇ ಡೋಂಟ್ ಹ್ಯಾವ್ ದಿ ಕೆಪಾಸಿಟಿ. ಎಷ್ಟೊಂದು ಜನ ಬಾಡಿನಲ್ಲೇ ಬಿಟ್ಬಿಡೋದು, ಈ ನಾಯಿಗಳು ಅದು ಇದು ಬಂದು ಅದನ್ನು ತಿನ್ನೋದನ್ನ ಅವರೇ ನೋಡ್ತಾ ಇರೋದು. ಅದನ್ನೆಲ್ಲ ಆ್ಯಕ್ಚುಲಿ ಡಾಕ್ಯುಮೆಂಟ್ ಮಾಡಿದ್ದಾರೆ ದ ಐ ವಿಟ್ನೆಸಸ್. ಈ ಥರ ಟಾರ್ಚರ್ಸ್ನ ನಾವು ಅನುಭವಿಸ್ಕೊಂಡು ಬಂದಿದ್ದೀವಿ ಅಂತ. ಆ್ಯಂಡ್ ಬಂದ ಮೇಲೆ ಧರ್ಮಾಂತರಣ ಮಾಡ್ಕೋಬೇಕು. ಯು ಹ್ಯಾವ್ ಟು ಬಿಕಮ್ ಮುಸ್ಲಿಮ್, ಇಲ್ಲಾಂದರೆ ಯು ಆರ್ ಟಾರ್ಚರ್ಡ್, ಯು ಆರ್ ಕಿಲ್ಡ್. ಇನ್ಫ್ಯಾಕ್ಟ್ ಕೊಡಗಿನಲ್ಲಿ ತನ್ನೊಂದು ಕಮಾಂಡರ್ ಝೈನುಲ್ ಅಬಿದಿನ್ ಶುಸ್ತ್ರಿ ಅನ್ನೋ ಅವನಿಗೆ ಟಿಪ್ಪು ಸುಲ್ತಾನ್ ಖುದ್ದಾಗಿ ಬರೆದಿರೋ ಪತ್ರ, ಅಲ್ಲಿ ದ ಲಿವಿಂಗ್ ಪ್ರಿಸ್ನರ್ಸ್ ಅವರಷ್ಟೇ ಅಲ್ಲ ಸತ್ತವ್ರದ್ದು ಧರ್ಮಾಂತರಣ ಮಾಡಬೇಕು. ಸತ್ತೋಗಿದ್ದ ಹೆಣಗಳನ್ನ ಅದೇ ಸರ್ಕಮ್ಸಿಷನ್ ಮಾಡಿ ಅವ್ರನ್ನ ಧರ್ಮಾಂತರಣ ಮಾಡಬೇಕು ಅಂತ ಹಿ ಗಿವ್ಸ್ ಅ ಫರ್ಮಾನ್. ಆ್ಯಂಡ್ ಅದೇ ಕ್ಯಾಲಿಕಟ್ನಲ್ಲಿ ನಾನು ಮುಂಚೆನೇ ಹೇಳಿದಾಗೆ ಅವ್ರ ಖುದ್ದಾಗಿರೋ ಪತ್ರ ಅದು. 4 ಲಕ್ಷ ಕಾಫಿರರನ್ನ ನಾನು ಇಸ್ಲಾಂಗೆ ಧರ್ಮಾಂತರಣ ಮಾಡಿದ್ದೀನಿ ಅಂತ. ನಾನು ಐ ಆಮ್ ದ ಟ್ರೂ ಮುಸ್ಲಿಮ್, ನಾನು ಇಷ್ಟೊಂದು ಹಿಂದೂ ಮತ್ತು ಕ್ರಿಶ್ಚಿಯನ್ಸ್ ಇಬ್ಬರು, ಕ್ರಿಶ್ಚಿಯನ್ಸು ಅವ್ರ ಕಾಫಿರ ಆಯಿತು, ಸೊ ಇಬ್ಬರನ್ನೂ ನಾವು ಧರ್ಮಾಂತರಣ ಮಾಡಿದ್ದೀವಿ. ಮಂಗಳೂರು ಆ ಕಡೆ ಕ್ಯಾನರಾನಲ್ಲಿ ಆಲ್ಮೋಸ್ಟ್ 27 ಚರ್ಚಸ್ನು ಕೆಡವು ಹಾಕಿದ್ದ. ಆ್ಯಂಡ್ ಇನ್ಕ್ಲೂಡಿಂಗ್ ಮಿಲಾಗ್ರೇಸ್ ಚರ್ಚ್ ಏನಿದೆ ಮ್ಯಾಂಗ್ಳೂರ್ನಲ್ಲಿ, ಅದು ಆಮೇಲೆ ಕಟ್ಟಿಸಿದ್ದು, ಬಟ್ ಅವಾಗ ಒರಿಜಿನಲಾಗಿ ಅದು ದಟ್ ವಾಸ್ ಡಿಸ್ಟ್ರಾಯ್ಡ್. ಭಗಂಡೇಶ್ವರ, ಈ ಭಾಗಮಂಡಲ, ಈ ಜಾಗದಲ್ಲಿ ಅಲ್ಲಿ ಅವ್ರದ್ದೆಲ್ಲ ತಲಕಾವೇರಿ ಪೂಜೆ ಅದೆಲ್ಲ ನಿಂತೋಗಿತ್ತು. ಅಲ್ಲೆಲ್ಲ ಮೇಜರ್ ಟೆಂಪಲ್ಸ್ ಎಲ್ಲ ಇಟ್ ಹ್ಯಾಡ್ ಬೀನ್ ಡಿಸ್ಟ್ರಾಯ್ಡ್. ಅದನ್ನು ಆದಮೇಲೆ ಕೊಡಗಿನ ರಾಜಮನೆತನ ತಿರ್ಗಾ ವಾಪಸ್ ಬಂದ ಮೇಲೆ ಈ ದೇವಸ್ಥಾನಗಳು ಅದೆಲ್ಲ ತಿರ್ಗಾ ಕಟ್ಟಲಾಯಿತು. ಸೊ ಆ ಥರ ಅದಕ್ಕೆ ಇವತ್ತಿಗೂ ಈ ಟಿಪ್ಪು ಜಯಂತಿ ಅಂತ ಏನು ಶುರು ಮಾಡಿದ್ರು ನೀವು ನೋಡಿ, ಅಫ್ಕೋರ್ಸ್ ಅದು ರಾಜಕೀಯ, ಅದನ್ನು ನಾನು ಐ ವಾಂಟ್ ಟಾಕ್ ಮಚ್ ಅಬೌಟ್. ಕಾಂಗ್ರೆಸ್ ಏನೋ ಮಾಡಿದ್ರೆ BJP ಅದನ್ನು ವಿರೋಧ ಮಾಡುತ್ತೆ, BJP ಮಾಡಿದ್ದನ್ನು ಕಾಂಗ್ರೆಸ್ ವಿರೋಧ ಮಾಡುತ್ತೆ. ಬಟ್ ಈ ಟಿಪ್ಪು ಜಯಂತಿ ಶುರು ಆದಾಗ BJP ಅಲ್ಲದೆ ಬೇರೆ ಸಮುದಾಯಗಳು, ಈ ಮ್ಯಾಂಗ್ಳೂರ್ನ ಕ್ರಿಶ್ಚಿಯನ್ಸ್ನವರು ಮತ್ತು ಈ ಕೇರಳ ಕಮ್ಯುನಿಟೀಸ್ ಅಥವಾ ಕೊಡವರು, ಇವರೆಲ್ಲರೂ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು. ನಮಗಿದು ಯಾಕೆ, ನಮ್ಮ ಪೂರ್ವಜರ ಬಗ್ಗೆ ಇಷ್ಟು ಅತ್ಯಾಚಾರ ಮಾಡಿದವನ್ನ ನೀವು ಈ ಥರ ಹೆಮ್ಮೆಯಿಂದ ಅವ್ರ ಜನ್ಮದಿನೋತ್ಸವ ಆಚರಿಸೋದು ಅಂದರೆ ನಾಳೆ ಜನರಲ್ ಡಯರ್ದು ಆ್ಯನಿವರ್ಸರಿನೂ ಸೆಲೆಬ್ರೇಟ್ ಮಾಡಬೇಕಾ, ಹಿಟ್ಲರ್ದು ಜಯಂತಿ ಸೆಲೆಬ್ರೇಟ್ ಮಾಡಬೇಕಾ? ಸೊ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಇಶ್ಯೂ. ನಾವು ಹೇಗೆ ನಮ್ಮ ಹಿಸ್ಟ್ರಿ ಮತ್ತು ಕ್ಯಾರೆಕ್ಟರ್ಸ್ ಆಫ್ ದ ಪಾಸ್ಟ್ನ ಹೇಗೆ ನೋಡ್ತೀವಿ ಅನ್ನೋದು ತುಂಬ ಇಟ್ಸ್ ಇಂಪಾರ್ಟೆಂಟ್. ಹಾಗಿದ್ರೆ ಈಗ ಟಿಪ್ಪು ಸರ್ಕಾರ, ಟಿಪ್ಪು ಗೌರ್ಮೆಂಟ್ ಅಂತ ಏನಿತ್ತಲ್ಲ, ಟಿಪ್ಪು ಗೌರ್ಮೆಂಟ್, ಅದ್ರ ಉದ್ದೇಶ ಏನು? ಅಂದರೆ ಆತ ಆಡಳಿತ ನಡೆಸ್ತಿದ್ನಲ್ಲ ಟಿಪ್ಪು ಸರ್ಕಾರ, ಆತನ ಏನಂದ್ರೆ ಯೋಚನೆಗಳೇನು, ಅಥವಾ ವಾಟ್ ಈಸ್ ದ ವಿಷನ್? ಅಥವಾ ಸಾಕಷ್ಟು ಲೋಕೋಪಯೋಗಿ ಕಾರ್ಯಗಳನ್ನು ಮಾಡಿದ್ದ. ಅದೇನು ಅದರಲ್ಲಿ ದೇರ್ ಇಸ್ ನೋ ಟೂ ವೇಸ್ ಅಬೌಟ್ ದ್ಯಾಟ್. ಮೈಸೂರಿನ ಫಾರ್ಮರ್ಸ್ಗೆ ಅವ್ರಿಗೆಲ್ಲ ಲೋನ್ಸ್ ಕೊಡೋದು, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಇನ್ಕ್ರೀಸ್ ಮಾಡೋದಕ್ಕೆ, ಮತ್ತು ಮೈಸೂರಿನಲ್ಲಿ ಏನೇನು ಪ್ರಾಡಕ್ಟ್ಸ್ ಡೆವಲಪ್ ಆಗ್ತಾ ಇತ್ತು, ಸ್ಯಾಂಡಲ್ವುಡ್ ಇರ್ಬೋದು, ಶ್ರೀಗಂಧ ಮತ್ತು ಐವರಿ, ಇದನ್ನೆಲ್ಲ ಮಾರ್ಕೆಟ್ಸು ಈವನ್ ಇನ್ ಔಟ್ಸೈಡ್ ಇಂಡಿಯಾ, ಮಿಡ್ಲ್ ಈಸ್ಟ್ನಲ್ಲಿ, ಫ್ರಾನ್ಸ್ನಲ್ಲಿ, ಅಲ್ಲೆಲ್ಲ ಇದಕ್ಕೊಂದು ಸೇಲ್ ಮಾಡೋ, ಎಕ್ಸ್ಪೋರ್ಟ್ ಮಾಡೋ ಒಂದು ಇದನ್ನು ಸ್ಟಾರ್ಟೆಡ್ ಅ ಪ್ರಾಸೆಸ್. ಆ್ಯಂಡ್ ಬೈ ಆ್ಯಂಡ್ ಲಾರ್ಜ್ ಎಸ್ಪೆಷಲಿ ನಾನು ಹೇಳ್ದಂಗೆ ಫಾರ್ ದ ಫಾರ್ಮರ್ಸ್ ಟು ಇನ್ಕ್ರೀಸ್ ದಿ ಪ್ರೊಡಕ್ಷನ್, ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಕೊಡೋದು, ಅದೆಲ್ಲ ಹಿ ವಾಸ್ ಡೂಯಿಂಗ್. ಬಟ್ ಹಿ ಡಿಂಟ್ ಇನ್ಕ್ರೀಸ್ ದಿ ಸೈಜ್ ಆಫ್ ದ ಕಿಂಗ್ಡಮ್. ಹೈದರಲ್ಲಿ ಏನು ಅಚೀವ್ ಮಾಡಿ ಹೋಗಿದ್ರೋ he could not even maintain that. ನಾ ಮುಂಚೆ ಹೇಳ್ದಂಗೆ ಬೈ ದ 3ನೇ ಮೈಸೂರು ಯುದ್ಧದಲ್ಲಿ ಆಲ್ಮೋಸ್ಟ್ ಅರ್ಧ ರಾಜ್ಯ
ಕಳ್ಕೊಂಡು ಬಿಟ್ರು ಅವರು. ಆ್ಯಂಡ್ ಫೋರ್ತ್ ಆಂಗ್ಲೋ ಮೈಸೂರು ವಾರ್ನಲ್ಲಿ ಹಿ ವಾಸ್ ಕಿಲ್ಡ್ ಇನ್ ದ ಬ್ಯಾಟಲ್ ಇನ್ ಶ್ರೀರಂಗಪಟ್ಟಣ. ಅಂದ್ರೆ ಈಗ ಬೇರೆ ಧರ್ಮಗಳ ಜೊತೆ ಏನು ಸಮಸ್ಯೆ ಏನಿತ್ತಂದು? ಇದು ಅದೇ ಐ ಥಿಂಕ್ ಮಿಡ್ಲ್ ಈಸ್ಟ್ನಲ್ಲಿ ಅವ್ರದ್ದು ಎಂಬಸೀಸ್ನೆಲ್ಲ ಕಳಿಸ್ತಾರೆ. ಅವಾಗ ಆ ಟೈಮ್ನಲ್ಲಿ ಮೇ ಬಿ ಮಿಡ್ಲ್ ಈಸ್ಟ್ನಲ್ಲಿ ದೇ ವಾಸ್ ಅ ವಹಾಬಿ ಐಡಿಯಾಲಜಿ. ಇಸ್ಲಾಂನಲ್ಲಿ ಒಂದು ಪಂಥ ಅದು ವಹಾಬಿ, ಅದು ವೆರಿ ವೆರಿ ಫೆನಾಟಿಕಲ್. ನಮ್ಮದೇ ವಿ ಆರ್ ದ ಓನ್ಲಿ ಟ್ರೂ ಫೇತ್, ಈ ಧರ್ಮನ ನಮ್ಮದೇ ಇರೋರು ದೇ ಆರ್ ಆಲ್ ಕಾಫಿರ್ಸ್, ಅವ್ರ ನಿರ್ಮೂಲನ ಮಾಡೋದೇ ನಮ್ಮ ಜೀವನದ ಧ್ಯೇಯ, ಆ ಥರ ಒಂದು ಮನೋಭಾವ ಇಟ್ಕೊಂಡಿದ್ದವರು. ಐ ಥಿಂಕ್ ಹಿ ಸ್ಟಾರ್ಟೆಡ್ ಫಾಲೋಯಿಂಗ್ ದ್ಯಾಟ್. ಅವರು ಎಲ್ಲ ನಾನು ಹೇಳ್ದಂಗೆ ಇದರಲ್ಲಿ ಆಂಬಿಗ್ಯುಟಿ ಹೀಗ ಹಾಗ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಖುದ್ದಾಗಿ ಬರೆದಿರೋ ಲೆಟರ್ಸ್, ಅವ್ರ ಮ್ಯಾನಿಫೆಸ್ಟೋ ಅಂತ ಒಂದು 1786ನಲ್ಲಿ ಇದೆ. ನನ್ನ ಸರ್ಕಾರದ ಮೇನ್ ಉದ್ದೇಶ ಏನಂದರೆ ಕಾಫಿರ್ಗಳ ನಿರ್ಮೂಲನ ಆ್ಯಂಡ್ ಟ್ರೂ ರಿಲಿಜನ್ ಏನಿದೆ ಅದರ ಸ್ಥಾಪನೆ ಮಾಡೋದಕ್ಕೋಸ್ಕರ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಎಕ್ಸೆಪ್ಷನ್ಸು ಇದೆ ಇದರಲ್ಲಿ. ಎವ್ರಿಥಿಂಗ್ ಈಸ್ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಕೆಲವು ಐ ಥಿಂಕ್ ಇಷ್ಟು ಅನ್ಸರ್ಟನ್ ಲೈಫ್, ಪ್ರತಿದಿನ ಯುದ್ಧ, ಪ್ರತಿದಿನ ಇರೋದ್ರಿಂದ ಐ ಥಿಂಕ್ ಹಿ ಸ್ಟಾರ್ಟೆಡ್ ಬಿಲೀವಿಂಗ್ ಅ ಲಾಟ್ ಇನ್ ಡಿವೈನ್ ಮೆಕ್ಯಾನಿಸಮ್ಸ್. ಈ ಜ್ಯೋತಿಷ್ಯ ಆಗಲಿ, ಜ್ಯೋತಿಷ್ಯರ ಬಗ್ಗೆ ನಂಬ್ತಿದ್ರು. ಆ್ಯಂಡ್ ಖುದ್ದಾಗಿ ಹಿ ಹ್ಯಾಡ್ ಆಲ್ಸೋ ಲರ್ನ್ಡ್ ತನ್ನ ಕುಂಡಲಿ ನೋಡೋದು, ಜನ್ಮಪತ್ರಿ ನೋಡೋದು, ಅದನ್ನೆಲ್ಲ ಕಲ್ತ್ಕೊಂಡು. ಆ್ಯಂಡ್ ಈ ಜ್ಯೋತಿಷ್ಯರು ನಿಮ್ಗೆ ಗೊತ್ತು ಏನೋ ಪರಿಹಾರ ಅಂತ ಹೇಳ್ಬಿಟ್ಟು ಇದಕ್ಕೆ ಇಷ್ಟು ದುಡ್ಡು ಕೊಟ್ಟರೆ ಸರಿ ಹೋಗುತ್ತೆ ನಿಮ್ಮದು ಇದು ಈ ದೋಷ ಅದು ಆ ಒಂದು ಇದರಲ್ಲಿ ಒಂದಷ್ಟು ದೇವಸ್ಥಾನಗಳಿಗೆ ಅನುದಾಯ ಕೊಟ್ಟಿದ್ದು ಅದೆಲ್ಲ ಇದೆ. ಸೊ ಅದನ್ನು ನಾವು ಇಟ್ಕೊಂಡು ತುಂಬ ಸಹಿಷ್ಣು, ದೇವಸ್ಥಾನಗಳಿಗೆ ಅನುದಾನ ಕೊಟ್ಟ ಅಂತ ನಾವು ಹೇಳೋದು ಐ ಡೋಂಟ್ ನೋ ಹೌ ಟ್ರೂ ದಟ್ ಈಸ್. ಒಂದು ಇನ್ಸಿಡೆಂಟ್ ಏನಂದರೆ ಶೃಂಗೇರಿನಲ್ಲಿ, ಸೊ 3ನೇ ಆಂಗ್ಲೋ ಮೈಸೂರು ವಾರ್ನಲ್ಲಿ ನಮ್ಮ ಶೃಂಗೇರಿ ಶಾರದಾ ಪೀಠ ಏನಿದೆ ಅದರ ಮೇಲೆ ಮರಾಠರು ದಾಳಿ ಮಾಡಿದಾಗ ಮರಾಠ ಸೈನ್ಯದಲ್ಲಿ ಕೆಲವರು ಇರ್ರೆಗ್ಯುಲರ್ಸ್, ಅವರು ರೆಗ್ಯುಲರ್ ಸ್ಯಾಲ್ರಿ ತೊಗೊಳ್ಳೋರಲ್ಲ, ಪಿಂಡಾರೀಸ್ ಅಂತ ಒಂದು ಗ್ರೂಪ್. ಅವ್ರು ಬರೀ ಲೂಟ್ಪಾಟ್ ಮಾಡಿ ಲೂಟಿಯಿಂದ ಏನು ಬರುತ್ತೋ ಅದೇ ಅವ್ರಿಗೆ ಇನ್ಕಮ್ ಆಗಿರ್ತಾ ಇತ್ತು. ಆ ಪಿಂಡಾರಿಗಳಲ್ಲಿ ಸಾಕಷ್ಟು ಜನ ಇಟ್ ವಾಸ್ ಟು ಬಿ ಮುಸ್ಲಿಂ ಪಿಂಡಾರೀಸ್. ಅವ್ರು ಬಂದು ಶೃಂಗೇರಿ ಮಠನ ಕೆಡವ್ತಾರೆ. ಇನ್ಫ್ಯಾಕ್ಟ್ ಶೃಂಗೇರಿನಲ್ಲಿ ಶಾರದಾದೇವಿ ಮೂರ್ತಿನೂ ಕೆಡು ಹೋಗುತ್ತೆ. ಅವಾಗಿದ್ದ ಶಂಕರಾಚಾರ್ಯ, ಶೃಂಗೇರಿ ಶಂಕರಾಚಾರ್ಯ, ಹಿ ಗೋಸ್ ಆನ್ ಅ ಫಾಸ್ಟ್ unto death in protest against this. ಸೊ ಅದನ್ನ ಕೇಳ್ಬಿಟ್ಟು ಪುಣೆನಲ್ಲಿ ಇದ್ದಿದ್ದ ಪೇಶ್ವಾಗೆ ಭಯ ಆಗೋಗುತ್ತೆ, ಅಯ್ಯೋ ಶಂಕರಾಚಾರ್ಯರು ಸತ್ತೋದ್ರೆ ದೆನ್ ಇಟ್ ವಿಲ್ ಬ್ರಿಂಗ್ ಬ್ಯಾಡ್ ಲಕ್ ನಮ್ಮ ರಾಜ್ಯಕ್ಕೆ ಅಂತ. ಸೊ ಎಷ್ಟೊಂದು ಪತ್ರ ಕಳಿಸ್ತಾರೆ ಅವರು ಪೇಶ್ವಾ ಪುಣೆಯಿಂದ, ನೀವು ಈ ಥರ ಮಾಡಬೇಡಿ, ನೀವು ಎಷ್ಟು ದುಡ್ಡು ಲೂಟಿ ಆಯಿತು, ಆಲ್ಮೋಸ್ಟ್ ಒಂದು 60 ಲಕ್ಷನೋ ಏನೋ ಆ ಕಾಲದಲ್ಲಿ ಲೂಟಿ ಆಗಿದ್ದು, ಅದಕ್ಕಿಂತ ಡಬಲ್ ನಾವು ನಿಮಗೆ ದುಡ್ಡು ಕೊಡ್ತೀವಿ, ನಾವು ತಿರ್ಗಾ ಕಟ್ಟಿಸ್ಕೊಡ್ತೀವಿ ಮಠನ, ನೀವು ಪ್ಲೀಸ್ ನಿಮ್ಮ ಫಾಸ್ಟ್ನ ಕ್ಯಾನ್ಸಲ್ ಮಾಡಿ ಅಂತ. ಆ ಟೈಮ್ನಲ್ಲಿ ಟಿಪ್ಪು ಸುಲ್ತಾನ್ ಇವನಿಗೆ ಶಂಕರಾಚಾರ್ಯಗೆ ಪತ್ರ ಬರೆದು, ನೀವು ಅವ್ರ ಹತ್ರ ದುಡ್ಡು ತೊಗೋಬೇಡಿ, ನಾನು ನಿಮಗೆ ದುಡ್ಡು ಕೊಡ್ತೀನಿ, ತಿರ್ಗಾ ಕಟ್ಟಿಸ್ಕೊಡ್ತೀನಿ ಅಂತ. ಅದು ಆಲ್ಮೋಸ್ಟ್ ಲೈಕ್ ಅಪೋನೆಂಟ್ಸ್ ಟು ಸ್ಟೀಲ್ ಅ ಮಾರ್ಚ್ ಓವರ್ ಯುವರ್ ಅಪೋನೆಂಟ್ಸ್, ಆ ಥರ ಮಾಡಿದ್ದು. ಬಟ್ ಬೋತ್ ಹೈದರ್ ಆ್ಯಂಡ್ ಟಿಪ್ಪು ಶಂಕರಾಚಾರ್ಯರಿಗೆ ಸಾಕಷ್ಟು ಪತ್ರ ಬರೀತಾನೇ ಇದ್ರು ಮುಂಚೆಯಿಂದಾನೆ. ಐ ಥಿಂಕ್ ದೇ ಹ್ಯಾಡ್ ಸಮ್ ರಿಗಾರ್ಡ್ ಆ್ಯಂಡ್ ರೆವರೆನ್ಸ್. ಬಟ್ ಇದರಲ್ಲೂ ನಾನು ಅದನ್ನು ತಿರ್ಗಾ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಲಾಂಗ್ ಲೈಫ್ಗೆ ಮತ್ತು ನನ್ನ ವಿಕ್ಟ್ರೀಸ್ಗೋಸ್ಕರ ನೀವೇನಾದರೂ ಪೂಜೆ ಎಲ್ಲ ಮಾಡಿಸಿ ಅಂತಲೂ ಬರೀತಾರೆ. ಆ್ಯಂಡ್ ಶಂಕರಾಚಾರ್ಯರು ಮಾಡ್ತಾರೆ ಚಂಡಿ ಹೋಮ ಮತ್ತು ಸಹಸ್ರ ಚಂಡಿ ಜಪ, ಅದನ್ನೆಲ್ಲ ಟಿಪ್ಪು ಸುಲ್ತಾನ್ ದೀರ್ಘಾಯು ಮತ್ತು ಅವನ ವಿಜಯಕ್ಕೋಸ್ಕರ ಹಿ ಆಲ್ಸೋ ಡಸ್ ಆಲ್ ದೀಸ್ ಥಿಂಗ್ಸ್. ಸೊ ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಟೈಮ್ ಈ ಥರ, ಎಸ್ಪೆಷಲಿ ಹಿಸ್ ರಿಲಿಜಿಯಸ್ ಪಾಲಿಸಿ. ಬಟ್ ಬೈ ಆ್ಯಂಡ್ ಲಾರ್ಜ್ ಐ ಥಿಂಕ್ ಸಹಿಷ್ಣುತೆ ಇರಲಿಲ್ಲ. ಆ್ಯಂಡ್ ನಾನು ಮೇಲ್ಕೋಟೆನಲ್ಲಿ ಒಂದು ಪಂಡಿತರು ಅವ್ರ ಹತ್ರ ಕೇಳಿದಾಗ ಈ ಸೆಟ್, ನಾನು ಕೇಳಿದೆ ಇದನ್ನೇ, ಟಿಪ್ಪು ಸುಲ್ತಾನ್ ಎಲ್ಲ ಮಂದಿರವನ್ನು ಕೆಡವಿದ್ರೆ ಇವತ್ತು ದೇವಸ್ಥಾನ ಎಷ್ಟೊಂದು ಇದೆಯಲ್ಲ ಸೌತ್ ಕರ್ನಾಟಕನಲ್ಲಿ, ಅದು ಹೇಗೆ ಸಾಧ್ಯ ಆಗೋದು ಅಂತ. ಅವಾಗ ಅವ್ರು ಹೇಳಿದ್ದಿದೆ, ಈ ಅಂಧವಿಶ್ವಾಸ ಇವನಿಗೆ ಇಷ್ಟಿದ್ದರಿಂದ ಕೆಲವರು ಈ ಜೋಯಿಸ್ರು ಅದನ್ನೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡೋರು. ಅವ್ರು ಅವ್ನಿಗೆ ಏನು ಹೇಳಿದಂದ್ರೆ, ನೀನು 3 ಥರದ ಕಲ್ಲು ಅಂದರೆ ನಮ್ಮ ಮೂರ್ತಿ, ಅದನ್ನು ನೀನು ಕೆಡದೇ ಇದ್ದರೆ ನಿನ್ನ ರಾಜ್ಯ ಆಳ್ಕೊಂಡು ಹೋಗ್ಬೋದು, ಇದನ್ನ 3 ಏನಾದರೂ ನೀನು ಕೆಡವಿದ್ರೆ ನಿನ್ನ ರಾಜ್ಯ ಖತಮ್ ಅಂತ. ಈ 3 ಕಲ್ಲುಗಳೇನು? ಎದ್ದ ಕಲ್ಲು, ಮತ್ತು ಬಿದ್ದ ಕಲ್ಲು, ಮತ್ತು ಗುಂಡು ಕಲ್ಲು. ಎದ್ದ ಕಲ್ಲು ಅಂದರೆ ಇದರಲ್ಲೆಲ್ಲ ಕಂಪ್ಲೀಟ್ ಆಯ್ತಲ್ಲ. ಎದ್ದ ಕಲ್ಲು ಅಂದರೆ ಚಲುವನಾರಾಯಣ ಸ್ವಾಮಿ ಮೇಲ್ಕೋಟೆ, ಬಿದ್ದ ಕಲ್ಲು
ರಂಗನಾಥ ಸ್ವಾಮಿ ಶ್ರೀರಂಗಪಟ್ಟಣ ಮಲ್ಕೊಂಡಿರೋರು, ಗುಂಡ್ಕಲ್ಲು ನಂಜುಂಡೇಶ್ವರ ಶ್ರೀಕಂಠೇಶ್ವರ ನಂಜನಗೂಡಿನಲ್ಲಿ. ಸೊ ಇದನ್ನ ಮೂರನ್ನ ನೀನು ಇದು ಮಾಡಬೇಡ ಅಂತ. ಸೊ ಆ ಮೂರು ಇದನ್ನ ದೇವಸ್ಥಾನಗಳನ್ನ ಕೆಡವಲಿಲ್ಲ, ಎದ್ದ ಕಲ್ಲು ಇದ್ದಿದ್ದನ್ನ ಕೆಡವಲಿಲ್ಲ. ಆ್ಯಂಡ್ ಎಷ್ಟೊಂದು ದೇವಸ್ಥಾನದಲ್ಲಿ ಅವ್ನಿಗೆ ಅದೊಂಥರ ಭಯ ಇತ್ತು ಅಂದರೆ ಐ ಥಿಂಕ್ ರಂಗನಾಥ ಅಂತ ಆ ಹೆಸರಿರೋ ದೇವಸ್ಥಾನನೇ ನೀನು ಕೆಡವಬಾರ್ದು ಅಂತ ಯಾರೋ ಒಬ್ರು ಜ್ಯೋತಿಷ್ರು ಹೇಳಿ, ಇದು ಮಾಡಿದ್ರೆ ನಿನ್ನ ರಾಜ್ಯ ಹೋಯ್ತು ಅಂತ. ಇದನ್ನು ನಂಬೋನು. ಸೊ ಅದಕ್ಕೆ ಎಷ್ಟೊಂದು ಇಲ್ಲಿ ಸೌತ್ ಕರ್ನಾಟಕನಲ್ಲಿ ನೀವು ನೋಡಿದ್ರೆ ಬಿಳಿಗಿರಿ ರಂಗ, ಮಾಗಡಿ ರಂಗ, ಇಲ್ಲೇ ನಮ್ಮ ಬೆಂಗಳೂರಿಂದ ಮಾಗಡಿ ರಂಗ, ಅಲ್ಲಿ ಆ್ಯಕ್ಚುಲಿ ಮೇನ್ ಮೂರ್ತಿ ಇರೋದು ರಂಗನಾಥ ಸ್ವಾಮಿದಲ್ಲ, ವೆಂಕಟರಮಣದ್ದು. ಬಟ್ ಅಲ್ಲಿ ಮುಂದೆ ಒಂದು ರಂಗನಾಥದ್ದು ವಿಗ್ರಹ ಇಡಿಸ್ಬಿಟ್ಟು ಇದು ರಂಗನಾಥದ್ದು ದೇವಸ್ಥಾನ, ಇಲ್ಲಿ ಬರಬಾರ್ದು. ಆ ಥರ ಎಷ್ಟೊಂದು ರಂಗಾರಂಗ, ಹೊಳೆ ರಂಗ, ಸಾಕಷ್ಟು ರಂಗ, ಮಧ್ಯಮ ರಂಗ, ಹೊಳೆ ರಂಗ, ತುಂಬಾ ರಂಗಗಳು ಇದೆ ಇಲ್ಲಿ. ಸೊ ಈ ತರ ಮಾಡಿ ನಮ್ಮ ದೇವಸ್ಥಾನಗಳನ್ನ ಹಿಂದೂಗಳು ಆ ಟೈಮ್ನಲ್ಲಿ ಉಳಿಸ್ಕೊಂಡ್ರು. ಅಂಡ್ ಇನ್ಫ್ಯಾಕ್ಟ್ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿನೂ ಅವ್ರ ಲೆಟರ್ನಲ್ಲಿ ಏನು ಬರೆಯೋರು, ಅವ್ರ ಹೆಸರು ಹಾಕ್ತಾ ಇರ್ಲಿಲ್ಲ. ಆ ಲೆಟರ್ ಮೇಲೆ ಶ್ರೀರಂಗ ಅಂತ ದೊಡ್ಡದಾಗಿ ಬರ್ದ್ಬಿಡೋರು. ಆ ರಂಗ ನೋಡಿದ್ರೆ ಭಯ, ಅದನ್ನ ಮುಟ್ಟೋದಿಲ್ಲ. ಸೊ ಈ ತರ ಮಾಡಿ ಎಷ್ಟೊಂದು ಉಳ್ಕೊಂತು. ಹೈದರಾಲಿ ಟೈಮ್ನಲ್ಲಿ ದಸರಾ ಪ್ರೊಸೆಷನ್ಸ್ ಆಗಿದ್ದು ಮೈಸೂರಿನಲ್ಲಿ ಅದರ ದಾಖಲೆ ಇದೆ. ಎಷ್ಟೊಂದು ಮೈಸೂರಿನ ದಸರಾ ಅಷ್ಟು ವಿಜೃಂಭಣೆ ಇಲ್ದಿದ್ರು ಆಗ್ತಾ ಇತ್ತು. ಬಟ್ ಟಿಪ್ಪು ಸುಲ್ತಾನ್ ಟೈಮ್ನಲ್ಲಿ ದಸರಾ ಆಯ್ತು ಅನ್ನೋದಕ್ಕೆ ಏನು ದಾಖಲೆ ಇಲ್ಲ. ಸೊ ಅದನ್ನು ಅಲೌ ಮಾಡಿದ್ನೋ ಇಲ್ವೋ ಅದು ವಿ ಡೋಂಟ್ ಹ್ಯಾವ್. ರಾಜಮನೆತನ ಅವರು ರೂಮ್ ಒಳಗೆ ಏನೋ ಒಂದು ಪೂಜೆ ಅದು ಮಾಡ್ಕೊಂಡ್ರೆ ಅದು ಪರವಾಗಿಲ್ಲ. ಬಟ್ ಸಾಮೂಹಿಕವಾಗಿ ಒಂದು ಉತ್ಸಾಹದಿಂದ ಉತ್ಸವವಾಗಿ ಮಾಡೋದಕ್ಕೆ ಐ ಡೋಂಟ್ ಥಿಂಕ್ ದೇರ್ ವಾಸ್ ಎನಿ ಡಾಕ್ಯುಮೆಂಟ್ಸ್. ಫ್ರೀಡಮ್ ಫೈಟರ್ ಆಗೋದಕ್ಕೆ ಒಂದು ದೇಶಕ್ಕೋಸ್ಕರ ಮಾಡಿದ್ರ ಅವ್ರು ಏನಾದರೂ ಇಫ್ ಹಿ ಹ್ಯಾಡ್ ಒನ್, ನಾವು ಫ್ರೆಂಚ್ ಕಾಲನಿ ಆಗಿರ್ತಾ ಇದ್ವಿ. ಸೊ ಅದು ದೇಶಕ್ಕೆ ಹೇಗೆ ಒಳ್ಳೇದಾಗ್ತಾ ಇತ್ತು, ವಿ ವುಡೆಂಟ್ ನೋ ಎಟ್ ಆಲ್. ಸೊ ಇದು ಐ ಥಿಂಕ್ ಎಸ್ಪೆಷಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟೊಂದು ಈ ಎಸ್ಪೆಷಲಿ ಮುಸ್ಲಿಂ ಶಾಸಕರು ಏನಿದ್ರು, ಎಸ್ಪೆಷಲಿ ಕ್ರೂರಿ ಮುಸ್ಲಿಂ ಶಾಸಕರು, ಔರಂಗಜೇಬ್ ಆಗಿರ್ಬೋದು, ಟಿಪ್ಪು ಸುಲ್ತಾನ್, ಮತ್ತು ಗಜ್ನಿ, ಘೋರಿ, ಟಿಮೂರ್, ಇವರೆಲ್ಲರದ್ದು ಏನು ದುಷ್ಕೃತ್ಯಗಳೇನಿತ್ತೋ ಅದನ್ನೆಲ್ಲ ವೈಟ್ ವಾಶ್ ಮಾಡಿ ಕ್ಲೀನ್ ಮಾಡಿ ಇದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು. ಇದ್ರ ಬಗ್ಗೆ ಸತ್ಯ ಹೇಳಿದ್ರೆ ಇವತ್ತಿನ ಸಮುದಾಯಗಳಿಗೆ ಬೇಜಾರಾಗೋಗುತ್ತೆ ಅಂತ ನಾವು ಅದೇ ಕೇಳೋದು. ಇವತ್ತಿನ ಸಮುದಾಯಗಳು ಯಾಕೆ ಇದ್ರ ಬಗ್ಗೆ ಹೇಳಿದ್ರೆ ಬೇಜಾರು ಪಟ್ಕೋಬೇಕು? ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇವತ್ತಿನ ಯಾವುದೇ, ನಾನು ಪದೇ ಪದೇ ಎಲ್ಲ ಭಾಷೆಯಲ್ಲಿ ಎಲ್ಲ ಇಂಟರ್ವ್ಯೂನಲ್ಲಿ ಹೇಳೋದು ಒಂದೇ ಅಂದರೆ, ಇವತ್ತಿನ ಸಮುದಾಯಗಳು, ಇವತ್ತಿನ ಮುಸಲ್ಮಾನರು ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ ಈ ಕ್ರೂರಿಗಳು ಇವ್ರು ಮಾಡಿದ್ದಕ್ಕೆ ಅವ್ರು ಹೊಣೆಗಾರರು ಅಲ್ಲವೇ ಅಲ್ಲ. ಅಟ್ ದ ಸೇಮ್ ಟೈಮ್ ಇವತ್ತಿನ ಸಮುದಾಯಗಳು ಇಂಥ ಕ್ರೂರಿಗಳನ್ನ ತಮ್ಮ ಹೀರೋ ಅಂತ ನೆನೆಸ್ಕೋಬಾರ್ದು. ಅವ್ರು ಆ ಥರ ಮಾಡೋದ್ರಿಂದ ಆಲ್ಮೋಸ್ಟ್ ಯು ಆರ್ ಅಸೋಸಿಯೇಟಿಂಗ್ ವಿತ್ ದ ಕ್ರೈಮ್ಸ್. ಆ್ಯಂಡ್ ಈ ರಾಜಕಾರಣಿಗಳು ಇದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಸೊ ಮುಸ್ಲಿಂ ಶಾಸಕನ ಒಳ್ಳೇದಾಗಿ ತೋರಿಸೋದಕ್ಕೋಸ್ಕರ ಅವ್ನು ಏನೇನು ದುಷ್ಕೃತ್ಯ ಮಾಡೋದು ಅದನ್ನೆಲ್ಲ ಆಲ್ಮೋಸ್ಟ್ ವೈಟ್ ವಾಶ್ ಮಾಡಿ ಏನು ಹಾಗೆ ಆಗಲೇ ಇಲ್ಲ, ತುಂಬ ಒಳ್ಳೆಯವನಿದ್ನ, ಇಟ್ಸ್ ಆಲ್ ಮ್ಯಾನುಫ್ಯಾಕ್ಚರ್ ಆಫ್ ಎವಿಡೆನ್ಸ್. ಇನ್ಫ್ಯಾಕ್ಟ್ ಬುಕ್ಗೆ ಫಾರ್ವರ್ಡ್ ಬರೆದಿರೋರು ಡಾಕ್ಟರ್ ಎಸ್.ಎಲ್. ಭೈರಪ್ಪ. ಅವರು ತಮ್ಮ ಫಾರ್ವರ್ಡ್ನಲ್ಲೂ ಬರೀತಾರೆ, ಅವ್ರು 1970s ಐ ಥಿಂಕ್ ಹಿ ವಾಸ್ ಅ ಪಾರ್ಟ್ ಆಫ್ ದಿ ಟೆಕ್ಸ್ಟ್ ಬುಕ್ ಕಮಿಟಿ. ಟೆಕ್ಸ್ಟ್ ಬುಕ್ ಕಮಿಟಿ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಏನೋ ಇತ್ತಂತೆ ಅದರ ಸೆಂಟ್ರಲ್ನಲ್ಲಿ, ಇಂದಿರಾ ಗಾಂಧಿ ಟೈಮ್ನಲ್ಲಿ. ಸೊ ಅವಾಗ ಡ್ಯೂರಿಂಗ್ ದಿ ಡೆಲಿಬರೇಷನ್ಸ್ ಚೇರ್ಮನ್ ಆಫ್ ದ ಕಮಿಟಿ ಒಬ್ರು ಜಿ ಪಾರ್ಥಸಾರಥಿ ಅನ್ನೋರು, ಅವ್ರು ಇವ್ರಿಗೆ ಹೇಳ್ತಾರೆ ಎಲ್ಲ ಮೆಂಬರ್ಸ್ಗೆ, ನಾವು ಈ ಥರ ಅನ್ಕಂಫರ್ಟಬಲ್ ಟ್ರೂತ್ಸ್ನೆಲ್ಲ ಮಾತಾಡಬಾರ್ದು. ವಿ ಶುಡ್ ಓನ್ಲಿ ಲುಕ್ ಎಟ್ ದಿ, ನಾವು ಗುಲಾಬಿ ಹೂವನ್ನ ನೋಡಬೇಕು, ಅದರಲ್ಲಿರೋ ಮುಳ್ಳುಗಳನ್ನೆಲ್ಲ ಮುಟ್ಟಬಾರ್ದು ಅಂತ. ಸೊ ಭೈರಪ್ಪನವ್ರು ಅವ್ರ ಜೊತೆ ವಾದ ಮಾಡ್ತಾರೆ, ಯಾಕೆ ಮುಟ್ಟಬಾರ್ದು, ಅದು ಸತ್ಯ ಅಂದರೆ ಅದು ಇದ್ದಂಗೆ ಹೇಳಬೇಕು. ಇತಿಹಾಸ ಅನ್ನೋ ಒಂದು ಪದಕ್ಕೆ, ಸಂಸ್ಕೃತದ ಪದ, ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಇದು ಹೀಗೆ ಆಯಿತು. ವಿ ಕೆನಾಟ್ ಚೇಂಜ್ ಅವರ್ ಪಾಸ್ಟ್. ಅದು ಹಂಗಾಗಿದ್ರೆ ದೇರ್ ಇಸ್ ನೋ ಟು ವೇಸ್ ಅಬೌಟ್ ಇಟ್. ನಿಮ್ಗೆ ಅದು ಇಷ್ಟ ಇಲ್ಲ, ಇವಾಗ ಬೇರೆ ಥರ ಇರಬೇಕು ಅಂತ ನೀವು ತಿರ್ಗಾ ಅದನ್ನು ಸೃಷ್ಟಿ ಮಾಡೋದು ಅಂದರೆ ಅದು ತಿರ್ಚೋಗಿದ್ದ ಇತಿಹಾಸನ ನೀವು ತೋರಿಸೋದು. ಸೊ ಅವ್ರು ಅದನ್ನು ಅದೇ ವಾದ ಮಾಡ್ತಾರೆ ಪಾರ್ಥಸಾರಥಿ ಅವ್ರ ಹತ್ರ. ನಾವು ನಮ್ಮ ಮಕ್ಕಳನ್ನ ಇವತ್ತು ಹಂಪಿಗೆ ಕರ್ಕೊಂಡು ಹೋದರೆ, ಬೇರೆ ಎಲ್ಲಾದರೂ ಕರ್ಕೊಂಡು ಹೋದರೆ ಕೇಳ್ತಾರೆ ಯಾರು ಇದನ್ನು ಮುರಿದ್ರು, ಯಾಕೆ ಮುರಿದ್ರು ಅಂತ. ಅವಾಗ ನಾವೇನು ಉತ್ತರ ಕೊಡೋಕ್ಕಾಗತ್ತೆ ಅವ್ರಿಗೆ? ಯಾರು ಅದನ್ನು ಮಾಡಿದ್ರು, ಅದರ ಹಿಂದೆ ಒಂದು ಧಾರ್ಮಿಕ ಒಂದು ಮನಸ್ಸಿಂದ ಅವ್ರು ಮಾಡಿದ್ರ, ಅದನ್ನು ಹೇಳ್ಬಿಡ್ಬೇಕು. ಆ್ಯಂಡ್ ಇವತ್ತಿನ ಮುಸಲ್ಮಾನರು ಅದಕ್ಕೆ ಹೊಣೆಗಾರರಲ್ಲ. ಇವರನ್ನು ಅವ್ರು ಹೀರೋ ವರ್ಷಿಪ್ಪು ಮಾಡಬಾರ್ದು, ಅವರೇ ನಮ್ಮ ಆದರ್ಶ ಹೀರೋಗಳು ಅಂತ ನೋಡಬಾರ್ದು. ಅದಕ್ಕೆ ಆ ಒಂದು ವಾದಕ್ಕೋಸ್ಕರ ಅವ್ರನ್ನ ಕಮಿಟಿಯಿಂದನೇ ಹೊರಗೆ ಹಾಕಲಾಯಿತು. ನಾವು ಇದನ್ನೆಲ್ಲ ಮಾತಾಡಬಾರ್ದು. ಅದಕ್ಕೆ ನೀವು ನೋಡಿದ್ರೆ ಎಷ್ಟೊಂದು ಈ ಥರ ಸತ್ಯಗಳನ್ನ
ಮುಚ್ಚುಮರೆ ಮಾಡಿ ಅದನ್ನ ಆಗ್ಲೇ ಇಲ್ಲ ಆ ಥರ ನಿಜಾಂಶ ಹೇಳ್ದವ್ರಿಗೆ ಇವ್ರು ಕೋಮುವಾದಿ, ಇವ್ರು ಅದು, ಇವರು ಆ ಪಾರ್ಟಿ ಈ ಪಾರ್ಟಿ RSS ಇದನ್ನೆಲ್ಲ ಜೋಡಿಸಿ ಇದು ಮಾಡ್ತಾರೆ, ವಿಚ್ ಇಸ್ ಕಂಪ್ಲೀಟ್ಲಿ ರಾಂಗ್. ಇದ್ದಂಗೆ ಹೇಳಿದ್ರೆ ಎದೆಗೆ ಹೋದಂತೆ ಅನ್ನೋ ಥರ. ಇತಿಹಾಸನ ಹೇಗಾಯ್ತೋ ಅದನ್ನ ಹಾಗೆ ಹೇಳಬೇಕು, ಅದಕ್ಕೆ ಬೇರೆ ಬೇರೆ ವರ್ಷನ್ಸ್ನ ತೋರಿಸಿ ಮಾಡೋದು ಇಟ್ ಈಸ್ ಅಸತ್ಯ. ಮತ್ತೆ ನಂದಿ ಬೆಟ್ಟದಲ್ಲಿ ಈಗಲೂ ಕೂಡ ಒಂದು ಟಿಪ್ಪು ಡ್ರಾಪ್, ಏನು ಅದ್ರ ಕತೆ ಏನು? ಈ ಬಂದಿಗಳನ್ನೆಲ್ಲ ಅಲ್ಲಿಂದ ಟು ಥ್ರೋ ದೆಮ್ ಡೌನ್, ಟು ಕಿಲ್ ದೆಮ್, ಸಾಯಿಸೋದಕ್ಕೋಸ್ಕರ ಬಂದಿಗಳನ್ನ ಬೇರೆ ಇವ್ರನ್ನ ಡ್ರಾಪ್ ಇಂದ ಟು ಲಿಟ್ರಲಿ ಥ್ರೋ ದೆಮ್ ಡೌನ್ ಬೆಟ್ಟದಿಂದ ಮೇಲೆ. ಅಂದ್ರೆ ಅಪರಾಧಿಗಳನ್ನ, ಬಂದಿಗಳು ಬೇರೆ, ಈ ಪ್ರಿಸ್ನರ್ಸ್, ಅಪರಾಧಿಗಳು ಬೇರೆ ಬೇರೆ. ಅಫ್ಕೋರ್ಸ್ ಆ ಟೈಮ್ನಲ್ಲಿ ಎಲ್ಲ ರಾಜರು ಹೀಗೆ ಇರ್ತಾ ಇದ್ರು, ದೇವರ್ ಆಲ್ ಕ್ರೂರಿಗಳೇ ಆಗಿದ್ರು. ನಾವು ಅದನ್ನು ಹೇಳ್ತಾರೆ, ಆ ಕಾಲದಲ್ಲಿ ಎಲ್ಲರೂ ಕ್ರೂರಿ ಇದ್ರು, ಇವ್ರನ್ನ ಮಾತ್ರ ಯಾಕೆ ನೀವು ಸೆಪ್ರೇಟ್ ಆಗಿ ತಗೋಬೇಕು ಅಂತ. ಎಲ್ಲರೂ ಕ್ರೂರಿ ಇದ್ರು, ಅದು ನಿಜ. ಈವನ್ ಒಡೆಯರ್ಸು ಮುಂಚೆ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಇರ್ಬೋದು, ಚಿಕ್ಕದೇವರಾಜ ಒಡೆಯರ್, ಇವರೆಲ್ಲ ಯುದ್ಧ ಎಲ್ಲ ಮಾಡುವಾಗ ಅವಾಗ ಸಾಮಾನ್ಯವಾಗಿ ಬೇರೆ ಪಕ್ಷದವ್ರದ್ದು ಕಿವಿ ಮತ್ತು ಮೂಗನ್ನೆಲ್ಲ ಕಟ್ ಮಾಡ್ಬಿಡೋದು, ಅದೆಲ್ಲ ಇಟ್ ವಾಸ್ ಅ ಪಾರ್ಟ್ ಆಫ್ ದಿ ಪನಿಷ್ಮೆಂಟ್. ಸೊ ಅದು ಪ್ರೀ ಮಾಡರ್ನ್ ಎರಾ ಅಂತ ಏನು ಹೇಳ್ತೀವಿ, ಅವಾಗ ವೈಲೆನ್ಸ್ ವಾಸ್ ಅ ಪಾರ್ಟ್ ಆಫ್ ಇಟ್, ಒಂದು ಕ್ರೂರತೆ. ಬಟ್ ಸಮ್ ವರ್ ಮೋರ್ ವೈಲೆಂಟ್ ದ್ಯಾನ್ ದಿ ಅದರ್ಸ್ ಕಂಟೆಂಪ್ರರೀಸ್, ಆ್ಯಂಡ್ ಪರ್ಟಿಕ್ಯುಲರ್ಲಿ ಧಾರ್ಮಿಕ ಕಾರಣಕ್ಕೋಸ್ಕರ. ನೀನು ನಮ್ಮ ಧರ್ಮಕ್ಕೆ ಸೇರಿದವನಲ್ಲ, ಅದಕ್ಕೋಸ್ಕರ ನಿನ್ನನ್ನು ಟಾರ್ಗೆಟ್ ಮಾಡ್ತೀನಿ, ಆ್ಯಂಡ್ ನಿಂದು ಮೇನ್ ಹಬ್ಬಗಳೇನಿದೆ ಆ ದಿನದಲ್ಲಿ ನಿಮ್ಮನ್ನ ಸಾಯಿಸ್ತೀನಿ. ಕ್ರಿಶ್ಚಿಯನ್ಸ್ನು ಹಿಡ್ಕೊಂಡು ಹೋಗಿದ್ದು ಮಂಗಳೂರಿಂದ. ಇಟ್ ವಾಸ್ ಆನ್ ದ ಡೇ ಕಾಲ್ಡ್ ಆಶ್ ವೆಡ್ನೆಸ್ಡೇ. ಅದು ಆಶ್ ವೆನ್ಸ್ಡೇ, ಅದು ಅವ್ರಿಗೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೆಸ್ಟಿವಲ್. ಈಸ್ಟರ್ ಮುಂಚೆ ಆಶ್ ವೆನ್ಸ್ಡೇ, ಲೆಂಟ್ ಅಂತೇನೋ 6 weeks ಆಫ್ ಲೆಂಟ್, ಅದು ಶುರು ಆಗೋದು ಆಶ್ ವೆನ್ಸ್ಡೇ. ಅವತ್ತಿನ ದಿನ ಅವ್ರನ್ನ ಹಿಡ್ಕೊಂಡು ಹೋಗೋದು. ಇಲ್ಲಿ ಮಂಡ್ಯ ಮೈಂಗಾರ್ಸ್ನ ನರಕ ಚತುರ್ದಶಿ ದಿನ, ದೀಪಾವಳಿಗೆ ಮುಂಚೆ. ಸೊ ಅದರಲ್ಲಿ ಅಂಡ್ ನಾನು ಹೇಳ್ದಂಗೆ ಆ ಇಬ್ರು ಮೈಸೂರು ಪ್ರಧಾನ್ಸ್ ಮಾಡಿದ್ದಕ್ಕೋಸ್ಕರ ಫುಲ್ ಸಮುದಾಯಕ್ಕೆ ಪನಿಷ್ಮೆಂಟ್ ಕೊಡೋದು, ಇಟ್ ವಾಸ್ ನಾಟ್ ರಿಕ್ವೈರ್ಡ್. ಅವರಿಬ್ಬರನ್ನ ಹಿಡ್ಕೊಳ್ಳಿ, ಅವ್ರು ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅಂದರೆ ಒಂದು ರಾಜ ಅವ್ರನ್ನ ಹಿಡ್ಕೊಂಡು ಅವ್ರಿಗೆ ಗಲ್ಲಿಗೆ ಹಾಕೋದು ಅದು ಸಾಮಾನ್ಯ. ಬಟ್ ಆ ಸಮುದಾಯಕ್ಕೆಲ್ಲ ಫುಲ್ ಯಾಕೆ ಅದ್ರ ಪನಿಷ್ಮೆಂಟ್ ಕೊಡ್ಬೇಕು? ಮಕ್ಕಳೇನು ಮಾಡಿದ್ದಾರೆ ಅಲ್ಲಿ? 700 ಜನ ಗಂಡಸರು ಹೆಂಗಸರು ಮಕ್ಕಳನ್ನ ಸಾಯಿಸಬೇಕು ಅಂದರೆ ಅದು ಧರ್ಮ ಮತ್ತು ಸಮುದಾಯದಿಂದ ಪ್ರೇರಿತವಾಗಿ ಅವ್ರು ಮಾಡಿದ್ದು ಅಲ್ವಾ? ಸೊ ಆ ಥರ ಇರುವಾಗ ದೆನ್ ಯು ಕಾಂಟ್ ಸೇ ಎಲ್ಲರೂ ಆ ಟೈಮ್ನಲ್ಲಿ ಕ್ರೂರಿಗಳಾಗಿದ್ರು, ಅದಕ್ಕೋಸ್ಕರ ಈ ಥರ ಇವ್ರನ್ನ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಬಾರ್ದು ಅಂತ. ಸಮ್ ವರ್ ಮೋರ್ ಕ್ರೂಯಲ್ ದ್ಯಾನ್ ದಿ ಅದರ್ಸ್ ಆ್ಯಂಡ್ ಹಿ ವಾಸ್ ಸರ್ಟನ್ಲಿ ಒನ್ ಆಫ್ ದೆಮ್. ಸೊ ಹೀಗಿದ್ದ ಟಿಪ್ಪು ಸುಲ್ತಾನ್ ಈತನ ಪತನ ಎಲ್ಲಿಂದ ಶುರು ಆಗತ್ತೆ, ಆತನ ಡೌನ್ಫಾಲ್? ಎರಡನೇ ಮೈಸೂರು ಯುದ್ಧನೂ ಹೈದರ್ ಸತ್ ಮೇಲೆ ಟಿಪ್ಪು ಸುಲ್ತಾನ್ ಕನ್ಕ್ಲೂಡ್ಸ್ ಇಟ್ ಇನ್ ಅ ವೆರಿ ಗ್ರ್ಯಾಂಡ್ ವೇ. ಮಂಗಳೂರು ಟ್ರೀಟಿ ಮಾಡಿ 1784ನಲ್ಲಿ. ಆಮೇಲೆ ಆಲ್ಮೋಸ್ಟ್ 4-5 ವರ್ಷ ಒಂದಾದ್ಮೇಲೆ ಒಂದು ಅವ್ನು ಭರ್ಜರಿ ವಿಜಯ ಸಿಗ್ತಾನೆ ಇರುತ್ತೆ. ಬಟ್ ಸ್ಲೋಲಿ ಐ ಥಿಂಕ್ ದಟ್ ಆ್ಯರೋಗೆನ್ಸ್ ಆಫ್ ಪವರ್, ನಾನು ಏನು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಇನ್ಸ್ಟೆನ್ಸ್ನಲ್ಲಿ ಮಲಬಾರ್ಗೆ ಹೋಗ್ತಾ ಇದ್ದಾರೆ, ಕೇರಳನಲ್ಲಿ. ಅವ್ರ ಸೈನಿಕರೆಲ್ಲ ಅಡ್ವೈಸ್ ಮಾಡ್ತಾರೆ, ಮಳೆ ಬರೋ ಚಾನ್ಸ್ ಇದೆ ತುಂಬ, ಕೇರಳನಲ್ಲಿ ಗೊತ್ತೇ ಇದೆ ಮಾನ್ಸೂನ್ನಲ್ಲಿ ಎಷ್ಟು ಮಳೆ ಬರುತ್ತೆ ಅಂತ, ನೀವು ಮುಂದೆ ಹೋಗಬೇಡಿ, ಸ್ವಲ್ಪ ಇಲ್ಲೇ ಇರೋಣ. ನಾನು ಕ್ಲೌಡ್ಸ್ಗೆ ಹೇಳ್ಬಿಟ್ಟು, ಮೋಡಕ್ಕೆ ಹೇಳ್ಬಿಟ್ಟು ಸ್ಟಾಪ್ ಮಾಡಿಸ್ತೀನಿ ಮಳೆನ ಅಂತ ಹೇಳ್ತಾನಂತೆ. ಆಬ್ವಿಯಸ್ಲಿ ಅದೇನೂ ಆಗೋದಿಲ್ಲ, ಮೋಡ ಇವನ್ ಮಾತು ಕೇಳೋದಿಲ್ಲ, ಎಲ್ಲ ಮುಂದೆ ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ ಮಳೆನಲ್ಲಿ. ಸೊ ಆ ಥರ ತುಂಬ ಹೈ ಈಗೋ, ತುಂಬ ಓವರ್ ಮೆಗಲೋಮೇನಿಯಾ, ಐ ಕ್ಯಾನ್ ಡೂ ನೋ ರಾಂಗ್ ಅನ್ನೋ ಒಂದು ಭಾವನೆ ಬಂದಾಗಿಂದ ಸ್ಟೇಜ್ ಬೈ ಸ್ಟೇಜ್ ಪತನ ನೀವು ನೋಡ್ತಾ ಬರ್ತೀರಾ. ಟ್ರಾವೆನ್ಕೋರ್ನ ಅಟ್ಯಾಕ್ ಮಾಡ್ತಾನೆ, ಅವಾಗ ಹಿ ಗೆಟ್ಸ್ ಡಿಫೀಟೆಡ್ ಫಸ್ಟ್ ಟೈಮ್ 1789ನಲ್ಲಿ. ನೆಟ್ಟುಮ್ ಕೊಟ್ಟ ಯುದ್ಧ ಅಂತ, ಅಲ್ಲಿ ಒಂದು ಪಲ್ಲಕ್ಕಿನೆಲ್ಲ ಅವ್ನು ಕರ್ಕೊಂಡು ಹೋಗ್ತಾ ಇದ್ರು ಸೈನಿಕರು ಯುದ್ಧಕ್ಕೆ. ಪಲ್ಲಕ್ಕಿಯಿಂದ ಬಿದ್ದು ವೂಂಡ್ಸ್ ಹಿಸ್ ಲೆಗ್. ಅವಾಗಿಂದ ಸಾಯೋವರೆಗೂ ಕುಂಟ್ಕೊಂಡೇ ಹೋಗ್ತಾ ಇದ್ದಿದ್ದು, ಕಾಲ್ಗೇನೋ ಪೆಟ್ಟಾಗಿ. ಅವಾಗ ಅದಾದಾಗಿಂದ ಥರ್ಡ್ ಆಂಗ್ಲೋ ಮೈಸೂರು ವಾರ್, ನಾನು ಏನು ಹೇಳಿದೆ, ಅರ್ಧ ರಾಜ್ಯ ಹೋಯಿತು, ಮಕ್ಕಳೆಲ್ಲ ಹಿ ಹ್ಯಾಡ್ ಟು ಗಿವ್ ಅವೇ ಆಸ್ ಹಾಸ್ಟೇಜಸ್. ಆ್ಯಂಡ್ 1799 ಲಾಸ್ಟ್ ಮೈಸೂರು ವಾರ್ನಲ್ಲಿ ನೋಬಡಿ ವಾಸ್ ದೇರ್ ಟು ಸಪೋರ್ಟ್ ಹಿಮ್. ಹಿಂದೂಗಳಲ್ಲ, ಮುಸಲ್ಮಾನರು ಅವ್ನ ವಿರುದ್ಧ ಹೋಗೋಕ್ಕೆ ಶುರು ಮಾಡಿಬಿಟ್ರು. ಬಿಕಾಸ್ ತುಂಬ ಈ ತುಗ್ಲಕಿ ಫರ್ಮಾನ್ ಏನಿರುತ್ತೆ, ಸಡನ್ನಾಗಿ ಏನೋ ಒಂದು ಆರ್ಡರ್ ಕೊಡೋದು, ಒಂದು ಯೋಚನೆ ಮಾಡಿದ್ದು ಇದು ಅಲ್ಲ ಮೋಸ್ಟ್ ಆಫ್ ದಿ ಸ್ಟೆಪ್ಸ್. ಸೊ ಫೈನಲಿ 4th May 1799ನಲ್ಲಿ ಕೋಟೆನ ಮುತ್ತಿಗೆ ಹಾಕಿ, ಕೋಟೆನಲ್ಲಿ ಒಂದು ಬ್ರೀಚ್ ಮಾಡಿ ಬ್ರಿಟಿಷ್ ಒಳಗೆ ಬರ್ತಾರೆ.
ಅವನಿಗದು ಗೊತ್ತಿರಲಿಲ್ಲ. ಹಿ ಡಿಡ್ ನಾಟ್ ಇವನ್ ಟೇಕ್ ದ ಪ್ರಾಪರ್ ಸ್ಟೆಪ್ಸ್. ರೈಟ್ ಪೀಪಲ್ನ ಕನ್ಸಲ್ಟ್ ಮಾಡೋದು, ಎಲ್ಲ ಹೊಗಳ್ಭಟ್ರು, ಈ ಥರ ಇದೆ ಅವ್ರನ್ನ ಕೇಳ್ಕೊಂಡು ಅವ್ರ ಮಾತನ್ನ ನಂಬಿ ಬ್ರಿಟಿಷ್ ಇಲ್ಲಿ ಬಾಗಿಲ ಹತ್ರ ಬಂದಿದ್ದಾರೆ. ಅವ್ನಿಗದು ಗೊತ್ತಿಲ್ಲ. ಅವತ್ತು ಬೆಳಗ್ಗೆ ಏನೋ ಒಂದು ಜ್ಯೋತಿಷರ ಜೊತೆ ಏನೋ ಒಂದು ಕನ್ಸಲ್ಟೇಷನ್, ಒಂದು ಪೂಜೆ ಪರಿಹಾರ ಅದನ್ನ ಮಾಡ್ತಾ ಕೂತಿದ್ನಂತೆ. ಆಮೇಲೆ ಅಯ್ಯೋ ಅವ್ನು ಊಟಕ್ಕೆ ಕೂತ್ಕೊಂಡಾಗ ಯಾರೋ ನ್ಯೂಸ್ ತರ್ತಾರೆ, ಬ್ರಿಟಿಷ್ ಬಂದ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಬಾಗಿಲ ಹತ್ರ ಅಂತ. ಅವಾಗ ಸೈನಿಕರು ಒಬ್ಬರು ಇಲ್ಲ. ಮೀರ್ ಸಾದಿಕ್ ಅನ್ನೋನು ಇವನ ಮುಸ್ಲಿಂ ದಿವಾನ. ಅವನು ಎಲ್ಲ ಸೈನಿಕರನ್ನು ಸಂಬಳ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ರೂಮ್ ಕರ್ಕೊಂಡೋಗಿ ಎಲ್ಲರನ್ನೂ ಕೂಡ ಹಾಕ್ಬಿಡ್ತಾನೆ. ಸೊ ಕೋಟೆನ ರಕ್ಷಣೆ ಮಾಡೋದಕ್ಕೆ ಒಂದು ಸೈನಿಕನೂ ಇಲ್ಲ. ಅಂದ್ರೆ ಮೀರ್ ಸಾದಿಕ್ಕು ಶಾಮಿಲಾಗಿರ್ತಾನೆ. ಎಲ್ಲರೂ, ಮೀರ್ ಸಾದಿಕ್, ಮೀರ್ ನದೀಮ್ ಅನ್ನೋ ಒಂದು ಕಿಲ್ಲೆದಾರ, ಅವನು ಹೀಸ್ ಅ ಟ್ರೇಟರ್. ಸೊ ಯಾರು ನೋಬಡಿ ಟು ಡಿಫೆಂಡ್ ದ ಫೋರ್ಟ್. ಹಿ ಗೋಸ್ ಔಟ್. ಅವಾಗ ಹಿ ಫಾಲ್ಸ್ ಡೌನ್. ಕೆಳಗೆ ಬಿದ್ದು ಅವಾಗ ಅಗೇನ್ ಕಾಲ್ಗೆ ತಿರ್ಗಾ ಪೆಟ್ಟಾಗತ್ತೆ. ಆ್ಯಂಡ್ ಬೈ ದೆನ್ ಬ್ರಿಟಿಷ್ ಹ್ಯಾವ್ ಆಲ್ಮೋಸ್ಟ್ ಎಂಟರ್ಡ್. ಈ ಮೈಸೂರಿನ ಸುಲ್ತಾನ್ ಅಂತ ಯಾರಿಗೂ ಗೊತ್ತೂ ಇಲ್ಲ ಅವನು ಈ ಥರ ಹೀಸ್ ಫೈಟಿಂಗ್ ಇನ್ ದ ಮಿಡ್ಲ್ ಆಫ್ ದ ಬ್ಯಾಟಲ್ ಫೀಲ್ಡ್ ಅಂತ. ಅವನು ಹಿ ವೋರ್ ಅ ವೆರಿ ಬಿಜವೆಲ್ಡ್ ಸ್ವೋರ್ಡ್ ಬೆಲ್ಟ್, ತುಂಬ ರತ್ನ ಎಲ್ಲ ಇದ್ದಿದ್ದು. ಅದನ್ನು ತೊಗೊಳೋದಕ್ಕೋಸ್ಕರ ಒಂದಷ್ಟು ಜನ ಅವನನ್ನು ಅಟ್ಯಾಕ್ ಮಾಡಿ ಅವನದು ಬೆಲ್ಟ್ನ ತೊಗೊಂಡು ಹೊರಟೋಗ್ತಾರೆ, ಬ್ರಿಟಿಷ್ ಸೋಲ್ಜರ್ಸ್. ಬಟ್ ಆ್ಯಕ್ಚುಲಿ ದೇ ಕಿಲ್ಡ್ ದಿ ಸುಲ್ತಾನ್ ಆಫ್ ಮೈಸೂರ್ ಅಂತ ಯಾರಿಗೂ ಗೊತ್ತೂ ಇರಲಿಲ್ಲ. ಸೊ ಅವತ್ತು ಸಾಯಂಕಾಲ ಆಗೋಗಿದೆ, ಸೂರ್ಯಾಸ್ತ ಆಗಿದೆ. ಬ್ರಿಟಿಷರ್ಸ್ಗೂ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾನೆ ಇವನು, ತಪ್ಪಿಸ್ಕೊಂಡು ಹೊರಟೋಗಿದ್ದಾನ ಅಥವಾ ಹೆಂಗಸರ್ ಅಪಾರ್ಟ್ಮೆಂಟ್ನಲ್ಲಿ ಏನಾದರೂ ಬಚ್ಚಿಟ್ಕೊಂಡು ಕೂತಿದ್ದಾನ ಅಂತ ಹೋಗ್ತಾರೆ ಅವನ ಅರಮನೆಗೆ. ಅವ್ರ ಮನೆಯವ್ರಿಗೂ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾರೆ ಅವ್ರ ತಂದೆ ಅಂತ, ಮಕ್ಕಳಿಗೆಲ್ಲ. ಸೊ ಆಮೇಲೆ ಒಂದು ಸರ್ಚ್ ಪಾರ್ಟಿ ಹೋಗುತ್ತೆ ಫುಲ್ ಶ್ರೀರಂಗಪಟ್ಟಣ ಫೋರ್ಟ್ಗೆ, ಈ ಬ್ರಿಟಿಷರ್ಸ್ದು ಸರ್ಚ್ ಪಾರ್ಟಿ. ಇವನ ಜೊತೆ ಲಾಸ್ಟ್ ಮೊಮೆಂಟ್ಸಲ್ಲಿ ಹೋದವನು ಇವನ ವೈದ್ಯ, ಅವನ ಹೆಸರು ರಾಜಾ ಖಾನ್ ಅಂತ. ಅವನೆಲ್ಲೋ ಕಾಣಿಸ್ತಾನೆ, ಅವನು ಇನ್ನೂ ಬದುಕಿರ್ತಾನೆ. ಅವನು ಲಾಸ್ಟ್ ನಾನು ನೋಡಿದ್ದು ಟಿಪ್ಪು ಆ ಸೈಡ್ ಹೋದ್ರು ಅಂತ ಇನ್ನೂ ತೋರಿಸ್ತಾರೆ. ಸೊ ಈ ಸರ್ಚ್ ಪಾರ್ಟಿ ಫುಲ್ ಆ ಕಡೆ ಹೋದಾಗ ಒಂದರ ಮೇಲೆ ಒಂದು ಹೆಣಗಳು ಬಿದ್ದಿದೆ, ಹೆಣ ರಾಶಿ. ಅದನ್ನು ಇನ್ನು ವೇ ಮಾಡಿಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ, ದಾರಿ ಮಾಡಿಕೊಂಡು. ಆ ಹೆಣಗಳ ಮಧ್ಯ ಇವನ್ ಹೆಣ ಸಿಗತ್ತೆ ಅವ್ರಿಗೆ. ಒಂದು ಐ ವಿಟ್ನೆಸ್ ಅಕೌಂಟ್ಸ್ ಅವ್ರು ಆ್ಯಲನ್ ಬೀಟ್ಸನ್ ಅನ್ನೋ ಬ್ರಿಟಿಷ್ ಕಮಾಂಡರ್ಸ್ ಅವ್ರು ಬರೀತಾರೆ. ಕಣ್ಣು ಓಪನ್ ಆಗಿತ್ತು, ದ ಬಾಡಿ ವಾಸ್ ಸ್ಟಿಲ್ ವಾರ್ಮ್ ಆ್ಯಂಡ್ ಹಿ ವಾಸ್ ಸ್ಟಿಲ್ ಹೋಲ್ಡಿಂಗ್ ದ ಸ್ವೋರ್ಡ್, ದ ಬಾಡಿ. ಆ್ಯಂಡ್ ಅವ್ರಿಗೂ ಭಯ ಆಯಿತು, ಏನಾದರೂ ಸಡನ್ ಆಗಿ ಎದ್ಬಿಟ್ಟು ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೆ ಅಂತ. ಆಮೇಲೆ ಅವ್ನ ಪಲ್ಸ್ನ ನೋಡಿದಾಗ ದೇ ರಿಯಲೈಸ್ ದಟ್ ಹಿ ಈಸ್ ಡೆಡ್. ಆಮೇಲೆ ಆ ಬಾಡಿನ ವಾಪಸ್ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಅದೇ ಗುಂಬಜ್ನಲ್ಲಿ ಫ್ಯೂನರಲ್ಲು ಆಗುತ್ತೆ. ಅದಾದಮೇಲೆ ಅವನು ಅಂತಃಪುರದಲ್ಲಿ ಆ ಟೈಮ್ನಲ್ಲಿ 600 ಜನ ಹೆಂಗಸರು ಮತ್ತು 25 ಜನ ಮಕ್ಕಳು, 13 ಗಂಡು ಮಕ್ಕಳು, 12 ಹೆಣ್ಮಕ್ಳು, ಇವ್ರನ್ನೆಲ್ಲರನ್ನೂ ಶ್ರೀರಂಗಪಟ್ಟಣದಿಂದ ದೇ ಸೆಂಡ್ ದೆಮ್ ಔಟ್. ಫಸ್ಟು ವೆಲ್ಲೂರ್, ತಮಿಳ್ನಾಡಿನಲ್ಲಿದ್ದು ವೆಲ್ಲೂರ್ ಫೋರ್ಟ್ಗೆ ಕಳಿಸ್ತಾರೆ. ಅಲ್ಲೊಂದು 7-8 ವರ್ಷ ಆದಮೇಲೆ ಅಲ್ಲೊಂದು ರಿವೋಲ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ವೆಲ್ಲೂರ್ ಮ್ಯೂಟಿನಿ ಅಂತಲೇ ಅದಕ್ಕೆ ಹೆಸರು. ಅದಾದಮೇಲೆ ಬ್ರಿಟಿಷರ್ಸ್ ಅನ್ಕೊಳ್ಳೋದೇನೆಂದರೆ ಇವ್ರನ್ನ ಇಲ್ಲೇ ಬಿಟ್ಟರೆ ತಿರ್ಗಾ ಗಲಭೆ ಶುರು ಮಾಡ್ತಾರೆ. ಸೊ ಇವ್ರನ್ನೆಲ್ಲರನ್ನೂ ಪ್ಯಾಕ್ ಆಫ್ ಮಾಡಿ ಕಲ್ಕತ್ತಾ, ಅವಾಗ ಕಲ್ಕತ್ತಾ ದೇಶದ ರಾಜಧಾನಿ ಆಗಿತ್ತು, ಅಲ್ಲೇ ವೈಸ್ರಾಯ್ ಗವರ್ನರ್ ಜನರಲ್ ಅಲ್ಲೇ ನಮ್ಮ ಕೈ ಕೆಳಗೆ ನೋಡ್ಕೊಂಡಿರ್ಬೋದು ಅಂತ ಫುಲ್ ಫ್ಯಾಮಿಲಿನ ಅಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅಲ್ಲಿ ಆ ಮನೆಯವರು ಇನ್ನೂ ಅಲ್ಲೇ ಸಾಕಷ್ಟು ಜನ ಇದ್ದಾರೆ, ಅವ್ರ ವಂಶಸ್ಥರು ಅಲ್ಲೇ ಕಲ್ಕಟ್ಟಾನಲ್ಲಿ ಇದ್ದಾರೆ. ಅಲ್ಲೊಂದು ಟಿಪ್ಪು ಸುಲ್ತಾನ್ ಮಸ್ಜಿದ್ ಅಂತಾನೂ ಇದೆ ಕಲ್ಕತ್ತಾ, ಟಾಲಿಗಂಜ್ ಆ ಸೈಡ್ನಲ್ಲಿ. ಸೊ ಅದೇ 40 ವರ್ಷ ಈ ರಾಜ್ಯ, ಈ ಮೈಸೂರು ಸಂಸ್ಥಾನನ ಆಳಿದ್ದು. ಬಟ್ ಆ 40 ವರ್ಷನಲ್ಲಿ ಎಷ್ಟೊಂದು ಏರ್ಪೇರ್ಗಳಾಯಿತು, ಎಷ್ಟೊಂದು ಯುದ್ಧಗಳು, ಎಷ್ಟೊಂದು ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್. ಆ್ಯಂಡ್ ಅದಾದಮೇಲೆ ದೇ ಕೇಮ್ ಫ್ರಮ್ ಪಾವರ್ಟಿ, ಬಡತನದಿಂದ ಬಂದವರು ಬಡತನಕ್ಕೆ ವಾಪಸ್ ಹೋದ್ರು. ಸೊ ಇಟ್ಸ್ ಎ ಕಂಪ್ಲೀಟ್ ಗೋಯಿಂಗ್ ಬ್ಯಾಕ್, ಪೊಯಿಟಿಕ್ ಜಸ್ಟಿಸ್ ಅಂತ ಏನು ಹೇಳ್ತಾರೆ ಅದನ್ನು ಹೇಳ್ಬೋದು ಇದು. ಆಮೇಲೆ ಟಿಪ್ಪು ಸುಲ್ತಾನ್ ಅಂದ್ರೆ ಆತ ತೀರ್ಕೊಂಡ ನಂತರ ಮತ್ತೆ ಮೈಸೂರು ಆಮೇಲೆ ಬ್ರಿಟಿಷರ್ಸ್ ಮೈಸೂರಿಗೆ ಏನಿತ್ತು ಸಂಸ್ಥಾನ ಟಿಪ್ಪು ಕಾಲದಲ್ಲಿ ಅದನ್ನು ತಿರ್ಗಾ ವಿಭಜನೆ ಮಾಡಿ ಒಂದಷ್ಟು ಮರಾಠರಿಗೆ ಕೊಡ್ತಾರೆ. ಅದಕ್ಕೆ ಇವತ್ತಿಗೂ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏನು ಹೇಳ್ತಾರೆ, ಅದು ನಿಜಾಮ್ಗೆ ಹೋಗಿದ್ದು ಹೈದರಾಬಾದ್ ಕರ್ನಾಟಕ ಆಯಿತು, ಬಾಂಬೆ ಕರ್ನಾಟಕ ಪೇಶ್ವಾಗಳಿಗೆ. ಮತ್ತು ಸಮ್ ಪೋರ್ಷನ್ ಏನು ಉಳಿದಿತ್ತೋ ಅದನ್ನು ಒಡೆಯಾರ್ ಅವ್ರು ಇನ್ನೂ ಹೌಸ್ ಅರೆಸ್ಟ್ನಲ್ಲೇ ಇರ್ತಾರೆ. ಆ್ಯಂಡ್ ಲಕ್ಷ್ಮೀ ಅಮ್ಮಣ್ಣಿ ಇವ್ರ ಜೊತೆ ಮಾತುಕತೆ ನಡೀತಾನೆ ಇದ್ರು, ನೆಗೋಸಿಯೇಷನ್ಸ್. ಸೊ ಅವ್ರನ್ನ ಹೇಳಿ ಅವ್ರ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಐ ಥಿಂಕ್ ಹಿ ವಾಸ್ 5 years old ಆರ್ ಸಮಥಿಂಗ್, ಆ ಹುಡುಗನಿಗೆ
ಪಟ್ಟ ಕಟ್ಟಿ ದಿವಾನ್ ಪೂರ್ಣಯ್ಯ ಇವನ್ ದಿವಾನನ್ನೇ ದಿವಾನಾಗಿ ನೇಮಕ ಮಾಡ್ತಾರೆ. ಈಗ ದಿವಾನ್ ಪೂರ್ಣಯ್ಯ ಇವರ ಸಾಮ್ರಾಜ್ಯದಲ್ಲಿದ್ದಾಗ ಅವರು ಏನು ಅಂದರೆ ಅವ್ರೊಂದು ಸ್ವಲ್ಪ ತಲೆ ಉಪಯೋಗಿಸಿ ಏನು ಮಾಡೋಕ್ಕಾಗ್ತಿರಲಿಲ್ಲ? ಕಷ್ಟ. ಇನ್ಫ್ಯಾಕ್ಟ್ ಒಂದು ಕಥೆ ಏನಿದೆ ಅಂದರೆ ಪೂರ್ಣಯ್ಯ ಹೈದರ್ಗೆ ಎಷ್ಟು ನಂಬಿಕಸ್ಥ. ಹೈದರ್ ಅಲ್ಲಿ ಸತ್ತಾಗ್ಲೂ ವಾರ್ನಲ್ಲಿ ಯಾರಿಗೂ ಗೊತ್ತಾಗಬಾರ್ದು, ರಾಜ ಅಲ್ವಾ, ಯುದ್ಧದ ಮಧ್ಯ ಸತ್ತೋಗಿದ್ದಾನೆ ಅಂತ ಬೇರೆ ಪಕ್ಷಕ್ಕೆ ಗೊತ್ತಾದರೆ ತುಂಬ ಗಲಭೆ ಆಗುತ್ತೆ ರಾಜ್ಯದಲ್ಲಿ ಅಂತ ಸೈಲೆಂಟಾಗಿ ಅದನ್ನು ಸೀಕ್ರೆಟಿವ್ ಆಗಿ ಇಟ್ಟು ಎಲ್ಲಿಂದನೋ ದೊಡ್ಡ ದೊಡ್ಡ ಟ್ರಂಕ್ನ ಕಳಿಸಿ ಇದರಲ್ಲಿ ಯಾವುದೋ ಬೇರೆ ರಾಜ್ಯದವನು ನಮಗೆ ಗಿಫ್ಟ್ಸ್ ಕಳಿಸ್ತಾ ಇದ್ದಾರೆ ಅಂತ ಒಂದು ನಾಟಕ ಮಾಡಿ ಸೈಲೆಂಟಾಗಿ ಒಂದು ಟ್ರಂಕ್ನಲ್ಲಿ ಒಂದು ಹೆಣನು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿಸ್ಬಿಡ್ತಾನೆ ಶ್ರೀರಂಗಪಟ್ಟಣಗೆ. ಅಷ್ಟು ಒಂದು ವೆರಿ ಡಿಫಿಕಲ್ಟ್ ಸಿಚುವೇಶನಲ್ಲಿ ಪೂರ್ಣಯ್ಯ ಸಹಾಯ ಮಾಡಿ ರಾಜ್ಯನ ಉಳಿಸೋ ಕೆಲಸ ಮಾಡಿದ್ದವನು. ಅಂಥವನಿಗೂ ಲೇಟರ್ ಒಂದು ಸತಿ ಟಿಪ್ಪು ದರ್ಬಾರ್ನಲ್ಲಿ ಕೂತಿರುವಾಗ ಪೂರ್ಣಯ್ಯಂಗೆ ಹೇಳ್ತಾನಂತೆ, ನೀನು ಇಷ್ಟು ಜಾಣ, ಇಷ್ಟು ಇಂಟೆಲಿಜೆಂಟ್ ಫೆಲೋ, ನಮ್ಮ ಜೊತೆ ಸೇರಿಕೊಂಡ್ರೆ ನಿನ್ಗೇನು ಪ್ರಾಬ್ಲಮ್, ನೀನು ಮುಸ್ಲಿಮ್ ಆಗೋಗು ಅಂತ. ಅವಾಗ ಅವನು ನೋಡೋಣ ಸ್ವಾಮಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ ಹೊರಗಡೆ. ಅವನು ಮಾಧ್ವ ಬ್ರಾಹ್ಮಣ ಅವನು. ಅವಾಗ ಟಿಪ್ಪು ತಾಯಿ ಅವಳು ಪರ್ದಾನಲ್ಲಿ ಹಿಂದೆ ಕೂತಿರ್ತಾರಂತೆ ದರ್ಬಾರ್ನಲ್ಲಿ. ಅವ್ರು ಪರ್ದಾಯಿಂದ ಹೊರಗಡೆ ಬಂದು ಇವನಿಗೆ ಬೈತಾರೆ, ನೀನು ಈ ಥರ ಎಲ್ಲ ಮಾಡಿದ್ರೆ ಯು ಕೆನಾಟ್ ಸರ್ವೈವ್, ನಿಮ್ಮ ತಂದೆ ಈ ಥರ ಇವತ್ತು ಮಾಡಲಿಲ್ಲ, ಕ್ಲೋಸ್ ಸಪೋರ್ಟರ್ಸ್ ಏನಿರ್ತಾರೆ ಅವ್ರದ್ದು ಕಾನ್ಫಿಡೆನ್ಸು ನಿನ್ನ ಹೊಟ್ಟೋಗುತ್ತೆ, ಈ ಥರ ಡೋಂಟ್ ಡೂ ದೀಸ್ ಥಿಂಗ್ಸ್ ಅಂತ. ಆ್ಯಂಡ್ ಒಂದು ಇನ್ಸ್ಟೆನ್ಸ್ನಲ್ಲಿ ಪೂರ್ಣಯ್ಯನ ಅಣ್ಣನ ಮಗಳೋ ತಮ್ಮನ ಮಗಳೋ ಅವಳು ಶಿ ಈಸ್ ಫೌಂಡ್ ಇನ್ ದಿ ಅಂತಃಪುರ. ಸೊ ಅವಳು ಓನ್ ಮನೇನವ್ರನ್ನೇ ಇವನು ಅಪಹರಣ ಮಾಡಿಕೊಂಡು ಅವನ ಅಂತಃಪುರಕ್ಕೆ ಕರ್ಕೊಂಡೋಗಿದ್ದ ಅಂತ ಇದು ಇದೆ. ಸೊ ಆದ್ದರಿಂದ ಪೂರ್ಣಯ್ಯ ವೆದರ್ ಹಿ ಟರ್ನ್ಡ್ ರಾಜದ್ರೋಹಿ ಆಗಿದ್ದಕ್ಕೆ ಈ ಕಾರಣನ, ಬಟ್ ಆದಮೇಲೂ ಟಿಪ್ಪು ಸತ್ ಮೇಲೆ ಅವನೇ ತಿರ್ಗಾ ಬರ್ತಾನೆ ದಿವಾನ್ ಆಗಿ. ಸೊ ದಟ್ಸ್ ಆಲ್ಸೋ ವೆರಿ ಫ್ಯಾಸಿನೇಟಿಂಗ್ ಕ್ಯಾರೆಕ್ಟರ್ ಆಫ್ ದಿವಾನ್ ಪೂರ್ಣಯ್ಯ. ಆಗ ಹೆಣ್ಮಕ್ಳ ಸಂರಕ್ಷಣೆ ಹೇಗೆ ನಡೀತಿತ್ತು? ವಿಮೆನ್ ರೈಟ್ಸ್ ಸರ್ಟನ್ಲಿ ನಾಟ್. ಅದೇ ನಾ ಹೇಳ್ದಂಗೆಲ್ಲ ಕೊರವಂಜಿ ಬಂದು ಚಿಕ್ಕ ಚಿಕ್ಕ ಹುಡುಗಿರ್ನ ಅಪಹರಣ ಮಾಡ್ಕೊಂಡು ಕರ್ಕೊಂಡು ಹೋದಾಗ ವಾಟ್ ರೈಟ್ಸ್ ವುಡ್ ದೇ ಹ್ಯಾವ್? ಆ್ಯಂಡ್ ಕೊಡಗಿನ ರಾಜಮನೆತನದ ರಾಜ್ಕುಮಾರಿಯರು ಮತ್ತು ಮೈಸೂರು ರಾಜಮನೆತನದ್ದು ಒಂದಷ್ಟು ಹೆಂಗಸರು, ಪೂರ್ಣಯ್ಯನ ಅಣ್ಣನ ಮಗಳು, ಎಲ್ಲರೂ ವೆನ್ ದೇ ವರ್ ಇನ್ ದ ಅಂತಃಪುರ, ವಾಟ್ ಈಸ್ ದಿ ರೈಟ್ಸ್ ದೇ ಹ್ಯಾಡ್. ಜೊತೆಗೆ ನೀವು ಬರೆದಂಥ ಇನ್ನೊಂದು ಪುಸ್ತಕ ಬಹಳನೇ ಫೇಮಸ್, ಅದೇನೆ ವೇಟಿಂಗ್ ಫಾರ್ ಶಿವ, ಶಿವನಿಗೋಸ್ಕರ ಕಾಯ್ತಿದ್ದೀನಿ ಅಂತ. ಅದು ಕನ್ನಡದಲ್ಲಿ ಅನುವಾದ ಆಗಿದೆ, ಶಿವನಿಗಾಗಿ ಕಾಯುತ್ತಾ ಅಂತ. ಕಾಶಿ ಬಗ್ಗೆ ಬರ್ತಿದ್ದಾರೆ. ಇದಕ್ಕೆ ಎಷ್ಟು ದಿನ ನೀವು ರಿಸರ್ಚ್ ಮಾಡಿದ್ರಿ? ಅಥವಾ ಅದು ಸಾಕಷ್ಟು ರಿಸರ್ಚ್ ಆಯಿತು. ಆ್ಯಂಡ್ ಅದರ ಕಾರಣ ಏನಂದರೆ, ಇವಾಗ ನೋಡಿ ಜ್ಞಾನವಾಪಿ ಕೇಸ್ ಏನು ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ, ಅಲಹಾಬಾದ್ ಹೈಕೋರ್ಟ್ನಲ್ಲಿ, ಎಲ್ಲದರಲ್ಲೂ ನಡೀತಾ ಇದೆ. ಜ್ಞಾನವಾಪಿ ಹೆಸರಿನಲ್ಲೇ ಒಂದು ವಿರೋಧಾಭಾಸ. ಸೊ ಜ್ಞಾನ ಸಂಸ್ಕೃತದ ಪದ, ವಾಪಿ ಅಂದ್ರೆ ಭಾವಿ. ಕಾಶಿ ಯಾರು ನೋಡದೇ ಇರೋರಿಗೆ ಸಣ್ಣ ಅಂದ್ರೆ ಒಂದು ಸಣ್ಣ ಬ್ರೀಫ್ ಇದು. ಕಾಶಿಲಿ ವಿಶ್ವನಾಥನ್ ದೇವಸ್ಥಾನ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿ ಒಂದು ಮಸೀದಿ ಇದೆ. ಇಷ್ಟು ದಿನ ಅನ್ಕೊಂಡಿದ್ದು ಅಲ್ಲಿ ಒಂದು ಮಸೀದಿ ಇದೆ, ಇಲ್ಲಿ ಒಂದು ದೇವಾಲಯ ಇದೆ. ಆದ್ರೆ ಅದ್ರ ಹಿಂದಿನ ಕತೆ ಬೇರೆ ಇದೆ, ಕಂಪ್ಲೀಟ್ಲಿ ಬೇರೆ. ಅದೇ ಮಸೀದಿಯ ಹೆಸರು ಜ್ಞಾನವಾಪಿ ಮಸೀದಿ ಅನ್ನೋದು ಸಂಸ್ಕೃತದ ಪದದ ಒಂದು ಮಸ್ಜಿದ್ ಎಲ್ಲೂ ನಾವು ನೋಡಿಲ್ಲ. ಆದ್ರೆ ಇದರಲ್ಲಿದೆ, ಅದು ಮೂಲ ವಿಶ್ವನಾಥನ ದೇವಸ್ಥಾನ ಆಗಿತ್ತು. ಯಾವುದು ಮಸೀದಿ ಎಲ್ಲಿದೆ ಅದು ವಿಶ್ವನಾಥನ 12 ಜ್ಯೋತಿರ್ಲಿಂಗಗಳಲ್ಲಿ ಅದೊಂದು ಜ್ಯೋತಿರ್ಲಿಂಗ, ತುಂಬಾ ಫೇಮಸ್, ಪವಿತ್ರವಾದದ್ದು. ಮತ್ತು ಕಾಶಿ ಯಾಕೆ ಎಲ್ಲ ಸನಾತನಿಗಳಿಗೂ ಒಂದು ಇಂಪಾರ್ಟೆಂಟ್ ಜಾಗ ಯಾಕೆ ಅಂದರೆ ಅಲ್ಲಿ ಮೋಕ್ಷ ಸಿಗತ್ತೆ. ಅಲ್ಲಿ ಕಾಶಿನಲ್ಲಿ ಸತ್ತರೆ ಶಿವ ಖುದ್ದಾಗಿ ಬಂದು ಸ್ಕಾಂದ ಪುರಾಣದಲ್ಲಿ ಪಾರ್ವತಿಗೆ ಹೇಳ್ತಾರಂತೆ, ಇಲ್ಲಿ ಯಾರು ಸಾಯ್ತಾರೋ ಅವ್ರಿಗೆ ನಾನೇ ಬಂದು ಅವ್ರ ಆತ್ಮ ಶರೀರದಿಂದ ಹೊರಗಡೆ ಬಂದಾಗ ಆ ಆತ್ಮದ ಕಿವಿಯಲ್ಲಿ ನಾನು ತಾರಕ ಮಂತ್ರ ಹೇಳಿ ಮೋಕ್ಷ ಕೊಡ್ತೀನಿ, ಇಲ್ಲಿ ಸತ್ತರೆ ಮೋಕ್ಷ ಗ್ಯಾರಂಟಿ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಕಾಶಿ ಕಂಡ್ರೆ ಒಂದ್ಸತಿ ಕಾಶಿಗೆ ಕರ್ಕೊಂಡು ಹೋಗ್ಬೇಕು, ಅಪ್ಪ ಅಮ್ಮನಿಗೆ ಪುಣ್ಯ ಸಿಗತ್ತೆ. ಇದೆಲ್ಲ ಅಲ್ಲೇ ಸಾಯಕ್ಕೂ ಇಷ್ಟಪಡ್ತಾರೆ ಫಾರ್ ದಿಸ್ ರೀಸನ್, ಅಲ್ಲಿ ಸತ್ತರೆ ಮುಕ್ತಿ ಸಿಗತ್ತೆ ಅಂತ. ಸೊ ಅದಕ್ಕೆ ಅಲ್ಲಿ ದ ಹೋಲ್ ರೂಲರ್ ಆಫ್ ಕಾಶಿ ಇಸ್ ವಿಶ್ವನಾಥ್ ದೇವಸ್ಥಾನ. ಅಂಡ್ ಮಣಿಕರ್ಣಿಕಾ ಘಾಟ್ ಅಲ್ಲಿ ಅದೊಂದು ಸಂಪ್ರದಾಯ ಆಚರಣೆ, ಅದು 24 hours ಅಲ್ಲಿ ಚಿತೆಗಳು ಸ್ಮಶಾನದ ಒಳಗಡೆ ದೇವಸ್ಥಾನ. ಹೌದು, ನೋಡಕ್ ಹೋದ್ರೆ ಒಂಥರ. ಹೌದು.
ಶಿವ ಇದ್ದಿದ್ದೆ ಹಾಗೆ. ಸೊ ಅದಕ್ಕೆ ಕಾಶಿಗೂ ಹಲವಾರು ಹೆಸರುಗಳಿದೆ. ಒಂದು ಮಹಾ ಸ್ಮಶಾನ ಅಂತಾನೆ, ಅದು ರುದ್ರವಾಸ, ಅಲ್ಲಿ ರುದ್ರನ ವಾಸ ಇರೋದು. ಮತ್ತೆ ಹೀಗೆ ಆನಂದವನ, ಅದು ಆನಂದ ಕಾನನ, ಆನಂದವನ, ಈ ಥರ ಹಲವಾರು ಬೇರೆ ಹೆಸರುಗಳು ಇದೆ. ಕಾಶಿ, ಬನಾರಸ್, ವಾರಣಾಸಿ ಇದೆಲ್ಲರ ಜೊತೆ. ಸೊ ಅಲ್ಲಿ ಇದ್ದಿದ್ದು ಫ್ರಮ್ ಪುರಾಣದ ಕಾಲದಿಂದ ಅದರ ಕಥೆಗಳೆಲ್ಲ ಇದೆ. ಸ್ಕಾಂದ ಪುರಾಣದಲ್ಲಿ, ಪದ್ಮ ಪುರಾಣ, ಶಿವಪುರಾಣ, ಲಿಂಗ ಪುರಾಣ ಇದೆಲ್ಲದರಲ್ಲಿ ಅಲ್ಲಿ ವಿಶ್ವನಾಥನ್ ಜ್ಯೋತಿರ್ಲಿಂಗ ಇತ್ತು. ನಾವಿವಾಗ ನ್ಯೂಸ್ನಲ್ಲಿ ನೋಡೋದು, ಇವಾಗ ಏನು ಚರ್ಚೆ ನಡೀತಾ ಇದೆ, ಆ ಜ್ಞಾನವಾಪಿ ಒರಿಜಿನಲ್ ವಿಶ್ವನಾಥನ್ ದೇವಸ್ಥಾನ ಹೇಗೆ ಅಯೋಧ್ಯೆಯಲ್ಲಿ ರಾಮ್ ಜನ್ಮಭೂಮಿ ಜಾಗದಲ್ಲಿ ಬಾಬರಿ ಮಸ್ಜಿದ್ ಕಟ್ಟಲಾಯಿತು, ಹಾಗೆ ಎಲ್ಲಿ ವಿಶ್ವನಾಥನ್ ದೇವಸ್ಥಾನ ಇತ್ತು ಅದನ್ನು ಔರಂಗಜೇಬ್ ಕೆಡವಿಬಿಟ್ಟು ಆ ಜಾಗದಲ್ಲಿ ಒಂದು ಮಸ್ಜಿದ್ ಕಟ್ಟಿಸ್ದ. ಆ ಮಸ್ಜಿದ್ ಇವಾಗ ವಾಪಸ್ ಬೇಕು ಅಂತ ಇವಾಗ ಜಗಳ ನಡೀತಾ ಇದೆ ಕೋರ್ಟ್ನಲ್ಲಿ. ಬಟ್ ಜನಕ್ಕೆ ಅದೇ ನೀವು ಹೇಳ್ದಂಗೆ, ಸಾಮಾನ್ಯ ಜನಕ್ಕೆ ಇದು ಏನು ಕೇಸು, ಇದರ ಇತಿಹಾಸ ಏನು, ಯಾರಿಗೂ ಅಷ್ಟು ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಆ ಪುಸ್ತಕನ ಬರೆದಿದ್ದು. ಇದು ಕೇವಲ ಔರಂಗಜೇಬ್ ಕೆಡವಿದ್ದ ದೇವಸ್ಥಾನ ಅಲ್ಲ, ಆಲ್ಮೋಸ್ಟ್ 1,000 ವರ್ಷ ಹಿಂದೂಗಳು ಈ ಜಾಗನ ವಾಪಸ್ ತಗೊಳ್ಳೋದಕ್ಕೆ ಹೋರಾಟ ನಡೆಸ್ತಾನೆ ಇದ್ರು. ಸೊ 1,000 ವರ್ಷ ಏನು ಮಾಡಿದ್ರು ಅಂತ ನೀವು ಕೇಳಿದ್ರೆ, ಫಸ್ಟ್ ಅದು ಡಿಸ್ಟ್ರಾಯ್ ಆಗಿದ್ದು 1194ನಲ್ಲಿ ಕುತುಬುದ್ದೀನ್ ಐಬಕ್ ಅವನು ಡಿಸ್ಟ್ರಾಯ್ ಮಾಡ್ತಾನೆ. ಆಮೇಲೆ 1230 ಆ ಟೈಮ್ನಲ್ಲಿ ರಜಿಯಾ ಸುಲ್ತಾನ್, ಶಿ ಡಿಸ್ಟ್ರಾಯ್ಸ್ ದ ಟೆಂಪಲ್. ಆಮೇಲೆ ಜೌನ್ಪುರ್ ನವಾಬ್ಸ್ ಅವ್ರು ಡಿಸ್ಟ್ರಾಯ್ ಮಾಡ್ತಾರೆ. ಆಮೇಲೆ ಸಿಕಂದರ್ ಲೋಧಿ ಡಿಸ್ಟ್ರಾಯ್ ಮಾಡ್ತಾನೆ 1494. ಆಮೇಲೆ ಲಾಸ್ಟ್ ಡಿಸ್ಟ್ರಕ್ಷನ್ ಆಗಿದ್ದು ಔರಂಗಜೇಬ್, ಅದು 1669ನಲ್ಲಿ. ನ್ಯಾಚುರಲ್ ಕ್ವೆಶ್ಚನ್ ನೀವು ಕೇಳೋದು, ಒಂದ್ಸತಿ ಅವ್ನು ಡಿಸ್ಟ್ರಾಯ್ ಮಾಡಿದ್ರೆ ಇನ್ನೊಬ್ಬ ಡಿಸ್ಟ್ರಾಯ್ ಮಾಡೋಕ್ಕೆ ಏನು ಉಳಿದಿತ್ತು ಅಂತ. ಏನು ಇರಲಿಲ್ಲ. ಸೊ ಅವ್ರು ಡಿಸ್ಟ್ರಾಯ್ ಮಾಡಿ ಹೊಟ್ಟೋಗೋರು, ಅದ್ರ ಪಕ್ಕದಲ್ಲಿ ಹಿಂದೂಗಳು ಇನ್ನೊಂದು ದೇವಸ್ಥಾನ ಕಟ್ಸೋರು. ಅದನ್ನ ಬಂದವ್ರು ತಿರ್ಗಾ ಡಿಸ್ಟ್ರಾಯ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ. ಸೊ ಅದನ್ನ ಬಿಟ್ಕೊಡ್ಲೇ ಇಲ್ಲ 1000 ವರ್ಷ. ಆ್ಯಂಡ್ ಇದಕ್ಕೆ ಕೇವಲ ನಮ್ಮ ಇವರು ನಾರ್ತ್ ಇಂಡಿಯನ್ ರೂಲರ್ಸ್ ಮಾತ್ರ ಅದನ್ನು ಕಟ್ಸಿದ್ರು ಅಂತಲ್ಲ, ಭಾರತ ದೇಶದ ಎಲ್ಲ ಕಡೆಯಿಂದ ಅದನ್ನು ಫಸ್ಟ್ ಟೈಮ್ ಅವ್ರು ಡಿಸ್ಟ್ರಾಯ್ ಮಾಡಿದ್ಮೇಲೆ ಗುಜರಾತಿನ ಒಂದು ವ್ಯಾಪಾರಿ ವಸ್ತುಪಾಲ್ ಅನ್ನೋನು ಅವನು ದುಡ್ಡು ಕೊಟ್ಟು ತಿರ್ಗಾ ಒಂದು ಭವ್ಯ ಮಂದಿರ ಅಲ್ಲಿ ಕಟ್ಸೋಕ್ಕೆ ದುಡ್ಡು ಕೊಡ್ತಾನೆ. ನಮ್ಮ ಕರ್ನಾಟಕದ ಹೊಯ್ಸಳ ರಾಜ ತೃತೀಯ ವೀರ ನರಸಿಂಹ ಅನ್ನೋನು ಅವನು ಒಂದು ಹೆಬ್ಬಾಳೆ ಅನ್ನೋ ಒಂದು ಹಳ್ಳಿನ ದತ್ತು ಕೊಟ್ಬಿಡ್ತಾನೆ. ಇಲ್ಲಿಂದ ಬಂದಿದ್ದ ಎಲ್ಲ ಒಂದು ಅನುದಾಯ ಏನಿದೆ ಅದು ಕಾಶಿಗೋಸ್ಕರ. ಇಲ್ಲಿಂದ ತೀರ್ಥಯಾತ್ರಿಗಳಲ್ಲಿ ಹೋಗಿ ನಮ್ಮ ದೇವಸ್ಥಾನನ ನಾವು ಅಲ್ಲಿ ಪೂಜೆ ಮಾಡಬೇಕು ಅಂದರೆ ಡೆಲ್ಲಿ ಸುಲ್ತಾನ್ಗೆ ಟ್ಯಾಕ್ಸ್ ಕೊಡಬೇಕು, ಜಜಿಯಾ ಟ್ಯಾಕ್ಸ್. ಆ ಟ್ಯಾಕ್ಸ್ ಕೊಡೋಕ್ಕೆ ಜನಕ್ಕೆ ದುಡ್ಡಿಲ್ಲ ಅಂದರೆ ಈ ದುಡ್ಡನ್ನ ಅದಕ್ಕೋಸ್ಕರ ಯೂಸ್ ಮಾಡ್ಬೋದು ಅಂತ ನಮ್ಮ ಕರ್ನಾಟಕದ ರಾಜ ಅದಕ್ಕೆ ದುಡ್ಡು ಕೊಡ್ತಾನೆ. ಅವ್ನಿಗೆ ಯೋಚನೆ ಮಾಡಲಿಲ್ಲ ಅದು ಉತ್ತರ ಪ್ರದೇಶ, ನಾರ್ತ್ ಇಂಡಿಯಾ, ಇವಾಗೆಲ್ಲ ನಾರ್ತ್ ಸೌತ್ ಸೆಪರೇಟು, ಅಲ್ಲಿ ಹಿಂದಿ ಮಾತಾಡ್ತಾರೆ, ನಮಗೂ ಅದಕ್ಕೂ ಏನು ಸಂಬಂಧ ಆ ಥರ ಅನ್ಕೊಳ್ತೀರಾ. ದೇರ್ ಇಸ್ ಸೋ ಮಚ್ ಆಫ್ ಇಂಟಿಗ್ರೇಷನ್. ಇದೆಲ್ಲ ನಮ್ಮ ಒಂದು ಪವಿತ್ರ ಸ್ಥಾನ ಅಂತ ಎಲ್ಲರ ಮನಸ್ಸಿನಲ್ಲೂ ಆ ಭಾವ ಇತ್ತು. ಸೊ ಹಾಗೆ ಪದೇ ಪದೇ ಒಂದ್ಸತಿ ಕೆಡವಿಸಿದ್ರೆ ತಿರ್ಗಾ ಒಂದು ದೇವಸ್ಥಾನ ಅಲ್ಲೇ ಬರೋದು. ಆ್ಯಂಡ್ ಫೈನಲಿ ಇವತ್ತಿಗೂ ಕಾಶಿಗೆ ಯಾರು ನಿಮ್ಮ ವ್ಯೂವರ್ಸ್ ಹೋದರೆ, ಗೇಟ್ ನಂಬರ್ 4 ಇಂದ ಎಂಟ್ರಿ ಇದೆ ವಿಶ್ವನಾಥ್ ಮಂದಿರ್ಗೆ. ಹೋದ ತಕ್ಷಣ ನಿಮಗೆ ಫಸ್ಟ್ ಸಿಗೋದು ಏನಂದ್ರೆ ಆ ಮಸ್ಜಿದ್. ಆ ಮಸ್ಜಿದ್ ನೋಡಿ, ಔರಂಗಜೇಬ್ ಬೇಕಿದ್ರೆ ಫುಲ್ ದೇವಸ್ಥಾನನ ಕೆಡಿಸ್ಬಿಟ್ಟು ಅಲ್ಲೊಂದು ದೊಡ್ಡ ಮಸ್ಜಿದ್ ಕಟ್ಟಿಸ್ಬೋದಿತ್ತು. ಆದ್ರೆ ಕೇವಲ ಅದ್ರ ಗೋಪುರಗಳನ್ನ ಕೆಡವ್ಬಿಟ್ಟು ಅಲ್ಲಿ 3 ಗುಂಬದ್ ಹಾಕಿ ಇದು ಮಸ್ಜಿದ್ ಅಂತ ಹೇಳಿದ್ದಾರೆ. ಇವತ್ತು ನೀವು ಹೋದ್ರೆ ಅದರ ಪಶ್ಚಿಮ ಒಂದು ಕಂಬಗಳು, ಗೋಡೆ, ವಾಲ್ ಎಲ್ಲ ಇರೋದು ಇಟ್ಸ್ ಆಲ್ 16th century ಆರ್ಕಿಟೆಕ್ಚರ್. ಅದೇ ಅವಶೇಷಗಳು ಅಲ್ಲಿ ನಿಮಗೆ ಕಾಣಿಸುತ್ತೆ. ಅದ್ರ ಮೇಲೆ ಓಂ ಅಂತ ತ್ರಿಶೂಲ, ಅದು ASI ರಿಪೋರ್ಟ್ ಇವಾಗ ಬಂದಿದೆ. ಸೊ ಅದ್ರ ಹಿಂದೆ ಏನ್ ಮನೋಭಾವ, ಪ್ರತಿನಿತ್ಯ ದೇಶದ ಮತ್ತು ಕಾಶಿಯ ಹಿಂದೂಗಳು ಅದನ್ನು ನೋಡಿ ಅವ್ರಿಗೆ ಅವಮಾನ ಆಗಬೇಕು, ಅವ್ರಿಗೆ ದುಃಖ ಆಗಬೇಕು, ನಮ್ಮ ಪವಿತ್ರವಾದ ಜ್ಯೋತಿರ್ಲಿಂಗ ಅದರ ದೇವಸ್ಥಾನ ಈ ರೀತಿನಲ್ಲಿದೆ ಅಂತ ಅನ್ಕೋಬೇಕು. ಅದೇ ಒಂದು ಮನೋಭಾವದಿಂದ ಆ ಥರ ಮಾಡಿದ್ದು. ಸೊ ಆ ಜಾಗನ ಇವಾಗ ವಾಪಸ್ ಕೇಳೋದಕ್ಕೆ ಏನೊಂದು ಲೀಗಲ್ ಪ್ರೊಸೀಜರ್ ಏನು ನಡೀತಾ ಇದೆ ಕೋರ್ಟ್ನಲ್ಲಿ. ದೀಸ್ ಆರ್ ಇಂಪಾರ್ಟೆಂಟ್ ಸೈಟ್ಸ್ ಆಫ್ ಆರ್ ಸಿವಿಲೈಸೇಷನ್. ನಮ್ಮ ಸಭ್ಯತೆ, ರಾಷ್ಟ್ರೀಯ ಸಭ್ಯತೆಗೆ ಒಂದು ಇಂಪಾರ್ಟೆಂಟ್. ಕಾಶಿ ಆಗಲಿ, ಮಥುರಾ, ಅಯೋಧ್ಯ, ಪ್ರಯಾಗ್, ಗಯಾ ಇದೆಲ್ಲ ದೇವ್ರ ಪುಣ್ಯಕ್ಷೇತ್ರ. ಅಲ್ಲಿ ಅತಿಕ್ರಮಣ ಆಗಿದ್ದರೆ ಅದನ್ನು ಥ್ರೂ ಲೀಗಲ್ ಪ್ರೊಸೀಜರ್, ಶಾಂತಿಯುತವಾಗಿ ಲೀಗಲ್ ಪ್ರೊಸೀಜರ್ನಲ್ಲಿ ಹೋಗೋದಕ್ಕೂ ಯೋಗ್ಯತೆ ಇಲ್ಲ ಅಂದರೆ ಅದು ಎಂಥ ಒಂದು ಡೆಮಾಕ್ರಸಿ ಆ್ಯಂಡ್ ಫ್ರೀಡಮ್ ಆ್ಯಂಡ್ ಸೋ ಆನ್. ಅಲ್ಲ, ಇದುವರೆಗೂ ಯಾವ ಒಬ್ಬ ಹಿಂದೂ ರಾಜ ಕೂಡ ಒಂದು ಮಸ್ಜಿದ್ನ ಕೆಡವಿದಾನೆ ಅನ್ನೋ ಕತೆ ಕೂಡ ನಾವು ಕೇಳಿಲ್ಲ. ಆದರೆ
ಪ್ರತಿಯೊಬ್ಬ ಇಸ್ಲಾಂ ರಾಜ ಬಂದಾಗ್ಲೂ ಯಾಕೆ ಹಿಂದೂ ದೇವಸ್ಥಾನಗಳನ್ನ ಹಿಂಗೆ ಹೊಡಿತಾ ಬಂದ್ರು? ಅದೇ ನಾನು ಮುಂಚೆ ಟಿಪ್ಪು ಸುಲ್ತಾನ್ ಸಂದರ್ಭದಲ್ಲಿ ಹೇಳ್ದಂಗೆ ದ ಒನ್ ಆಫ್ ದ ಬೇಸಿಕ್ ಟೆನೆಟ್ಸ್ ಆಫ್ ಇಸ್ಲಾಂ ಅದರಲ್ಲಿ ಅದೇ ದಟ್ ನಮ್ಮ ಧರ್ಮವನ್ನು ನಂಬದೇ ಇರೋರು ದೇ ಆರ್ ಕಾಫಿರ್ಸ್ ಆ್ಯಂಡ್ ಕಾಫಿರ್ ನಿರ್ಮೂಲನ ಮಾಡೋದು ದಟ್ಸ್ ಅ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಡಾಕ್ಟ್ರಿನ್ ಆಫ್ ದಟ್ ರಿಲಿಜನ್. ನಾವು ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಸತ್ಯ ಒಂದೇ, ಅದಕ್ಕೆ ಬೇರೆ ಬೇರೆ ಮಾರ್ಗಗಳು, ಎಲ್ಲ ಮಾರ್ಗವೂ ಸರಿ, ರೀಚ್ ಆಗೋದು ಗುರಿ ಒಂದೇ ಅಂತ ನಾವು ಅದನ್ನು ಅನ್ಕೋತೀವಿ. ಸರ್ವಧರ್ಮ ಸಮಭಾವ, ದೇವನೊಬ್ಬ ನಾಮ ಹಲವು, ಅದೆಲ್ಲ ಅದು ನಮ್ಮ ಭಾರತದಲ್ಲಿ ಹಿಂದೂ ಇದರಲ್ಲಿ ಸನಾತನ ಧರ್ಮ ಎಲ್ಲ ಬೇರೆ, ಹಿಂದೂ, ಬೌದ್ಧ, ಜೈನ, ಸಿಖ್ ಪಂಥದಲ್ಲಿ. ಬಟ್ ಬೋತ್ ಕ್ರಿಶ್ಚಿಯನ್ ಥಿಯಾಲಜಿ ಆಗಲಿ, ಮುಸ್ಲಿಮ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಅದರಲ್ಲಿ. ನಮ್ಮ ಧರ್ಮಕ್ಕೆ ಸೇರಿದವನಲ್ಲ ಅಂದರೆ ಹಿ ಡಸಂಟ್ ಡಿಸರ್ವ್ ಟು ಲಿವ್. ಅವ್ರನ್ನ ಧರ್ಮಾಂತರ ಮಾಡೋದು ಅಥವಾ ಅವರ ಪ್ಲೇಸಸ್ ಆಫ್ ವರ್ಷಿಪ್ ಅದನ್ನು ಕೆಡ್ಬೋದು, ಇಟ್ ಈಸ್ ಕಾಮನ್. ವೈ ಎಲ್ಸ್ ಡು ಯು ನಾಟ್ ಫೈಂಡ್ ಅ ಸೆಕ್ಯುಲರ್ ಮುಸ್ಲಿಂ ನೇಷನ್ ಎನಿವೇರ್? ಅಲ್ಲಿ ಇಟ್ಸ್ ಅ ಮುಸ್ಲಿಂ ಕಂಟ್ರಿ, ಬಟ್ ಓನ್ಲಿ ಹಿಂದೂ ಕಂಟ್ರೀಸ್ ಹ್ಯಾಸ್ ಟು ಬಿ ಸೆಕ್ಯುಲರ್. ಸೊ ದಟ್ ಈಸ್ ದಿ ಡಿಫರೆನ್ಸ್ ಇನ್ ದ ಟೂ. ಇಟ್ಸ್ ಅ ಫಂಡಮೆಂಟಲ್ ಡಿಫರೆನ್ಸ್ ಆಫ್ ಥಿಯಾಲಜಿ. ಆ ಥಿಯಾಲಜಿನೇ ಬೇರೆ. ವರ್ಷಕ್ಕೆ ಒಂದ್ಸರಿ ಬರೆಯೋ ಎಕ್ಸಾಮ್ ಫಾರ್ 100 ಮಾರ್ಕ್ಸ್, ಒಂದು ಸಣ್ಣ ಬುಕ್ಕು. ಈ ಬುಕ್ಕನ್ನು ವರ್ಷ ಓದಬೇಕಾದ್ರೆ ಸೈಕಲ್ಗಳು ಹೊಡಿತೀವಿ. ನೀವು ಇಷ್ಟೆಲ್ಲ ಅಧ್ಯಯನ ಮಾಡಿದಿರ, ಪ್ರತಿಯೊಂದು ವಿಚಾರದ ಬಗ್ಗೆ ತಿಳ್ಕೊಂಡಿದ್ದೀರ. ನಿಮ್ಮ ಟೈಮ್ ಆಗಲಿ, ನಿಮ್ಮ ಹಣ ಆಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿರ್ತಕ್ಕಂಥ ತಾಳ್ಮೆ. ಟಿಪ್ಪು ಸುಲ್ತಾನ್ ಈ ಪುಸ್ತಕನೇ ಬರೆಯೋಕ್ಕೆ ಹತ್ರ 4 ವರ್ಷ ತೊಗೊಂಡ್ರಿ. ಹೌದು. ವಾವ್. ನೀವು ಮಾಡ್ತಿರ್ತಕ್ಕಂಥ ಇದನ್ನು ನಾನು ಸೇವೆ ಅಂತಲೇ ಕರಿತೀನಿ. ಬಿಕಾಸ್ ಮುಂದೆ ಬರೋ ಎಷ್ಟೋ ಜನ್ರೇಷನ್ಗೆ ನಿಜ ಏನು ಅಂತ ಗೊತ್ತಾಗಬೇಕು ಅಂತ ನಿಮ್ಮ ಒಂದು ಕೆಲಸಕ್ಕೆ ಥ್ಯಾಂಕ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜೇಶ್, ಥ್ಯಾಂಕ್ ಯು ವೆರಿ ಮಚ್. Yes. ಇದು ನನ್ನ ಫಸ್ಟ್ ಕನ್ನಡ ಪಾಡ್ಕಾಸ್ಟ್. ಕನ್ನಡನಲ್ಲಿ ಅಷ್ಟೊಂದು ಮಾತಾಡೋ ಅಭ್ಯಾಸ ಇಲ್ಲ, ಸೊ ಅದಕ್ಕೆ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಬೇಕು. ಎಷ್ಟು ಚೆನ್ನಾಗಿ ಮಾತಾಡಿದಿರ, ಒಳ್ಳೊಳ್ಳೆ ಪದಗಳು, ಆ ಉಚ್ಚಾರಣೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರ. Seriously, thank you so much. Thank you very much.